ಸಿದ್ಧಿದಾಯಕನೇ ವಂದಿತೆ ಶರಣು ದ್ವಿಜಗವಂದಿತನಾದ ದೇವ ದೇವಗೆ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೈ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನೀತು ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನೀತು ಇಂದಿರೇಶನ ಪಾದ ವಂದಿರ್ಪಜರದಿ ಸುಂದರಾಂಗನೆ ಪಾದವಂದ ಕೆರಗುವೆ ನಿನ್ನ ಸುಂದರಾಂಗನೆ ಪಾದವಂದ ಕೆರಗುವೆ ನಿನ್ನ ಸಂದೇಹ ಮಾಡದನೆ ಇಂದು ಕರುಣಿಪುದು ಸಂದೇಹ ಮಾಡದನೆ ಇಂದು ಕರುಣಿಪುದು ಗಜಮುಖನೆ ಸಿದ್ಧಿದಾಯಕನೆ ವಂದಿತೆ ಶರಣು ಹರನತನಯನೆ ಕರುಣ ಕರನೆ ಸುರ ನರವರದ ಹರನತನಯನೆ ಕರುಣ ಕರನೆ ಸುರ ನರವರದ ಮೊರೆಯಲಾರಿಸಿಯನ್ನ ಕರಗಳನ್ನು ಪಿಡಿದು ಮೊರೆಯಲಾರಿಸಿಯನ್ನ ಕರಗಳನ್ನು ಪಿಡಿದು ಪೊರೆಯದಿದ್ದರೆ ಬಿಡೆನು ನೆರೆದೆ ನಿನ್ನಡಿಗಡಿಗೆ ಪೊರೆಯದಿದ್ದರೆ ಬಿಡೆನು ನೆರೆದೆ ನಿನ್ನಡಿಗಡಿಗೆ ಪೊರೆಯಂದದಲ್ಲಿ ನೋಡು ಶರಣೆಂಬೆ ನಿನಗೆ ಪೊರೆಯಂದದಲ್ಲಿ ನೋಡು ಶರಣೆಂಬೆ ನಿನಗೆ ಗಜಮುಖನೆ ಸಿದ್ಧಿದಾಯಕನೆ ವಂದಿತೆ ಶರಣು. ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಹೊಳೆಗದ್ದೆ ಗ್ರಾಮದ ನಿಕಟವರ್ತಿಗಳಾಗಿರ್ತಕ್ಕಂಥ ಈಶ್ವರ್ ನಾಯ್ಕ್ ನಿರ್ದೇಶಕರು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಕಸಾಪದ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರೋಹಿದಾಸ್ ನಾಯ್ಕ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಈ ಹೊಳೆಗದ್ದೆ ಭಾಗದಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೂ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇವತ್ತಿನ ಈ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಎಸ್ ಟಿ ನಾಯ್ಕ್ ಅವರನ್ನ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹೊನ್ನಾವರ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂಜಿ ನಾಯ್ಕ್ ಇವರನ್ನ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರು ಆಗಿರ್ತಕ್ಕಂಥ ಶ್ರೀಯುತ ಎಂ ಎನ್ ನಾಯ್ಕ್ ಅವರನ್ನ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು ಸಾಹಿತಿಗಳು ಆಗಿರ್ತಕ್ಕಂಥ ಪುಟ್ಟು ಕುಲಕರ್ಣಿ ಅವರು ನಾವು ಕಳೆದ ಹಲವು ವರ್ಷಗಳ ಹಿಂದೆ ಕುಮಟಾ ಸಾಹಿತ್ಯ ಸಮ್ಮೇಳನವನ್ನ ಪಿ.ಆರ್. ನಾಯ್ಕರ ಮುಖಂಡತ್ವದಲ್ಲಿ ಈ ಊರಿನಲ್ಲಿ ಮಾಡಿದ್ವಿ. ಆ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪುಟ್ಟು ಕುಲಕರ್ಣಿ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾಡಿಕೊಟ್ಟಿದ್ದೇವೆ. ಅಂದು ಅವರಿಗೆ ಅವರ ಮನದಲ್ಲಿ ಅರುಣೋದಯವಾಯಿತೋ ಏನೋ ಗೊತ್ತಿಲ್ಲ. ಬಹುಶಃ ಈ ದಿನ ಅವರ ಮನಸ್ಸಿಗೆ ಅರುಣೋದಯವಾದಂತಹ ಅನುಭವ ಆಗಿರಬೇಕು ಎಂಬುವಂಥದ್ದು ನಮ್ಮೆಲ್ಲ ಸಂಘಟಕರ ಅಭಿಪ್ರಾಯವಾಗಿದೆ.
ಅಂತ ರಾಧಾಕೃಷ್ಣನ್ ಅವರು ಒಂದು ಮಾತನ್ನ ಹೇಳ್ತಾರೆ. ತನಗೆ ಹಿರಿಯರಿಂದ ಕಿರಿಯರಿಗೆ ಬರಬಹುದಾದಂತ ಯಾವ ಸಂಪತ್ತಿನ ಸೊಗಡಾಗಲಿ ಅಥವಾ ಮನೆತನದ ಹಿರಿಮೆಯಾಗಲಿ ನನಗೆ ಬಂದಿಲ್ಲ. ರವಿದಾಸ್ ನಾಯ್ಕ ಅವರೇ, ಸೂರಜ್ ನಾಯ್ಕ ಸೋನಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಮಾನ್ಯರೇ, ಇವತ್ತಿನ ಈ ಸಭೆಯಲ್ಲಿ ಶ್ರೀಯುತ PR ನಾಯ್ಕ್ ಸರ್ ಅವರಿಗೆ ಅಭಿನಂದನಾ ಪತ್ರವನ್ನು ಓದಿಸುವಂತಹ ಒಂದು ಅಪೂರ್ವವಾದ ಅವಕಾಶ ನನ್ನ ಪಾಲಿಂದು. ದೇವಗಿರಿ ಪಂಚಾಯತ್ ವ್ಯಾಪ್ತಿಯ ನಾಗರಿಕ ಸನ್ಮಾನ ಶ್ರೀ ಪರಮೇಶ್ವರ್ ರಾಮ ನಾಯ್ಕ್, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು. ಶ್ರೀಯುತ PR ನಾಯ್ಕ್ ರವರೇ, ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಬಾಳು ಶೃಂಗಾರ, ಅರಿತು ಬೆರೆತು ಬಾಳಿದರೆ ಬಾಳು ಸಾಕ್ಷಾತ್ಕಾರ ಎಂಬುದನ್ನು ಸಾಕ್ಷೀಕರಿಸಿದವರು ದಿವಂಗತ ರಾಮ ನಾಯ್ಕ್ ಮತ್ತು ಶ್ರೀಮತಿ ನಾಗಮ್ಮ ನಾಯ್ಕ್ ದಂಪತಿಗಳ ಹೆಮ್ಮೆಯ ಪುತ್ರ ರತ್ನ. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ನೀವು ಕಿತ್ತು ತಿನ್ನುವ ಬಡತನದಲ್ಲಿ ತಾಯಿಯ ಮಮತೆಯ ಮಡಿಲಲ್ಲಿ ಅವಳ ಕನಸಿನ ಕೂಸಾಗಿ ಬೆಳೆದು ಮುಂದೆ ಬೆಳಕಿನ ಬೀಜವಾಗಿ ಮಾರ್ಪಟ್ಟವರು ನೀವು. ಹಾಗಾಗಿ ತಾಯಿಯನ್ನು ಇಂದಿಗೂ ದೇವರಾಗಿ ನೋಡುವ ದೊಡ್ಡ ಗುಣ ನಿಮ್ಮದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಳೆಗದ್ದೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಜನತಾ ವಿದ್ಯಾಲಯ ಧಾರೇಶ್ವರದಲ್ಲಿ ಪ್ರೌಢ ಶಾಲಾ ಶಿಕ್ಷಣವನ್ನು ಪಡೆದು SKP ಅರೆಂಗಡಿಯಲ್ಲಿ ಶಿಕ್ಷಕ ತರಬೇತಿ ಶಿಕ್ಷಣ ಮುಗಿಸಿ ಜೀವನಕ್ಕೆ ಬೇಕಾದ ತರಬೇತಿಯನ್ನು ಪಡೆದುಕೊಂಡಿದ್ದೀನಿ. ಏಕೆಂದರೆ ಶಿಕ್ಷಣ ವೃತ್ತಿಗೆ ಬರುವ ಮೊದಲು ಕೂಲಿಯಾಳಾಗಿ ದುಡಿದಿದ್ದೀರಿ. ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ ವಿಚಾರ ಆಗಾಗ ನಿಮ್ಮ ಮಾತಿನಲ್ಲಿ ಕಂಡುಬರುತ್ತದೆ. ಆದರೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ ಕಾಲವನ್ನು ಮರೆತು ಬಿಡು, ಅದು ನಿನಗೆ ಕಲಿಸಿದ ಪಾಠವನ್ನು ಎಂದಿಗೂ ಮರೆಯಬೇಡ ಎಂಬಂತೆ ಸಂಕಷ್ಟದಲ್ಲಿರುವವರಿಗೆ ಏನಾದರೂ ಸಹಾಯ ಸಹಕಾರ ನೀಡಬೇಕೆನ್ನುವ ಮನೋತುಡಿತವನ್ನು ನಾವು ಕಂಡಿದ್ದೇವೆ. ಶ್ರೀಮತಿ ಅರುಣಾ ಎಂಬ ಯುವತಿಯನ್ನು ವಿವಾಹವಾದ ಮೇಲೆ ನಿಮ್ಮ ಬಾಳಿನಲ್ಲಿ ಅರುಣೋದಯವಾಯಿತು. ಮುತ್ತಿನಂಥ ಪುತ್ರದ್ವಯರು ಮನೋಜ್ ಮತ್ತು ಹರ್ಷ ತಂದೆಯ ಮಾರ್ಗದರ್ಶನ ಸಂಸ್ಕಾರದಲ್ಲಿ ಬೆಳೆದ ಮನೋಜ್ ವೃತ್ತಿಯಲ್ಲಿ ಎಂಜಿನಿಯರ್, ಹರ್ಷ BBA ವಿದ್ಯಾರ್ಥಿ. ಹೌ ವಿ ಲಿವ್ ಈಸ್ ಇಂಪಾರ್ಟೆಂಟ್, ನಾಟ್ ಹೌ ಲಾಂಗ್. ಎಷ್ಟು ಕಾಲ ಬದುಕಿದ್ದೀರಿ ಎಂಬುದು ಮುಖ್ಯವಲ್ಲ, ಹೇಗೆ ಬದುಕಿದ್ದೀರಿ ಎಂಬುದು ಮುಖ್ಯ. ಹಾಗೆ ನೋಡಿದರೆ ಸಾಧನೆಗೆ ಹಾಗೂ ಸಾಹಿತ್ಯದ ಅಭಿರುಚಿಯಿಂದ ತಾಲೂಕಿನಾದ್ಯಂತ ಪರಿಚಿತರಾಗಿ ಭಟ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಪದವಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಆಯ್ಕೆಯಾದದ್ದು ನಿಮ್ಮ ಪ್ರಾವೀಣ್ಯತೆಗೆ ಸಾಕ್ಷಿ. ನಿಮ್ಮಲ್ಲಿ ಒಬ್ಬ ಸಾಹಿತಿ ಇದ್ದಾನೆ, ಒಬ್ಬ ಸಂಘಟಕನಿದ್ದಾನೆ, ಒಬ್ಬ ನಿರೂಪಕನಿದ್ದಾನೆ, ಒಬ್ಬ ಉತ್ತಮ ಅಭಿನಯಕಾರನಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ಸ್ನೇಹಜೀವಿ ಇದ್ದಾನೆ. ಯಾವುದೇ ಕಾರ್ಯಕ್ರಮ ಕೈಗೊಂಡರೂ ಹಲವಾರು ತರಬೇತಿಗಳಲ್ಲಿ, ವಿಶೇಷವಾಗಿ ನಲಿಕಲಿ ತರಬೇತಿಯಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಶಿಕ್ಷಣದಲ್ಲಿ ರಂಗಕಲೆ ತರಬೇತಿಗೆ ನೀವು ಹೇಳಿ ಮಾಡಿಸಿದ ವ್ಯಕ್ತಿಯಾಗಿದ್ದೀರಿ. ಕೊರೋನಾ ಕಾಲಘಟ್ಟದಲ್ಲಿ ನಮ್ಮಕ್ಕಳು ಯೂಟ್ಯೂಬ್ ಚಾನೆಲ್ ರಚಿಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಿದ್ದೀರಿ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಕುರಿತು ತಣ್ಣೀರು ಬೀದಿ ನಾಟಕ ರಚಿಸಿ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಪ್ರದರ್ಶಿಸಿದ್ದೀರಿ. ಶಾಲೆಗಳತ್ತ ಸಾಹಿತಿಗಳು ಎಂಬ ಹೊಸ ಆಯಾಮ ಸೃಷ್ಟಿಸಿದ್ದೀರಿ. ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ. ದಂಡಿ ಎಂಬ ಚಲನಚಿತ್ರದಲ್ಲಿ ಅಭಿನಯಿಸಿದ್ದೀರಿ. ಹೀಗೆ ವೃತ್ತಿಯಲ್ಲಿ ಹಲವು ಕಾರ್ಯಕ್ರಮಗಳ ಮೂಲಕ ಹೆಸರು ಮಾಡಿದ್ದೀರಿ. ಪ್ರವೃತ್ತಿಯಾದ ಸಾಹಿತ್ಯ ಕ್ಷೇತ್ರದಲ್ಲಿ 15 ಪುಸ್ತಕಗಳನ್ನು ಪ್ರಕಟಿಸಿದ ಮತ್ತು ಹಲವು ಲೇಖನಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿಸಿದ ಕೀರ್ತಿ ನಿಮ್ಮದು. ನಿಮ್ಮ ತಿಮ್ಮ ಕಥಾ ಸಂಕಲನದಿಂದ ಪ್ರಾರಂಭಗೊಂಡು ನಮ್ಮವರು ನಮ್ಮ ಜನಾಂಗ, ಕಾರವಾರ ಜೊಯ್ಡಾದ ಗ್ರಾಮಚರಿತ್ರೆ, ದೇವಗಿರಿ ಗ್ರಾಮಚರಿತ್ರೆ, ಇತ್ತೀಚೆಗೆ ಪ್ರಕಟಗೊಂಡ ಪಾಟಿಚೀಲ ಮಕ್ಕಳ ಕವನ ಸಂಕಲನ ಎಲ್ಲವೂ ನಿಮ್ಮ ಪ್ರೌಢಿಮೆಗೆ ಹಿಡಿದ ಕೈಗನ್ನಡಿಯಾಗಿದೆ. ವಿದ್ಯಾರ್ಥಿಗಳಿಗೆ
ಜ್ಞಾನವೆಂಬ ಫಲವನ್ನು ಕೊಯ್ದು ತಿನ್ನಲು ಉತ್ತಮ ಏಣಿಯಾಗಿ ನೀವು ಕಾರ್ಯನಿರ್ವಹಿಸಿದ್ದೀರಿ. ಸೇವೆ ಮಾಡಿದ ಕಡೆಯಲ್ಲೆಲ್ಲ ಮಕ್ಕಳ ಪಾಲಿಗೆ ನೆಚ್ಚಿನ ಗುರುಗಳಾಗಿ, ಪಾಲಕರಿಗೆ ಅತ್ಯುತ್ತಮ ಮಾರ್ಗದರ್ಶಕರಾಗಿ ಕಂಡು ಬಂದಿದ್ದೀರಿ. ನಿಮ್ಮ ಸಾಧನೆಯನ್ನು ಮೆಚ್ಚಿ ಹಲವಾರು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದಿವೆ. 2001ರಲ್ಲಿ ಉತ್ತಮ ಅಂಕಣಕಾರ ಪ್ರಶಸ್ತಿ, ಉತ್ತಮ ನಿರೂಪಕ ಪ್ರಶಸ್ತಿ, 2004ರಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಮಿತ್ರ ಪ್ರಶಸ್ತಿ, 2006ರಲ್ಲಿ ಗುರುಶ್ರೀ ಪ್ರಶಸ್ತಿ, 2007ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಹೀಗೆ 10 ಹಲವು. ಭಟ್ಕಳದಲ್ಲಿರುವಾಗ ಯುವಜನ ಸೇವಾ ಕ್ರೀಡಾಧಿಕಾರಿಗಳಾಗಿ, ಸಾಕ್ಷರತಾ ಸಮನ್ವಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಅನುಭವವಿದ್ದು ಬಹುದೊಡ್ಡ ಅನುಭವದ ಗಣಿಯೇ ಆಗಿರುವ ನಿಮಗೆ 2025ರಲ್ಲಿ ಅಂದರೆ ಈ ವರ್ಷ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವುದು ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಂತಾಗಿದೆ. ಇದಕ್ಕೆ ಇಡೀ ದೇವಗಿರಿ ನಾಗರಿಕ ಸಮುದಾಯ ಹೆಮ್ಮೆ ಪಟ್ಟಿದೆ. ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ತಾವೇ. ನಿಮ್ಮ ವಿವರವನ್ನು ಬರೆಯುತ್ತಾ ಹೋದರೆ ಒಂದು ಅಭಿನಂದನಾ ಗ್ರಂಥವನ್ನೇ ಪ್ರಕಟಿಸಬೇಕಾದೀತು. ಊರಲ್ಲಿ ನೀವು ಹಮ್ಮಿಕೊಂಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದೆ. ಯಾರೇ ಆಗಲಿ ಏನಾದರೂ ಸಾಧನೆ ಮಾಡಿದರೆ ಮನೆಗೆ ಹೋಗಿ ಶಾಲು ಹೊದಿಸಿ ಗೌರವಿಸುವ ನಿಮ್ಮ ಔದಾರ್ಯಕ್ಕೆ ನಮ್ಮದೊಂದು ನಮನ. ಯಾರೇ ಆಗಲಿ ಸ್ವರ್ಗಸ್ಥರಾದರೂ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸುವ ನಿಮ್ಮನ್ನು ಗ್ರಾಮದ ಎಲ್ಲಾ ಬಾಗಿಲುಗಳು ಬರಮಾಡಿಕೊಳ್ಳುತ್ತವೆ. ಗ್ರಾಮ ದೇವತೆ ಶಾಂತಿಕಾಂಬೆಯ ಆಶೀರ್ವಾದದಿಂದ ಮುಂದಿನ ವಸಂತಗಳು ನಿಮ್ಮ ಪಾಲಿಗೆ ಹೂವಿನ ಹಾಸಿಗೆಯಾಗಲಿ. ಬಯಸಿದ ಭಾಗ್ಯ ಬರುವಂತಾಗಲಿ, ಸಾರ್ಥಕತೆಯ ಕುಸುಮ ಅರಳುವಂತಾಗಲಿ, ಇನ್ನಷ್ಟು ಸಾಧನೆಗೆ ಪ್ರೇರಕವಾಗಿ ಮಾನ ಸಮ್ಮಾನ ಲಭಿಸುವಂತಾಗಲಿ ಎಂದು ಆಶಿಸುತ್ತಾ ಸಮಸ್ತ ದೇವಗಿರಿ ನಾಗರಿಕರಿಂದ ನಿಮಗಿದು ನಾಗರಿಕ ಸಮ್ಮಾನ.
ಪ್ರಾಥಮಿಕ ಶಾಲೆಯಲ್ಲಿ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಿರತಕ್ಕಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರ ಸಭೆಯಲ್ಲಿ ಅವರು ಭಾಗವಹಿಸಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ನಮ್ಮ ದೇವಗಿರಿ ಪಂಚಾಯತದ ಸರ್ವ ಸದಸ್ಯರಿಗೂ ಸಹ ಅತ್ಯಂತ ಖುಷಿ ಕೊಡ್ತಕ್ಕಂತಹ ಮತ್ತು ಅತಿ ಹೆಮ್ಮೆ ನೀಡತಕ್ಕಂತ ವಿಷಯ ಅನ್ನೋದನ್ನ ನಾನು ಅತ್ಯಂತ ವಿನಮ್ರವಾಗಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಶಸ್ತಿ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಮೂಗು ಮುರಿಯುವಂತ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ಪ್ರಶಸ್ತಿಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ನಂತರ ಯಾರೋ ಶಿಫಾರಸನ್ನ ಮಾಡಬೇಕು, ಶಿಫಾರಸ್ ಆದ ನಂತರ ಯಾವುದೋ ಇನ್ಫ್ಲೂಯೆನ್ಸ್, ಆ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಏನು ಫೋಟೋಗಳನ್ನ ಸಂಗ್ರಹ ಮಾಡಬೇಕು, ಪ್ರಶಸ್ತಿಗಾಗಿ ಸಂಗ್ರಹಿಸಿದ ಪ್ರಶಸ್ತಿಗಳನ್ನ ಅದನ್ನ ಫೋಟೋಗಳನ್ನ ಸಂಗ್ರಹ ಮಾಡಬೇಕು, ಆನಂತರ ಪ್ರಶಸ್ತಿ ಪಡೆದವರಿಗೆ ಖುಷಿ ಆಗುವಂತದ್ದು, ಇವೆಲ್ಲ ನಡೆದಿರುವಂತಹ ವಿಚಾರಗಳು. ಆದ್ರೆ ಇವುಗಳ ಮಧ್ಯದಲ್ಲಿ ಒಂದು ಪ್ರಶಸ್ತಿಗೆ ನಿಜವಾದ ಮಹತ್ವ, ಪ್ರಶಸ್ತಿ ಅರ್ಥಪೂರ್ಣವಾಗಬೇಕು, ಪ್ರಶಸ್ತಿಗೆ ಮಹತ್ವ ಬರಬೇಕು ಅಂತ ಆದ್ರೆ ಆ ಪ್ರಶಸ್ತಿ ಪಡೆದವರಿಗಲ್ಲ, ಅದರ ಬದಲಾಗಿ ಯಾರು ನಮ್ಮಂತ ಸಾಮಾನ್ಯ ನಾಗರಿಕರಿದ್ದಾರೋ, ಊರಿನ ಜನರಿದ್ದಾರೋ ಅಂತವರು ಖುಷಿಪಟ್ಟು ಹಬ್ಬದೋಪಾದಿಯಲ್ಲಿ ಆ ಸಂಭ್ರಮವನ್ನ ಹಂಚಿಕೊಂಡಾಗ, ಹಬ್ಬದ ರೂಪದಲ್ಲಿ ಅದನ್ನು ಆಚರಿಸಿಕೊಂಡಾಗ ಸಿಕ್ಕದ್ದು ಅವರಿಗೆಲ್ಲ ನನಗೆ ಪ್ರಶಸ್ತಿ ಸಿಕ್ಕದ್ದು ಅಂತ ಅಂದುಕೊಂಡಾಗ ಆ ಪ್ರಶಸ್ತಿ ಖಂಡಿತವಾಗ್ಲೂ ಅದು ಅರ್ಥಪೂರ್ಣವಾಗಿರುತ್ತದೆ ಮತ್ತು ಆ ಪ್ರಶಸ್ತಿಗೆ ಮಹತ್ವ ಬರುತ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಮನಸ್ಸಿನಲ್ಲಿ ಇರತಕ್ಕಂಥ ವಿಚಾರ. ಈಗ ನಾವು ಪರಮೇಶ್ವರ ವಿಚಾರಕ್ಕೆ ಬಂದಾಗ ನಾವು ಅವರು ಪ್ರಶಸ್ತಿಯನ್ನ ಸೆಪ್ಟೆಂಬರ್ 5ನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಪಡಿತಾ ಇದ್ರು. ಮಧ್ಯಾಹ್ನ ಸಚಿನ್ ಕೇವಲ ಒಂದೇ ಒಂದು ವಾಟ್ಸ್ಆಪ್ ಸೂಚನೆ, ಆಸಕ್ತರು ಇಲ್ಲಿ ಬಂದು ಸೇರಬೇಕು ಅಂತ ಹೇಳಿ. ಎಷ್ಟು ಸಂಖ್ಯೆಯಲ್ಲಿ ಜನ ಬಂದವರು ಬೇರೆ ಬೇರೆ ವರ್ಗ, ಬೇರೆ ಬೇರೆ ಸಮಾಜ, ಬೇರೆ ಬೇರೆ ಪಂಥ, ಬೇರೆ ಬೇರೆ ವಿಚಾರಧಾರೆ, ಅವರೆಲ್ಲರೂ ಬಂದು ಇಲ್ಲಿ ಸೇರಿ ಒಕ್ಕೊರಲಿಂದ ಒತ್ತಾಯಿಸ್ತಾ ಇದ್ರು ನಮ್ಮ ಪರಮೇಶ್ವರ್ ಅವರಿಗೆ ಖಂಡಿತವಾಗಲೂ ಸನ್ಮಾನ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು. ನಾವಿಲ್ಲಿ ಸೇರಿರ್ತಕ್ಕಂತಹ ವೇದಿಕೆಯಲ್ಲಿರುವಂತವರಿಗೆ ಹೇಳ್ತಾ ಇದ್ದೇನೆ, ಏನಾದ್ರೂ ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಬೇಕು, 1,000 ರೂಪಾಯಿಯನ್ನ ಕೂಡಿಸ್ಬೇಕು, 2,000 ರೂಪಾಯಿಯನ್ನ ಕೂಡಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರು ಹೇಳೇ ಇಲ್ಲ. ಈ ಕಾರ್ಯಕ್ರಮಕ್ಕೆ ಒಂದು 30,000 ರೂಪಾಯಿ ಖರ್ಚಾಗ್ತದೆ ಅಂತಾದಾಗ ಕೇವಲ 3 ನಿಮಿಷದಲ್ಲಿ ಸ್ವಪ್ರೇರಣೆಯಿಂದ ಆ ಹಣವನ್ನ ಸಂಗ್ರಹಿಸಿದ್ದು ಪರಮೇಶ್ವರ್ ಬಗ್ಗೆ ಈ ಊರಿನವರಿಗಿರ್ತಕ್ಕಂತಹ, ಈ ಪಂಚಾಯತ್ ಅಲ್ಲಿರ್ತಕ್ಕಂತಹ ಅಭಿಮಾನಕ್ಕೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈಗ ನಾವು ಅವರನ್ನ ಕರೆತರಲಿಕ್ಕೆ ವಾದ್ಯವನ್ನು ತೆಗೆದುಕೊಂಡು ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಬರ್ತಾ ಇರುವಾಗ ಬೇರೆ ಬೇರೆ ರೀತಿಯ ಮಾತನ್ನ, ಸಂತೋಷದ ಮಾತುಗಳನ್ನು ಹೇಳತಕ್ಕಂಥದ್ದನ್ನ ನಾನು ಕೇಳಿದ್ದೇನೆ. ಅದರಲ್ಲಿ ಒಬ್ಬ ನಾಗರಾಜ್ ಪೇಂಟರ್ ಇಲ್ಲಿ ಇದ್ದಿರ್ಬೇಕು, ಅವನು ಹೇಳ್ತಾ ಇದ್ದ, ನಾನು ಪರಮೇಶ್ವರ್ ಮದುವೆಗೆ ಹೋಗಿದ್ದೆ, ಆ ದಿಬ್ಬಣದಲ್ಲೂ ಸಹ ಅಷ್ಟು ಜನ ಇರಲಿಲ್ಲ, ಆದರೆ ಈ ಪ್ರಶಸ್ತಿಗೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ ಅವನು ಆಶ್ಚರ್ಯಚಕಿತನಾಗಿ ನಮ್ಮ ಜೊತೆಗೆ ಬರ್ತಾ ಇದ್ದದನ್ನು ನಾನು ಗಮನಿಸಿದ್ದೇನೆ. ಈಗ ನೋಡಿದ್ರೆ ಇಷ್ಟು ಸಂಖ್ಯೆಯಲ್ಲಿ, ನಾನು ಸಹ ಗಮನಿಸಿರಲಿಲ್ಲ, ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿನಂದನೆಗಳ ಮಹಾಪುರ ಅವರಿಗೆ ಹರಿದು ಬರ್ತದೆ ಅನ್ನುವಂಥದ್ದನ್ನು ನಾನು ಗಮನಿಸಿರಲಿಲ್ಲ. ಇಲ್ಲಿ ಇರ್ತಕ್ಕಂಥ ವೇದಿಕೆಯಲ್ಲಿರುವಂತ ಯಾರು ಸಹ ಗಮನಿಸಿರಲಿಲ್ಲ. ನಾನು ಗಮನಿಸ್ತಾ ಇದ್ದೆ ಈಶ್ವರ ನಾಯ್ಕ ಅವರನ್ನ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ ನಾಯ್ಕರನ್ನು ಗಮನಿಸ್ತಾ ಇದ್ದೆ ಮತ್ತು ಅವಧಾನಿಯವರನ್ನು ಗಮನಿಸ್ತಾ ಇದ್ದೆ. ಮುಗಳ ನಗುತ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು. ಯಾಕೆ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಇಷ್ಟೊಂದು ಪ್ರಭಾವ ಇರುವಂತಹ ವ್ಯಕ್ತಿ ಶಿಕ್ಷಕ ಇದ್ದಾನೆ, ಅವ್ರು ತಿಳ್ಕೊಂಡಿರಲಿಲ್ಲ ಇದ್ದಾನೆ ಅಂತ ತಿಳಿದುಕೊಂಡು ಅವರು ಖುಷಿ ಪಡ್ತಾ ಇದ್ರು. ಅವರು ನಮ್ಮ ಆಸ್ತಿ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಆಸ್ತಿ ಅಂತೇಳಿ ಅವರು ಹೆಮ್ಮೆ ಪಟ್ಕೊಳ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಬಹಳಷ್ಟು ಜನ ಇಲ್ಲಿ ಕುಂತವ್ರು ಹೇಳ್ತಾ ಇದ್ರು, ಪರಮೇಶ್ವರನ ಸಾಧನೆ ನೋಡಿದಾಗ ಅವರಿಗೆ ಮೊದಲೇ ಪ್ರಶಸ್ತಿ ಬರಬೇಕಿತ್ತು, ರಾಜ್ಯ ಪ್ರಶಸ್ತಿ ಸಿಗ್ಬೇಕಿತ್ತು ಅಂತೇಳಿ. ನನಗೆ ಇಲ್ಲಿ ಒಂದು ಮಾತು ನೆನಪಾಗ್ತದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕನ್ನಡದ ಶ್ರೇಷ್ಠ ಕವಿಗಳು, ಅವರಿಗೂ ಸಹ ಒಂದು ರಾಜ್ಯದ ಪ್ರಶಸ್ತಿ ಲೇಟ್ ಆಗಿ ಬಂತು. ಪತ್ರಕರ್ತರು ಕೇಳ್ತಾರೆ, ನಿಮಗೆ ಈ ಸಣ್ಣವರಿಗೆಲ್ಲ ಸಿಕ್ತು, ನಿಮಗೆ ಈ ಪ್ರಶಸ್ತಿ ಲೇಟ್ ಆಗಿದೆ, ನಿಮ್ಗೆ ಏನ್ ಅನಿಸ್ತದೆ ಅಂತ ಕೇಳಿದಾಗ ಅವ್ರು ಬಹಳ ಎಚ್ಚರಿಕೆಯಿಂದ ಉತ್ತರ ಕೊಡ್ತಾರೆ. ನಿಮ್ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಸ್ವೀಟ್ ತಗೊಂಡ್ ಬಂದಾರೆ, ಅದನ್ನ ಯಾರಿಗೆ ಕೊಡ್ತೀವಿ? ಫಸ್ಟ್ ಎಲ್ಲಾ ಸಣ್ಣ ಮಕ್ಕಳಿಗೆಲ್ಲ ಹಂಚಾದ ನಂತರ ಉಳಿದ್ರೆ ಅದನ್ನ ದೊಡ್ಡವರಿಗೆ ಕೊಡೋದು. ಈಗ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಷ್ಟೇ ಅನ್ನುವಂತ ಉತ್ತರವನ್ನ ಕೊಟ್ಟು, ಈಗ ನಾನು ಸಹ ಈ ಪರಮೇಶ್ವರಿಗೆ ಲೇಟ್ ಆಗಿ ಪ್ರಶಸ್ತಿ ಸಿಕ್ಕಿದೆ, ಅವರು ದೊಡ್ಡವರು,
ಈ ಸಣ್ಣವರಿಗೆಲ್ಲ ಏನು ಪ್ರಶಸ್ತಿ ಕೊಟ್ಟಾಯಿತು, ಈಗ ಅವರ ಹಿರಿಯರಿಗೆ ನಂತರ ಕೊಡುವಂತದ್ದು, ಅವರಿಗೆ ಸಿಗಬೇಕಾದಂತದ್ದು ಅವರಿಗೆ ಈಗ ತಡವಾಗಿ ಆದ್ರೂ ಸಿಕ್ಕಿದೆ ಅನ್ನತಕ್ಕಂಥದ್ದನ್ನ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಪರಮೇಶ್ವರ್ ಯಾವಾಗಲೂ ನಮ್ಮ ಹಾಗೆ ಹತ್ತರಲ್ಲಿ 11ನೇ ಶಿಕ್ಷಕರಾಗಿರ್ಲಿಲ್ಲ, ವರ್ಗ ಕೋಣೆಗೆ ಸೀಮಿತನಾಗಿರ್ಲಿಲ್ಲ. ಅವರು ಯಾವಾಗಲೂ ಒಂದು ರೀತಿ ವಿಭಿನ್ನವಾದಂತಹ ವ್ಯಕ್ತಿತ್ವ. ಎಲ್ಲರೂ ನಡೀತಾ ಇದ್ರೆ ಅವ್ರು ಕೊಡ್ತಾ ಇರ್ತಾರೆ, ಎಲ್ಲರೂ ಓಡ್ತಾ ಇದ್ರೆ ಅವ್ರು ಇನ್ನೂ ವೇಗವಾಗಿ ಓಡ್ತಾ ಇರ್ತಾರೆ, ಎಲ್ಲರೂ ಇನ್ನೂ ವೇಗವಾಗಿ ಓಡ್ತಾ ಇದ್ದಾರೆ, ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ ಓಡೋದು ಹೇಗೆ ಅನ್ನುವಂಥದ್ದು. ಆ ರೀತಿಯ ವ್ಯಕ್ತಿತ್ವ ಅವರದ್ದಾಗಿರ್ತದೆ. ವರ್ಗ ಕೋಣೆಯಲ್ಲಿ ಕ್ಲಾಸ್ ನಲ್ಲಿ ಪಾಠ ಮಾಡುವಾಗ ಅವರಿಗೆ ವರ್ಗ ಕೋಣೆಯಿಂದ ಹೊರಗಿಳಿದ ಮಕ್ಕಳು ಕಾಣಿಸ್ತಾರೆ. ಅವರನ್ನು ಹೇಗಾದ್ರೂ ಮಾಡಿ ಈ ವರ್ಗ ಕೋಣೆಗೆ ತರಬೇಕು ಅನ್ನುವಂತ ತುಡಿತ ಅವರಲ್ಲಿ ಇರ್ತದೆ. ಅದಕ್ಕಾಗಿ ಕಾರ್ಯಯೋಜನೆಯನ್ನು ರೂಪಿಸ್ತಾರೆ. ವಿಶೇಷ ಚೇತನ ಮಕ್ಕಳು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರುವಂತಹ ಮಕ್ಕಳು, ಅವ್ರ ಬಗ್ಗೆ ಅವರು ನೆನಪು ಮಾಡ್ಕೊಳ್ತಾರೆ. ಅವರಿಗೆ ಏನಾದ್ರೂ ಖುಷಿ ಪಡಿಸಬೇಕು ಅಂತ ಹೇಳಿ ಆ ನಾಟಕ ತಂಡವನ್ನು ತೆಗೆದುಕೊಂಡು ಹೋಗಿ ಆ ಮಕ್ಕಳಿರುವಲ್ಲಿ ನಾಟಕವನ್ನ ಮಾಡಿಸ್ತಾರೆ. ಆಕಳಿಗೆ ತೆಗೆಯುವಂತಹ ಮಕ್ಕಳಿಗೆ ಕ್ಲಾಸ್ ನಲ್ಲಿ ಅವರಿಗೂ ಸಹ ಏನಾದರೂ ಕಲಿಕೆಯಲ್ಲಿ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರಿಗೆ ಬರೀ ಅನಿಸೋದಷ್ಟೇ ಅಲ್ಲ, ಕಾರ್ಯಪ್ರವೃತ್ತ ಆಗ್ತಾರೆ. ಅದೇ ನಮಗೂ ಮತ್ತು ಅವರಿಗೆ ಇರ್ತಕ್ಕಂಥ ವಿಶೇಷ. ಒಂದು ಜಲವೈವಿಧ್ಯ ಪಾಠ ಮಾಡಬೇಕು ಅಂತ ಆದ್ರೆ ನಾನು ಗಮನಿಸಿದ ಒಂದು ವಿಡಿಯೋವನ್ನ, ಶರಾವತಿ ನದಿಯಲ್ಲಿ ಡಿಂಗಿಯಲ್ಲಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಜಲವೈವಿಧ್ಯದ ಬಗ್ಗೆ ಪಾಠ ಮಾಡ್ತಾ ಇದ್ರು. ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಎಲ್ಲಾ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವೇನ್ ಮಾಡಿದ್ದೀರಿ? ಏನೂ ಇಲ್ಲ. ಅವ್ರು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಸಾಹಿತಿಗಳ ನಡಿಗೆ ಶಾಲೆಯ ಕಡೆಗೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಶಾಲೆಗೆ ಆ ಮಕ್ಕಳಿಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆ ಸಾಹಿತಿಗಳನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಸಾಹಿತ್ಯದ ಬಗ್ಗೆ ಒಲವನ್ನು ಉಂಟು ಮಾಡತಕ್ಕಂತ ಕಾರ್ಯಕ್ರಮವನ್ನ, ಬಹಳಷ್ಟು ಕಾರ್ಯಕ್ರಮಗಳನ್ನ ಅವರು ರೂಪಿಸಿದ್ದಾರೆ. ಬರೀ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದಷ್ಟೇ ಅಲ್ಲ, ಇನ್ನೊಂದು ನಲಿಕಲಿ ಇಲಾಖೆಯನ್ನು ಬಹಳ ವರ್ಷಗಳ ಹಿಂದೆ ಬಹಳ ಜನಪ್ರಿಯ ಪಡೆದಂತ ಒಂದು ಕಾರ್ಯಕ್ರಮ, ಅದು ಇನ್ನೂ ಸಹ ಇದೆ. ಆ ನಲಿಕಲಿ ಮಾಡಿದವರಿಗೆ ಅದನ್ನ ಹೇಗೆ ಅನುಷ್ಠಾನ ಮಾಡೋದು ಅಂತ ಹೇಳಿ ಗೊತ್ತಿತ್ತೋ ಇಲ್ವೋ ಏನೋ. ಆದ್ರೆ ಇವರು ಭಟ್ಕಳದಲ್ಲಿ ಶಿಕ್ಷಕರಾಗಿರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ಗಮನ ಸೆಳೆಯುವ ರೀತಿಯಲ್ಲಿ ಆ ನಲಿಕಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು. ಅವ್ರಿಗೆ ಏನಂತ ಕರೀತಿದ್ರು ಆ ಸಂದರ್ಭದಲ್ಲಿ ಅಂತಂದ್ರೆ, ಪರಮೇಶ್ವರ್ ಮಾಸ್ತರು ಅಂತ ಹೇಳಿ ಕರೀತಾ ಇರಲಿಲ್ಲ. ಬಹಳಷ್ಟು ಜನ ಭಟ್ಕಳದಲ್ಲಿ ನಲಿಕಲಿ ಮಾಸ್ತರು ಅಂತಾನೆ ಕರೀತಾ ಇದ್ರು. ಅವರು ಪರಮೇಶ್ವರ್ ಮಾಸ್ತರು ಶಾಲೆಯಲ್ಲಿ ಅಂತ ಕೇಳಿದ್ರೆ ಯಾರು ಅವರು ನಲಿಕಲಿ ಮಾಸ್ತರು ಅಂತ ಹೇಳಿ. ಅಂದ್ರೆ ಆ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಪಡೆದಂತ ಒಬ್ಬ ಶಿಕ್ಷಕ, ಹೊಸತನವನ್ನು ತಂದಂತ ಶಿಕ್ಷಕ ಅವರು ಪರಮೇಶ್ವರ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಪಾಲಕರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಭಿಯಾನವನ್ನೇ ಹಮ್ಮಿಕೊಂಡ್ರು. ಅವರು ಪಾಲಕರಿರುವಲ್ಲಿ ಹೋಗಿ ತಾವೇ ರಚಿಸಿ ತಾವೇ ನಿರ್ದೇಶಿಸಿದ ನಾಟಕವನ್ನು ಪ್ರದರ್ಶನ ಮಾಡಿದರು. ಪಾಲಕರನ್ನ ಮನವೊಲಿಸಿದರು, ಆ ಮಕ್ಕಳನ್ನ ಶಾಲೆ ತಂದರು, ಆ ಮಕ್ಕಳು ಶಿಕ್ಷಣ ಕಲಿತರು ಮತ್ತು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಂಡರು. ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಹಲವಾರು ಸಮಾಜಮುಖಿ ಕೆಲಸಗಳಲ್ಲೂ ಸಹ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಈಗಷ್ಟೇ ದಿನಕರ್ ಬಂದು ಹೇಳೋದ್ರೆ ಈ ವಿಷಯವನ್ನ ಮುದ್ದಾಮ್ ನೀವು ಹೇಳಬೇಕು ಅಂತ ಹೇಳಿ, ಎಲ್ಲಾ ಕಡೆ ಊಟಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಸ್ವಂತ ಹಣವನ್ನ ಖರ್ಚು ಮಾಡಿ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ನೆಲೆಸುವಂತ ಒಂದು ಸ್ಥಳದ ಜನರಿಗೆ ಸ್ವತಃ ಕಿಟ್ಟನ್ನ ಹಂಚಿದಂತ ಕೀರ್ತಿ ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಆ ವ್ಯಕ್ತಿ ತನ್ನ ಸ್ವಂತ ಖರ್ಚಿನಲ್ಲಿ ಮಾಡದ ಅಂತಂದ್ರೆ ಅದು ಪ್ರಶಸ್ತಿಯನ್ನ ಮೀರಿದ, ಅದಕ್ಕೆ ಕೊಡಬೇಕಾದಂತ ಪ್ರಶಸ್ತಿ ಇದಕ್ಕಿಂತಲೂ ಹೆಚ್ಚಿನದು ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಭಾಗದ ಪ್ರತಿಭೆಗಳನ್ನು ಗುರುತಿಸುವಂತದ್ದಿರಲಿ, ಈ ಭಾಗದಲ್ಲಿ ಯಾರಾದ್ರೂ ಸಾಧನೆ ಮಾಡಿದ್ರೆ ಅವರ ಮನೆಗೆ ಹೋಗಿ ಗುರುತಿಸುವಂತಾಗಿರಲಿ. ಇದೇ ಮೊದಲ ಬಾರಿಗೆ ನಾವು ಕಾರ್ಯಕ್ರಮವನ್ನ ಮಾಡಿದ್ವಿ. ಹೊಳಿಗದ್ದೆಯಲ್ಲಿ ಏನಾದರೂ ನಾವು ಕಾರ್ಯಕ್ರಮ ಮಾಡೋದಿದ್ರೆ ಇದೇ ಪ್ರಥಮ ಬಾರಿಗೆ. ಇಲ್ಲಿವರೆಗೆ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲ ಅವ್ರಿಗೆ ಬಿಟ್ಬಿಡ್ತಾ ಇದ್ರು. ಪ್ರತಿ 2 ತಿಂಗಳು 3 ತಿಂಗಳು ಏನಾದ್ರೂ ಒಂದು ಕಾರ್ಯಕ್ರಮ ಇತ್ತು. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅವರ ಮನಸ್ಸು ಅದಕ್ಕೆ ನಡೀತಾ ಇತ್ತು. ಹೀಗೆ ಹೇಳ್ತಾ ಹೋದ್ರೆ, ನಾನು ಹೀಗೆ ಭಾಷಣ ಮಾಡ್ತಾ ಹೋದ್ರೆ, ಈಗ ಇಲ್ಲೇ ಇದ್ದಾರೆ ಸುದೀಶ, ಇಲ್ಲಿ ಟೈಮ್ ಕೊಟ್ಟದ್ದು ಬರೀ 4 ನಿಮಿಷ ಆಗ್ತಾ ಇದೆ ಈಗ ಅಂತೇಳಿ ಬಂದು ಕಿವಿಯಲ್ಲಿ ಹೇಳುವಂತ ಮಾತು ಬರ್ಬೋದು. ಅದಕ್ಕಾಗಿ ನಾನು ಅವ್ರ ಬಗ್ಗೆ ಹೆಚ್ಚು ಹೇಳಿದ್ದೇನೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್ ಅಂತ. ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್ ಅಂತ. ನಮ್ಮ ಸಾಧನೆಗಳು ಮಾತಾಗಬೇಕು, ಮಾತು ಸಾಧನೆ ಆಗಬಾರದು ಅಂತ ಹೇಳಿ. ಪರಮೇಶ್ವರ ಎಲ್ಲ ಸಾಧನೆಗಳು ನಮ್ಮ ಮುಂದಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಅವರನ್ನು ಅಭಿನಂದಿಸಬೇಕಾದ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವೆಲ್ಲರೂ ಬಹಳ ಖುಷಿಯಿಂದ ದೇವಗಿರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಟಿ ನಾಯಕರ ಮಾರ್ಗದರ್ಶನದಲ್ಲಿ, ನಿಮ್ಮೆಲ್ಲರ ಸಹಕಾರದಲ್ಲಿ, ಇಲ್ಲಿರತಕ್ಕಂಥ ಎಲ್ಲ ಸರಸ್ವತಿ ಪುತ್ರರು ಸಾಹಿತಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ವಿವಿಧ ಸಂಘಟನೆಗಳ ಅಧ್ಯಕ್ಷರ ಸಮ್ಮುಖದಲ್ಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 2 ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವರಿಗೆ ಇವತ್ತೊಂದೇ ದಿವಸ ರಜೆ ಸಿಗುವಂತದ್ದು. ಅವರು ಆ ತಮ್ಮ ಸ್ವಂತ ತನ್ನ ಸಮಯವನ್ನ
ಬಿಟ್ಟು ಇದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ. ಅವರಿಬ್ರು ನಾನು ಬಹಳ ಹತ್ತಿರದಿಂದ ಗಮನಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಿತ್ರರು ಸಹ ಹೌದು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈಶ್ವರ್ ನಾಯ್ಕ ಇರ್ಬೇಕಂತೂ ಅವರು ಮಹಾನ್ ದೊಡ್ಡ ಸಾಧಕರು. ನಿಮಗೆ ಗೊತ್ತಿದೆ, ಒಬ್ಬ ನಿರ್ದೇಶಕ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅವರು ಅವರ ಹುದ್ದೆ ಏನು ಅನ್ನುವಂಥದ್ದು ನಮ್ಗೆ ಬಹುಶಃ ಇರ್ಲಿಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಸರಿಯಾಗಿ. ಅವರು ಒಂದು 100 ಜನ KES ಅಧಿಕಾರಿಗಳು ಪಾಸ್ ಆದರೆ ಒಂದು 2 ರಿಂದ 3 ಜನರು ನಿರ್ದೇಶಕ ಹುದ್ದೆಗೆ ಹೋಗುವಂತವ್ರು. ಅವರಲ್ಲಿ ಈಶ್ವರ್ ನಾಯ್ಕರು ಒಬ್ಬರು. ಅವರು ಸಹ ಒಳ್ಳೆ ಸಾಧನೆ ಮಾಡಿದಂತ ವ್ಯಕ್ತಿಗಳು. ಸುಮಾರು 8 ಜಿಲ್ಲೆ, ಇಡೀ ಧಾರವಾಡ ವಿಭಾಗ ಅವರ ಅಂಡರ್ ಬರುವಂತದ್ದು. ಅವರು 9 ಜಿಲ್ಲೆಗಳು ಅವರ ನಿಯಂತ್ರಣದಲ್ಲಿ ಇರತಕ್ಕಂಥದ್ದು. ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು, ಸಾಧನೆ ಮಾಡಿದಂತ ವ್ಯಕ್ತಿಗಳು, ಸಾಧಕನನ್ನ ತನ್ನ ಇಲಾಖೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸನ್ಮಾನ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಅವರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಪರಮೇಶ್ವರನಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹೀಗೆ ನಾವು ಒಂದಿನ ಸೇರಿ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದ ಸಂಭ್ರಮವನ್ನ ಆಚರಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾತಾವರಣ ಇಲ್ಲಿ ಹೊಳೆಗದ್ದೆ ದಾನೇಶ್ವರದಲ್ಲಿ ನಿರ್ಮಾಣ ಆಗಿದೆ. ಕಾರಣ ನಮ್ಮೆಲ್ಲರ ನೆಚ್ಚಿನ ಮಿತ್ರರು, ಆತ್ಮೀಯರು, ಹಿರಿಯರು PR ನಾಯ್ಕರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರ ಸಂಭ್ರಮ ಇವತ್ತು ಈಗ ನಡೀತಾ ಇದೆ. ಬಂದ ವೇದಿಕೆ ಮೇಲೆ ಬಂದಂತ ಎಲ್ಲ ಹಿರಿಯರೇ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪಂಚಾಯತ್ ಸದಸ್ಯರುಗಳೇ ಮತ್ತು ಈ ಊರಿನೆಲ್ಲ ಪ್ರಮುಖರೇ ಮತ್ತು PR ನಾಯಕರ ಜೊತೆಗೆ ಇದ್ದಂತ ಎಲ್ಲ ಶಿಕ್ಷಕರ ಮೇಲೆ ಅಪಾರ ಅಭಿಮಾನ, ಅವ್ರ ಬಗ್ಗೆ ಗೌರವ. ಮತ್ತೊಂದು, ಈ ಹೊಳೆಗದ್ದೆ ದಾರೇಶ್ವರ ಹೇಗಿದೆ ಅಂದ್ರೆ, ಇದು ನಾನು ಎಲ್ಲ ವೇದಿಕೆಯಲ್ಲೂ ಹೇಳ್ತಿದ್ದೆ, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಬೀಡು ಈ ಭಾಗದಲ್ಲಿ ಯಾವ್ದಾದ್ರು ಇದ್ರೆ ಅದು ಹೊಳೆಗದ್ದೆ ಮತ್ತು ದಾರೇಶ್ವರ ಅಂತ ಅಭಿಮಾನದಿಂದ ಹೇಳ್ತೀನಿ. ಅದಕ್ಕೆ ಕಾರಣ ಬಹುಶಃ PR ನಾಯಕರಿಗೂ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಈ ಊರು ಒಂದು ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಊರೇ ಆಗಿದೆ. ನಾನು ಈ ಊರ ಮೇಲೆ ಯಾವಾಗೂ ನೋಡ್ತಾ ಇದ್ದೆ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೂ ಇವ್ರಿಗೇನು ಹಿಂದೆ ಸರಿಯೋದಿಲ್ಲ. ಅವಕಾಶ ಕೊಟ್ಟರೆ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ. ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ವಿರುದ್ಧ ಕೊಟ್ಟಂತ ಸಂದರ್ಭವನ್ನು ನಾನು ನೋಡಿದ್ದೀನಿ. ಅಂತ ಅದ್ಭುತವಾಗಿ ಮಾಡಿ ತೋರಿಸಿದಂತದ್ದಿದೆ. ಹೀಗೆ ನಾನು ಅಷ್ಟೇ ಉದ್ಯೋಗದ ಜೊತೆಗೆ ಈಶ್ವರನ ಜೊತೆ ಕೂತ್ ಮಾತಾಡ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೆ, ಪದವಿಯ ಜೊತೆ ಕೂತ್ ಮಾತಾಡ್ಬೇಕು ಹೇಳ್ತಾ ಇದ್ದೆ. ಇದು ಇಲ್ಲಿ ಅಥವಾ ಸಾಮಾನ್ಯವಾಗಿ ಯಾವ್ದಾದ್ರು ಸತ್ಯಾಗ್ರತೆ ಇದ್ರೆ, ವರ್ಧಂತಿ ಉತ್ಸವ ಇದ್ರೆ, ಗಣೇಶ ಉತ್ಸವ ಇದ್ರೆ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಮ್ಯೂಸಿಕಲ್ ನೈಟ್ ಇದ್ರೆ ಜನ ಸೇರ್ತಾರೆ. ಆದ್ರಿಂದ ಅರ್ಥಪೂರ್ಣಕ್ಕೂ ಜನ ಏನಾದ್ರು ಸೇರ್ತಾರೆ ಅಂದ್ರೆ ಅದು ದಾರೇಶ್ವರ ಹೊಳೆಗದ್ದೆಯಲ್ಲೇ ಅಂತ ನಾನು ಅಭಿಮಾನದಿಂದ ಹೇಳಕ್ ಬಯಸ್ತೀನಿ. ಇದೇ ಕಾರಣಕ್ಕಾಗಿ ಎಲ್ಲರೂ ಸೇರಿ ಇಲ್ಲಿ ಒಂದು ವಿಶೇಷ, ಈ ಭಾಗದಲ್ಲಿ ಪಕ್ಷಾತೀತ, ಜಾತ್ಯತೀತ, ಇಲ್ಲಿ ಏನ್ ಕಾರ್ಯಕ್ರಮ ಮಾಡಿದ್ರು ಪಕ್ಷಾತೀತ ಮತ್ತು ಜಾತ್ಯತೀತ. ಹಾಗಾಗಿ PR ಈ ಮಟ್ಟಕ್ಕೆ ಬೆಳೆದ್ರು ಅಂತ ನನ್ನ ಭಾವನೆ. ಇವ್ರ ಜೊತೆಗೆ ಮತ್ತೊಂದು ಜನ ಇದ್ದಾರೆ, ಎಲ್ಲ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಸಿಗುವಂತ ಒಂದಿಷ್ಟು ಸಾಹಿತಿಗಳಲ್ಲಿ ನೆಲೆ ಊರಿದ್ದಾರೆ ಈ ಭಾಗದಲ್ಲಿ. ಕಾರಣ ಈ ಜನರ ಪ್ರೋತ್ಸಾಹ ಅಂತ ನಮ್ಗೆ ಅನಿಸ್ತದೆ. ಹಾಗಾಗಿ ಭಗವಂತ PR ನಾಯಕರು ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿ ಕೊಡ್ಲಿ. ಅದ್ರ ಜೊತೆಲಿ ಈ ಊರಿನವ್ರಿಗೂ ಸಾಕಷ್ಟು ಸಾಹಿತಿಗಳು ಇಲ್ಲಿದ್ದಾರೆ, ಅವ್ರಿಗೂ ಎಲ್ಲರಿಗೂ ಅಥವಾ ಬೇರೆ ಬೇರೆ ರಂಗದಲ್ಲಿ ಉದ್ಯೋಗಮುಖವಾಗಿ ಬರ್ತಾ ಇದ್ದಾರೆ, ಅವ್ರಿಗೂ ಒಳ್ಳೆ ಪ್ರಶಸ್ತಿ ಸಿಗ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ, ಅವಕಾಶ ಕೊಟ್ಟಿದ್ದ ಎಲ್ಲ ಹಿರಿಯರಿಗೂ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾನು ಹೊರಡ್ಬೇಕಾದ್ರಿಂದ ನಾನೇ ಮೊದಲು ಮಾತಾಡಿದೆ. ಎಲ್ಲ ಹಿರಿಯರು ಇದ್ರು, ಹಿರಿಯರ ಮಾತು ಕೇಳಬೇಕಿತ್ತು, ನಾನು ಅದು ಅನಿವಾರ್ಯವಾಗಿ ಹೋಗ್ಬೇಕಾದ್ರಿಂದ ಕ್ಷಮೆ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಏನು PR ನಾಯಕ ಶಿಕ್ಷಕರನ್ನ ಅಭಿನಂದಿಸಬೇಕು ಅಂತ ಹೇಳಿ ಊರಿಗೂರೇ ಎದ್ದು ಬಂದಿರೋದು ನೋಡಿದ್ರೆ ನನಗೆ ಯಾಕೋ ತುಂಬಾ ಆಶ್ಚರ್ಯ ಅನಿಸ್ತದೆ ಅಂತ. ಯಾಕಂತಂದ್ರೆ ಈ ನೆರೆ ಹೊರೆ ಅನ್ನೋ ಪದ ಇದೆ, ನೆರೆ ಮತ್ತು ಹೊರೆ ಅಂತ. ನೆರೆ ಅಂದ್ರೆ ಏನು ಅಂತಂದ್ರೆ ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು. ಅದೇ ಪದದ ಕೆಲವೊಮ್ಮೆ ಹೊರೆನೂ ಆಗ್ತದೆ ಅಂತ ಹೇಳ್ತಾರೆ. ಬಹುಶಃ ಈ ಏನು ಹೊಳೆಗದ್ದೆ ಊರು ನೆರೆ ಅನ್ನುವಂಥ ಪದ ಮಾತ್ರ ಇಟ್ಕೊಂಡಿದ್ರೆ ಹೊರೆ ಅನ್ನುವಂಥ ಪದ ಇಟ್ಕೊಳ್ಳಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. PR ನಾಯಕರಿಗೂ ಸಹಿತ ಇದು ಊರೆಲ್ಲವೂ ನೆರೆನೇ ಆಗಿದೆ, ಮತ್ತು ಯಾವ ಸಂದರ್ಭದಲ್ಲೂ ಹೊರೆ ಅಂತ ಆಗಲಿಲ್ಲ ಅಂತೇಳಿ. ಖಂಡಿತ
ಇವೆಲ್ಲ ಸಿಗುವುದಿಲ್ರಿ. ನನ್ನ ಜೀವನಾನುಭವ, ನನ್ನ ಸೇವಾನುಭವದಲ್ಲಿ ನಮ್ಗೆ ಇದೆಲ್ಲ ಅರಿವಿದೆ. ಪ್ರಶಸ್ತಿ ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಇದೇ ಗ್ರೌಂಡ್ ಅಲ್ಲಿ ಮಾಡಿದ್ದೇನೆ. ಹಾಗೂ ರವಿದಾಸ್ ನಾಯ್ಕರು, ಪುಟ್ಟು ಕುಲಕರ್ಣಿ ಅವರೆಲ್ಲ ಇತ್ತು. ನನ್ನನ್ನು ಕರೆದಿದ್ದಾರೆ. ನಾನು ಚೆನ್ನಾಗಿ ಸಿಕ್ಕದ ಅವಕಾಶ ಅಂತ ಒಂದು 5 ನಿಮಿಷ ಭಾಷಣ ಹೊಡೆದಿದ್ದೆ ಅಲ್ಲಿ. ಅಂದ್ರೆ ಜನ ಅಷ್ಟು ಆ ಸಾಂಸ್ಕೃತಿಕವಾಗಿ ಸಂಪನ್ನತೆ ಇದೆಯಲ್ಲ, ಖಂಡಿತ ಮನಸ್ಸಿಗೆ ಬಹಳ ಖುಷಿ ಆಗ್ತದ್ರಿ. ನಾವು ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದರೆ ನಾವು ಬಯಸುವುದು ಅದನ್ನೆಲ್ಲ. ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಸುಸಂಸ್ಕೃತ ಸಮಾಜವನ್ನ ಸೃಷ್ಟಿ ಮಾಡುವಂಥದ್ದು. ಬೇರೆಲ್ಲ ಗಮನ, ಬೇರೆಲ್ಲ ಇದ್ರೂ ಸಹಿತ ಅದು ಗಮನ. ಈ ಸುಸಂಸ್ಕೃತ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥದ್ರಲ್ಲಿ ನಿಮ್ಮ ಏನು ಊರಿದೆಯಲ್ಲ, ಇದು ಬಹಳ ದೊಡ್ಡ ತುದಿಯಲ್ಲಿದೆ ಅಂತ, ಬಹಳ ಕಬ್ಬಲಿದೆ. ಇಂಥದ್ದೆಲ್ಲ ಎಲ್ಲ ಕಡೆ ಸಿಗುದಿಲ್ರಿ. ಪ್ರಿಯಮೈಕ್ರವ್ರೆ, ಇಂಥ ಊರು ಎಲ್ಲ ಕಡೆ ಸಿಗುದಿಲ್ಲ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಅಭ್ಯಾಸ, ನಮ್ಮ ಪ್ರಶಸ್ತಿ ಅವರನ್ನು ಹುಡುಕೊಂಡು ಬಂದಿದೆ. ಹಾಗೆ ಇವೆಲ್ಲ ಮಾತಾಡಿದಾಗೆ ಅವರಿಗೆ ಪ್ರಶಸ್ತಿ ಕೊಟ್ಟದ್ರಿಂದ ಪ್ರಶಸ್ತಿ ಗೌರವ ಹೆಚ್ಚಾಗಿದೆ. ಅದಕ್ಕೆ ಅದು ಪ್ರಶಸ್ತಿ ಕಿಮ್ಮತ್ತು ಹೆಚ್ಚಾಗಿದೆ. ನಿಜವಾಗಿ ಬಹಳ ಸಂತೋಷ ಆಗ್ತದೆ. ಯಾರಿಗೆ ಸಂದರ್ಭ ಮನೆ ಮೊದಲು ಮನೆ ಗೆಲ್ಬೇಕಂತಾರೆ, ಆಮೇಲೆ ಮನೆ ಗೆದ್ದು ಊರು ಗೆಲ್ಬೋದಂತೆ. ಬಹುಶಃ ಮನೆಯಲ್ಲಿ ಅವ್ರ ತಾಯಿಯನ್ನ ಕರ್ಕೊಂಡು ಕೂರ್ಸ್ಕೊಂಡಿದ್ದಾರೆ. ಬಹುಶಃ ವಯಸ್ಸಾದ್ಮೇಲೆ ಸಾಮಾನ್ಯ ನೀ ಇಲ್ಲೇ ನಾನು ಬರ್ತೇನೆ ಅಂತಿರೋದು ಜಾಸ್ತಿ. ಅವರ ಕಳ್ಕಳೆ ಏನಂತ ಗೊತ್ತಾ? ಅವ್ರು ಕೇಳ್ಬೇಕು, ನಾನು ಏನಂದ್ರೆ ನೀವು ಮಧ್ಯದಲ್ಲಿ ಕೂತ್ಕೊಳ್ಳಿ, ಎಡಕ್ಕೆ ತಾಯಿ ಇರಲಿ, ಅಥವಾ ಎಡಬಲ ನಿಮ್ಮ ತಾಯಿ ಮತ್ತೆ ಇರಲಿ. ಇಲ್ಲ 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 ನೀವು ತಾಯಿಯನ್ನೇ ಮಧ್ಯದಲ್ಲಿ ಕೂರಿಸಿ ಅಂತಂದ್ರೆ ನನ್ನಂತ ಹೇಳಿದ್ದೆ. ನಾ ಈಗ ಜಸ್ಟ್ ಹಾಗೆ ನಾನೇನು ಮುದ್ದದಲ್ಲಿ ಕೂರಿಸಿದೆ. ಬೆಳಗ್ಗೆ ಉಳಿದವರೆಲ್ಲ ಏನಂತಂದ್ರೆ, ಬೇಡ ನೀವು ಆಚೆಗೆ ನೀವೇ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳಿ ಮನೆಯವ್ರ ಹತ್ರ ಅಂತ ಹೇಳಿದ್ಮೇಲೆ ಆಯ್ತು ಅದು ಕೂತ್ಕೊಂಡ್ರು. ಅವ್ರ ಬಾಳಂದ್ರು, ಸರ್ ನೀವೇನು ಏನು ನೀವು ತಾಯಿ ಬಗ್ಗೆ ಗೌರವ ಇಟ್ಕೊಂಡಿರಿ, ತಾಯಿಯವರ ಆಶೀರ್ವಾದ ಇದೆ, ಅದು ನಿಮ್ಗೆ ಶ್ರೀರಕ್ಷೆ. ಯಾವತ್ತು ಅದು ನಿಮ್ಮನ್ನ ನೀವು ಮನೆ ಗೆದ್ರೆ ಊರು ಗೆಲ್ಬೋದು ಅಂತಿರಲ್ಲ. ಮನೆಯಲ್ಲಿ ಏನು ಪ್ರೀತಿ ವಿಶ್ವಾಸ, ನಾವು ಎಲ್ಲರೂ ಮಾತಾಡುವಾಗ ಹೇಳ್ತೇನೆ, ನಾವು ಏನು ಬಿತ್ತೇವೆ ಅದನ್ನು ಬೆಳಿತೇವೆ. ನಾವು ರಾಗಿ ಬೆಳಿತೇವೆ, ಜೋಳ ಬೆಳಿತೇವೆ. ಮುಳ್ಳು ಗಂಟಿಗಳನ್ನ ಬಿತ್ತಿ ಏನು ಸಿಹಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ನಾವು ಏನು ಬಿತ್ತುತ್ತೇವೆ ಅದನ್ನು ಬೆಳಿತೇವೆ. ನೀವು ಮನೆಯಲ್ಲಿ ಪ್ರೀತಿ ವಿಶ್ವಾಸವನ್ನ, ಸಮಾಜದಲ್ಲಿ ಪ್ರೀತಿ ವಿಶ್ವಾಸವನ್ನ, ಶಾಲೆಯಲ್ಲಿ ಪ್ರೀತಿ ವಿಶ್ವಾಸವನ್ನ, ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸವನ್ನ ಎಲ್ಲ ಕಡೆಗೆ ಅದನ್ನು ಬಿತ್ತಿದ್ರಿ, ಅದನ್ನು ಬೆಳೆತಿದ್ರಿ. ನೀವು ಸಮಾಜದಲ್ಲಿ ಎಲ್ಲ ಕಡೆಗೂ ಪಿ ಆರ್ ನಾಯ್ಕ್ ಅಂತ ಹೇಳಿ ಪ್ರೀತಿ ವಿಶ್ವಾಸವನ್ನ ಬಿತ್ತಿದ್ರಿ. ಇವತ್ತು ಆ ಪ್ರೀತಿ ವಿಶ್ವಾಸ ಬೆಳೆ ಬಂದಿದೆ. ಅದು ನಾವು ಏನ್ ಮಾಡ್ತೀವಿ ಹಾಗೆ ಅದು ಇರ್ತದೆ ಅಂತ ಬಹಳ ತುಂಬಾ ಸಂತೋಷ ಆಯ್ತು. ಒಬ್ಬ ಶಿಕ್ಷಕರನ್ನ ಮತ್ತೆ ಒಬ್ಬ ಒಳ್ಳೆಯ ಶಿಕ್ಷಕರನ್ನ ಒಂದು ಏನೋ ಅವ್ರ ವಿಷಯ ಹೇಳ್ಬೇಕಾದ್ರೆ ತುಂಬಾ ಬಡತನ ಬಂದಿದೆ ಸರ್. ನಾನು ಈ ಮಟ್ಟಕ್ಕೆ ನಾನು ಬರ್ತೇನೆ ಅಂತ ನನ್ನ ಕನಸಲ್ಲಿಯೂ ಗೊತ್ತಿರಲಿಲ್ಲ. ಮತ್ತೆ ಅದಕ್ಕೆ ನಾನು ಊರಿನವರೆಲ್ಲ ಸಹಕಾರ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರಲ್ಲ, ತಾಯಿ ಬಗ್ಗೆ ಅಷ್ಟು ಪ್ರೀತಿಯಿಂದ ಕರ್ಕೊಂಡಿಲ್ಲ ಸರ್. ಏನು ಅಂತಂದ್ರೆ, ಏನೋ ಸಂತೃಪ್ತಿಗೆ ಸಮಾನವಾದ ಸಂಪತ್ತಿಲ್ಲ, ಸಂತೃಪ್ತಿಗೆ ಸಮಾನವಾದ ಸಂತೃಪ್ತಿ ಅವ್ರಿಗೆ ಬೇಕು. ಮತ್ತೆ ಸಹನೆಗೆ ಸಮಾನವಾದ ಸದ್ಗುಣ ಇಲ್ಲ. ಎಲ್ಲನ್ನೂ ಪಿ ಆರ್ ನಾಯ್ಕರಲ್ಲಿ ಕಂಡಿದ್ದೇನೆ. ಅವರ ಸಂತೃಪ್ತ ಜೀವನ ಏನು, ಅವರ ಸಹನೆಯ ಸದ್ಗುಣ. ಪಟಾಕಿಗಿಂತ ಮಾತಿನ ಪಟಾಕಿ ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಪಟಾಕಿ ತಾವೆಲ್ಲರೂ ಕಂಡಿರ್ಬೋದು, ಒಂದು ಕ್ಷಣ ಬೆಳಕಷ್ಟೇ ಬೀಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಮಾತಿನ ಪಟಾಕಿ ಇದೆಯಲ್ಲ, ಅದು ಜೀವನ ಪರ್ಯಂತ ನಮ್ಮದು ಟಿವಿಯಲ್ಲಿ ಅದು ಬಿಡ್ತಾ ಇದೆ. ಬಹುಶಃ ಈಶ್ವರ ನಾಯ್ಕರು ಮಾತನಾಡಿದ್ರೆ ಹಾಗೆ ಎಲ್ಲ ಸಂದರ್ಭಗಳನ್ನ ಬಲಪಡಿಸಿಕೊಂಡು ಪಿ ಆರ್ ನಾಯ್ಕ ಅವರ ಅಭಿನಂದನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ನಿರ್ವಹಿಸಿದ್ದಾರೆ. ನಿಮಗೆ ತುಂಬುವುದಿಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕಾರ್ಯದ ಅದರಲ್ಲಿ ಪಿ ಆರ್ ನಾಯ್ಕ ಸರ್ ಅನ್ನು ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಅವರು ರಾಜ್ಯ ಮಟ್ಟಕ್ಕೆ ಒಂದು ಬೆಸ್ಟ್ ಟೀಚರ್ ಅವಾರ್ಡ್ ಪಡಿಲಿಕ್ಕೆ ಹೋಗಿದ್ರು. ಸೊ ನಮ್ಮ ತಾಲೂಕಿನ ನಿನ್ನೆ ಟೀಚರ್ ಡೇ ಸೆಲೆಬ್ರೇಷನ್ ಅಷ್ಟು ಅದ್ಭುತ ಆಗಿತ್ತು. ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ, ಅದು ನನಗೆ ವಿನಾಯಕ್ ಅವಧಾನಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ಸಹ ಪಿ ಆರ್ ನಾಯ್ಕ ಸರ್ ಅನ್ನು ಅಪ್ರಿಷಿಯೇಷನ್ ಮಾಡಿದ್ರು. ಸೊ ಇವಾಗ ನಾವು ಎಷ್ಟು ಬಿದ್ದಿದ್ದೇವೆ, ಬೆಳಿಗ್ಗೆ ನಾರಾಯಣ ಗುರು ಜಯಂತಿಯನ್ನು ಮಾಡಿ ಬೇರೆ ಸರ್ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಬಿದ್ದಿದ್ರು ಸಹ ಸುರೇಶ್ ನಾಯ್ಕ ಹೇಳಿದಾಗೆ ಇದು ನಮ್ಮ ತಾಲೂಕಿನ ಒಂದು ಹೆಮ್ಮೆಯ ವಿಷಯ. ಶಿಕ್ಷಕರು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡಿತಾ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮವನ್ನು ಹೊಳೆಗದ್ದೆ ದೇವಗಿರಿ ಗ್ರಾಮ ಪಂಚಾಯತಿ ಮುಂತಾ ತಾಲೂಕಿನ ವಿಶೇಷ. ದೇವಗಿರಿ ಗ್ರಾಮ ಪಂಚಾಯತಿ ಹೊಳೆಗದ್ದೆ ಗ್ರಾಮದಲ್ಲಿ ಅವರು ಸ್ವಂತ ಊರದಲ್ಲಿ ಮಾಡ್ತಾ ಇತ್ತು. ಎಲ್ಲ ಡಿವಿಷನಲ್ ಆಫೀಸರ್ ಒಬ್ಬರು ಈಶ್ವರ ನಾಯ್ಕ ಸರ್ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಶಿಕ್ಷಣ ಇಲಾಖೆ ವಿಭಾಗೀಯ ಮಟ್ಟ
ಮಟ್ಟದಲ್ಲಿ ಇರುವ ಕಾರ್ಯನಿರ್ವಹಿಸುತ್ತಿರುವ ಒಬ್ಬ ಅಧಿಕಾರಿಯಾಗಿ ಈ ಕಾರ್ಯಕ್ರಮ ಭಾಗಿಯಾಗಿರೋದಂದ್ರೆ ಈ ಕಾರ್ಯಕ್ರಮದ ಮಹತ್ವ ಎಷ್ಟು ಹೇಳ್ಬೇಕು ಅಂತ. ಸೊ ಸರ್, ಈಶ್ವರ್ ನಾಯ್ಕ್ ಸರ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ ಅವಾರ್ಡ್ಸ್ ಅನ್ನು ಪ್ರಶಸ್ತಿ ಪಡೆದಾಗ ಏನಾಗುತ್ತೆ ಅಂದ್ರೆ ನನ್ನ ಒಂದು ವೈಯಕ್ತಿಕ ಅನುಭವ ಹೇಳ್ತಾ ಇದೆ. ಸೊ ಡೆಪ್ಯೂಟಿ ತಹಶೀಲ್ದಾರ್ 2016 ಜಿಲ್ಲಾ ಮಟ್ಟದ ಅತ್ಯುತ್ತಮ ಸೇವಾ ಪ್ರಶಸ್ತಿಯನ್ನು ನಾನು ಕಂದಾಯ ಇಲಾಖೆಯಲ್ಲಿ ಪಡೆದಿದ್ದೆ. ಅದೇ ರೀತಿಯಲ್ಲಿ 2022 ನಿಪಾಣಿ ತಹಶೀಲ್ದಾರ್ ಆಗಿ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಕಂದಾಯ ಇಲಾಖೆಯಲ್ಲಿ ಪಡೆದಿದೆ. ಸೊ ಪ್ರಶಸ್ತಿ ಯಾವಾಗ ಸಿಗತ್ತೆ ಅಂತಂದ್ರೆ ತಮ್ಮ ಹಾರ್ಡ್ ವರ್ಕ್, ಈಗ ಶೈಕ್ಷಣಿಕರಾಗಿರ್ಬೋದು, ಎಜುಕೇಶನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ನಾವು ವರ್ಕ್ ಮಾಡ್ತಾ ಇರುವಾಗ ಸಾಮಾಜಿಕ ಕರ್ತವ್ಯ ಒಂದು ಇರಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ತಾವು ಏನು ಸೇವೆ ಸಲ್ಲಿಸ್ತೀರಿ ಆ ಸೇವೆಗೆ ನೀವು ಇಷ್ಟೇ ಇರಬೇಕು. ಸೊ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಾವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವಾಗ ನಮ್ಗೆಲ್ಲ ಗೊತ್ತಿದೆ. ಸೊ ನಿನ್ನೆ ನಾವು ಶಿಕ್ಷಕ ದಿನಾಚರಣೆ ಮಾಡಿದ್ದೇವೆ. ಶಿಕ್ಷಕರು ನಿಜವಾದ ನಮ್ಮ ಜೀವನದ ಮಾರ್ಗದರ್ಶಕರಾಗ್ತಾರೆ. ಸೊ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಒಂದು ಸಮಾಜದಲ್ಲಿ ಶಿಕ್ಷಕರಾದ ಅನ್ಕೊಳ್ಳಿ ಒಂದು ರೆಪ್ಯುಟೇಷನ್ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಸೊ ಅದೇ ರೀತಿಯಲ್ಲಿ ಅವ್ರದ್ದು ಒಂದು ಇಂಟ್ರೆಸ್ಟ್ ಅಂತಂದ್ರೆ ನಾವು ಕಂಡಿದ್ದೆ. ನಾನು ತಹಶೀಲ್ದಾರಾಗಿ ಜಾಯ್ನ್ ಆದ ತಕ್ಷಣ ಕೌಲಗಿ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಒಬ್ಬ ಸದಸ್ಯ ಆಗಿ ನನ್ನ ಜೊತೆ ಪರಿಚಯ ಆಗಿದ್ರು. ಸೊ ಆ ಪರಿಷತ್ ಕೆಲಸದಲ್ಲಿ ಸಹ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ರು, ನೋಡಿದೆ ನಾನು. ಸೊ ಇವಾಗ ಅವರು ಕಾರ್ಯವೈಖರಿ ನೋಡಿದೆ, 28 ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ. ಸೊ ಅವರು ಆಕ್ಟಿವ್ನೆಸ್ ನೋಡಿದ್ರೆ ನಾನು ಇಲ್ಲಿ ನೋಡಿದೆ, ಜಸ್ಟ್ ಅವ್ರು ನೋಡಿದ ತಕ್ಷಣ ಅವ್ರು ಬುಕ್ ಇಟ್ಕೊಂಡಿದ್ದಾರೆ. ಸೊ ಸರ್ಕಾರ ಮುಖ್ಯವಾಗಿ ಒಂದು ಕಡೆ ಕುತ್ಕೊಂಡಿಲ್ಲ ಅವರು. ಸೊ ಈಸ್ ಬಿಸಿ ವರ್ಕ್. ಸೊ ಅವರು ಹಾರ್ಡ್ ವರ್ಕ್ ಗೊತ್ತಾಗುತ್ತೆ. ಸೊ ರಾಜ್ಯ ಮಟ್ಟಕ್ಕೆ ನಾವು ಪ್ರಶಸ್ತಿ ಪಡೆದಲಿಕ್ಕೆ ಆಗಿರೋದು, ಆ ಪ್ರಶಸ್ತಿಗೆ ವಿಶೇಷವಾದಂತ ಒಂದು ಗೌರವ ಸಿಕ್ಕಿದೆ, PR ನಾಯಕರಿಗೆ ಸಿಕ್ಕಿರೋದು. ಸೊ ಸರ್ ಹೇಳಿದಾಗೆ ನಿಜವಾಗ್ಲು ಈ ಊರದ ಒಂದು ಹೆಮ್ಮೆಯ ವಿಷಯ. ಒಬ್ಬರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೆ, ಯಾರಿಗೂ ಒಂದು ಪ್ರಶಸ್ತಿ ಬೇಕು, ಯಾರಿಗೂ ಒಂದು ಸಕ್ಸಸ್ ಬರ್ಬೇಕಂದ್ರೆ ಅವ್ರ ಹಿಂದೆ ಯಾರಾದ್ರೂ ಒಬ್ಬರು ಮಹಿಳೆಯರು ಇರ್ತಾರೆ. ವಿಶೇಷವಾಗಿ ಅವ್ರಿಗೆ ಅವ್ರ ತಾಯಿ ಆಶೀರ್ವಾದ ಇರ್ಬೋದು, ಅವ್ರ ಪತ್ನಿಯ ಸಾಥ್ ಇರ್ಬೋದು, ಖಂಡಿತವಾಗಿ ಇದರಲ್ಲಿದೆ. ಆಮೇಲೆ ಎಲ್ಲರಿಗಿಂತ ಯಾರಿಗೆ ಖುಷಿ ಆಗಿರ್ಬೋದು ಅಂತಂದ್ರೆ ಅವ್ರ ತಾಯಿಗೆ ಆಗಿರ್ಬೇಕು. ನಿಜ. ಯಾಕಂದ್ರೆ ಜೋರ ಚಪ್ಪಾಳೆ ಆಗಬೇಕು ಅವ್ರ. ಯಾಕಂದ್ರೆ ಅವ್ರಿಗೆ PR ನಾಯಕರು ಸರ್ ಕೊನೆಯದಾಗಿ ನಾನು ಒಂದು ಸೆಂಟೆನ್ಸ್ ನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಜವಾದ ತಾವು ನಿಮ್ಮ ಕಾರ್ಯವೈಖರಿಯಿಂದ ನಮ್ಮ ಮನ್ನಾಳ ತಾಲೂಕು ಅಷ್ಟೇ ಅಲ್ಲ, ಕುಮಟಾ ತಾಲೂಕ ಎಲ್ಲ ಸೇರಿ ಈ ಶಿಕ್ಷಣ ಇಲಾಖೆಗೆ ನಿಮ್ಮ ಹೆಸರಂತ ನೀವು ಪರ್ಮಿಷನ್ ಆಗಿದೆ. ಸೊ ಥ್ಯಾಂಕ್ ಯು. ಇಷ್ಟ ಮಾತಾಡಿ ಅವ್ರ ಫ್ಯೂಚರ್ದಲ್ಲಿ ಅವ್ರ ಊರಿಗಾಗಿ, ಅವ್ರ ಸಮಾಜಕ್ಕಾಗಿ, ಆಮೇಲೆ ವಿಶೇಷವಾದಂತ ಶಿಕ್ಷಣ ಇಲಾಖೆ, ಆಮೇಲೆ ಮಕ್ಕಳಿಗಾಗಿ ಮತ್ತೊಂದ್ಸಲ ಅವರು ಜೋರಾಗಿ ಅಂದ್ರೆ ಸ್ಪಿರಿಟ್ಗೆ ವರ್ಕ್ ಮಾಡಬಹುದು ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನಗೆ ಕಳೆದ 21 ವರ್ಷದ ಗೆಳೆತನ. ಅವರು ಪ್ರಾಥಮಿಕ ಶಿಕ್ಷಕರಾಗಿ ಇದ್ದಂಥವ್ರು. ಅವರು ಉತ್ತಮ ಶಿಕ್ಷಕರಾಗಿದ್ದವರು ಒಂದು ಶಿಕ್ಷಣ ಇಲಾಖೆ ಎಲ್ಲ ಮಹನೀಯರು ಅನಿಸ್ತಾರೆ. ಆದರೆ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಅವರನ್ನ ಗುರುತಿಸಿಕೊಂಡ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದರೆ ಅವರು ಉತ್ತಮ ಶಿಕ್ಷಕ ಅಂತ ಹೇಳೋದು ನನ್ನ ಮನಸ್ಸಲ್ಲಿ ಒಂದು ಘಟನೆ ನಾನು ಹೇಳಿ ಮುಗಿಸ್ತೇನೆ. ಅವರು ಬಂಗಾರಮುಖಿ ಅಂತ ಹೇಳುವ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥ ಒಂದು ಸಂದರ್ಭದಲ್ಲಿ ನಾನು ಆಕಸ್ಮಿಕವಾಗಿ ಆ ಶಾಲೆಗೆ ಹೋದೆ. ಇವರನ್ನು ಮಾತಾಡ್ಸೋಣ ಅಂತ. ಆ ಸ್ಕೂಲಿನ ದೊಡ್ಡ ಹಾಲ್ನಲ್ಲಿ ಒಂದು ವರ್ತುಲ ಇತ್ತು, ದೊಡ್ಡ ವರ್ತುಲ, ಪೇಂಟ್ ಮಾಡೋದಂತ ಒಂದು ವರ್ತುಲ ಇತ್ತು. ಆ ವರ್ತುಲದೊಳಗೆ ಜಗತ್ತಿನ ಎಲ್ಲ ದೇಶಗಳು, ಅನೇಕ ದೇಶಗಳ ಚಿತ್ರಗಳು, ಆ ವರ್ತುಲದಲ್ಲಿ ಅನೇಕ ಪ್ರಾಣಿಗಳು, ಅನೇಕ ದೊಡ್ಡ ದೊಡ್ಡ ಊರಿನ ನದಿಗಳು, ಇವುಗಳೆಲ್ಲ ಇತ್ತು. ಅದ್ರ ಮಧ್ಯೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಇವರು ಪಾಠ ಮಾಡ್ತಿದ್ರು ಅಲ್ಲಿ. ಆಮೇಲೆ ಆ ಶಾಲೆಯಲ್ಲಿ ಬಿಸಿ ಊಟ ಕಾರ್ಯಕ್ರಮವನ್ನು ನಾನು ವೀಕ್ಷಿಸಿದಾಗ ಆ ಊರಿನಲ್ಲಿ ಮಕ್ಕಳ ಸಂಗಡ ಕೂತ್ಕೊಂಡು ಊಟ ಮಾಡೋದು. ಈ ಶಾಲೆಯಲ್ಲಿ ಮಕ್ಕಳಿಗೆ ಆ ಬಿಸಿ ಊಟದ ಇದಕ್ಕಿಂತ ಇವರೊಂದು ಮಿಕ್ಸಿ ತಂದಿಟ್ಟು ಅಲ್ಲಿ ಊರಿನ ಜನ ಇವರಿಗೆ ತರಕಾರಿ ಎಲ್ಲ ತಂದ್ಕೊಡೋದು. ಆ ಸ್ಕೂಲ್ ಇವರಿಗೆ 2 ತೆಂಗಿನ ಗಿಡ ಇತ್ತು. ಆ ತೆಂಗಿನಕಾಯಿಯನ್ನ ಈ ಮಕ್ಕಳ ಊಟಕ್ಕೆ ಅವರು ಉಪಯೋಗಿಸ್ತಾ ಇದ್ರು. ತರಕಾರಿಗಳನ್ನ ಊರಿನ ಜನ ತಂದ್ಕೊಡ್ತಾ ಇದ್ರು. ಆ ಊರಿನ ಜನ, ಚಿಕ್ಕ ಊರಿನ ಜನ, ಈ ಮಾಸ್ತರು ಮತ್ತು ಆ ಊರಿನವರು ಇಬ್ರು ಒಂದಾಗಿ ಆ ಶಾಲೆ ನಡೆಸ್ತಾ ಇದ್ರು.
ಎರಡನೇ ಘಟನೆ, ಇವರು ಭಟ್ಕಳ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನ ನಾವು ಮಾಡಿದಾಗ ದೊಡ್ಡ ಮಹನೀಯರು ಬಂದಿದ್ರು, ಎಲ್ಲ ರಾಜಕೀಯದವರು ಇದ್ರು. ಆದ್ರೆ ಇವರು ಕೂತ್ಕೊಂಡಿದ್ದು ತಾನು ಕಲಿಸಿದ ತನ್ನ ಮಕ್ಕಳಿಗೆ ಆ ಶೇರ್ವಾನಿ ಒಂದು ಮದುಮಗನ ಡ್ರೆಸ್ ನೀವು ಹಾಕೊಂಡ್ರೆ ಆ ಮಕ್ಕಳು ಅದನ್ನೇ ಹಾಕೊಂಡಿದ್ದಾರೆ, ಚಿಕ್ಕವರೆಲ್ಲ. ಒಂದು ಮಗು ಬಂದು ಕಾಲಲ್ಲಿ ಕೂತ್ಕೊಂಡಿದೆ, ಬಾಕಿ ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ. ಇವರು ತನ್ನ ಮಕ್ಕಳನ್ನೆಲ್ಲ ವೇದಿಕೆ ಮೇಲೆ ಕೂರಿಸ್ಕೊಂಡು ಇವರು ಅಧ್ಯಕ್ಷೀಯ ಭಾಷಣವನ್ನ ಮಾಡೋದನ್ನು ಗಮನಿಸಿದೆ. ಅಂದ್ರೆ ಇವರಿಗೆ ಒಬ್ಬ ಶಿಕ್ಷಕನಾದಂಥವನು ಆ ಶಾಲೆಯ ಮಕ್ಕಳನ್ನ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಾಗಿ ಕಾಣುವಂತ ಒಂದು ಭಾವನೆ ಇವರಿಗೆ ನನಗೆ ಗೊತ್ತಾಯಿತು. ಆ ಊರಿನ ಮನೆಯಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ಶಾಲೆ ತಂದು ಕೊಡೋದು ನೋಡಿದ್ದೇನೆ, ಪಾಯಸ ಮಾಡಿದ್ರೆ ಶಾಲೆ ತಂದು ಕೊಡೋದು ನೋಡಿದೆ. ಒಟ್ಟೆಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ತಿರುವಂತ ಈ ಶಿಕ್ಷಕ ಅತ್ಯುತ್ತಮ ಶಿಕ್ಷಕ ಅಂದರೆ ಶಿಕ್ಷಣ ಇಲಾಖೆಯವರಿಗೆ ಗೊತ್ತಿರ್ಬೋದಷ್ಟೇ. ಬಹುಶಃ ಇಲ್ಲಿ ಒಂದು ಕಡೆ ನನಗೆ ಅನಿಸ್ತದೆ, ಒಂದು ಒಳ್ಳೆಯ ಅವಕಾಶವನ್ನು ನಾನು ಕಳ್ಕೊಳ್ತಿದ್ದೇನೆ. ಸರ್ಕಾರಿ ನೌಕರರಿಗೆ ರಜಾ ದಿನ ಸಿಗುವುದು ಒಂದೇ, ಆದರೂ ಈ ಒಂದು ಅವಕಾಶವನ್ನ ಕಳ್ಕೊಂಡಿದ್ರೆ ನಾನು ಬಹಳ ವಂಚಿತನಾಗ್ತಿದ್ದೆ. ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ, ಮೂಲತಃ ಬಿ ಆರ್ ನಾಯ್ಕರವರು ಕುಮಟಾ ತಾಲೂಕಿನ ಹೊಳೆಗದ್ದೆ ಗ್ರಾಮದವರಾದ್ರೂ ಸದ್ಯ ಹೊನ್ನಾವರ ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರೋದ್ರಿಂದ ರಾಜ್ಯ ಮಟ್ಟದ ಉತ್ತಮ ಪ್ರಶಸ್ತಿ ಅವರಿಗೆ ಹೊನ್ನಾವರ ತಾಲೂಕಿನ ಶಿಕ್ಷಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೊರಕಿದ್ದು ನಮ್ಮ ಹೊನ್ನಾವರ ತಾಲೂಕಿನ ಶಿಕ್ಷಣ ಇಲಾಖೆಗೆ ಸಂದಂತಹ ಗೌರವ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾ ಅವರನ್ನ ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಗೆ ಈ ಸಂದರ್ಭದಲ್ಲಿ 2 ಪ್ರಶಸ್ತಿಗಳು, ಕರಾವಳಿ ನಮ್ಮ ಕಾರವಾರ ಶೈಕ್ಷಣಿಕ ಜಿಲ್ಲೆಗೆ ಪ್ರಾಥಮಿಕ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದ್ದು ಬಿ ಆರ್ ನಾಯ್ಕ ಅವರಿಗೆ ಮಾತ್ರ ಅನ್ನೋದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಭಟ್ಕಳ ತಾಲೂಕಿನ ಒಂದು ಪ್ರಶಸ್ತಿ ಪ್ರೌಢಶಾಲಾ ವಿಭಾಗಕ್ಕೆ ಹೋದ್ರೆ ಪ್ರಾಥಮಿಕ ಶಾಲಾ ಪ್ರಶಸ್ತಿ ನಮ್ಮ ಬಿ ಆರ್ ನಾಯ್ಕ ಅವರಿಗೆ. ಅವರನ್ನು ಅಭಿನಂದಿಸಲಿಕ್ಕೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಈಶ್ವರ್ ನಾಯ್ಕ ಸರ್ ಅವರು ಬಂದು ಮಾತನಾಡಿದ್ದಾರೆ. ಅವರು ಮಾತನಾಡಿದ ನಂತರ ನಿಜವಾಗಿ ನಾವು ಮಾತನಾಡುವಂತಹ ಖಂಡಿತ ಅವಶ್ಯಕತೆ ಇಲ್ಲ. ನನಗೆ ಜೊತೆಯಲ್ಲಿ ಸ್ನೇಹಿತರಾಗಿರ್ತಕ್ಕಂಥ ಕುಮಟಾ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಉದಯ ನಾಯ್ಕ ಸರ್ ಅವರು ಕೂಡ ಇದ್ದಾರೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲಾಖೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಹಲವು ಶಿಕ್ಷಕರಿದ್ದೇವೆ. ಪ್ರೊಫೆಷನಲ್ ಜಲಸಿ ಅನ್ನೋದನ್ನು ನಾವು ನೀವೆಲ್ಲ ಕೇಳಿದ್ದೇವೆ. ಬಹುತೇಕವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ನಾವು ನೌಕರ ಬಾಂಧವರಿದ್ದೇವೆ. ಕಾರ್ಯನಿರ್ವಹಿತ ಪ್ರವೃತ್ತಿ ಇವತ್ತು ಬೇಕಾದಷ್ಟನ್ನು ನಾವು ನೋಡ್ತಾ ಇದ್ದೇವೆ, ಅಧಿಕಾರಿಗಳು ಗಮನಿಸುತ್ತಾರೆ. ಒಬ್ಬರಿಗೇನಾದ್ರೂ ಮುಂದೆ ಹೋದ್ರು ಒಂದು ಶಾಲೆಯಲ್ಲಿ ಹೆಚ್ಚಿನ ಉತ್ತಮವಾದಂತೆ ಕೆಲಸ ಮಾಡಿದ್ರು ಅಂತ ಅದನ್ನು ಸಹಿಸಲಿಕ್ಕೆ ಆಗಬೇಕಿರ್ತಕ್ಕಂಥ ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನಮ್ಮ ಬಿ ಆರ್ ನಾಯ್ಕರ ವಿಷಯದಲ್ಲಿ ಅದು ಸುಳ್ಳು ಅನ್ನೋದು ಇವತ್ತು ನಿರೂಪಿತವಾಗಿದೆ. ಬಿ ಆರ್ ನಾಯ್ಕರವರ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಯಾರು ಬೇಕಾದ್ರೂ ಇರಲಿ, ಏನೋ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಗುರುತಿಸಿ ಅವರ ಹಿನ್ನೆಲೆಯನ್ನ ತಿಳ್ಕೊಂಡು ತಕ್ಷಣದಲ್ಲಿ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಗ್ರೂಪ್ನಲ್ಲಿ ಅವರು ಹಾಕಿರ್ತಾರೆ. ಫೋಟೋ ಸಹಿತ ವರದಿಯನ್ನು ಅವರು ನೀಡುತ್ತಾರೆ. ಯಾವುದೇ ಜಾತಿ ಅಥವಾ ಪಂಥ ಯಾವುದೂ ಪರಿಗಣಿಸದೆ ಶಿಕ್ಷಣ ಸ್ನೇಹಿಯಾಗಿ ಇವತ್ತು ಈ ಊರಿನಲ್ಲಿ ಇಷ್ಟೊಂದು ಜನರಿಂದ ಎಲ್ಲ ಸಮಾಜದವರಿಂದ ಸನ್ಮಾನಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಂದ್ರೆ ಅವರ ಜನಾನುರೋಗಿ ವ್ಯಕ್ತಿತ್ವೇ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಭಟ್ಕಳ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಈಗ ಹೊನ್ನಾವರ ತಾಲೂಕಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚಲೋ ಶಾಲೆಯನ್ನು ನೋಡಿ ಅವರು ಹೋದವರಲ್ಲ, ಹೋದ ಶಾಲೆಯನ್ನು ಚಲೋದಾಗಿ ಮಾಡಿದವರು. ಅವ್ರಿಗೆ ಇನ್ನೂ ಸರ್ವಿಸ್ ಇದೆ. ಯಾವ ಶಾಲೆ ಹೋದ್ರು ಆ ಶಾಲೆ 4 ಜನ ಗುರುತಿಸುವಂತ ಮಟ್ಟದಲ್ಲಿ ಅದನ್ನ ರೂಪಿಸುವಂತಹ ಕೌಶಲ್ಯ ಇದ್ದವರು. ಅವರಿಗೆ ಸಂದಂತಹ ಗೌರವ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೆ ಡೆಡಿಕೇಶನ್ ವರ್ಕ್ ಇದೆ ಅಂತ ಹೇಳಿದ್ರೆ ಆ ಡೆಡಿಕೇಶನ್ ವರ್ಕಿಗೆ ಸರಿಸಮಾನವಾದಂತಹ ಒಂದು ಶಬ್ದ ಇದೆ ಅಂತಂದ್ರೆ ಅದು ಬಿ ಆರ್ ನಾಯ್ಕರವರು. ನಾವು ಬಹಳ ಸಲ ಹೇಳ್ಬಿಡ್ತೇವೆ ಡೆಡಿಕೇಶನ್ ವರ್ಕ್ ಅಂತ ಹೇಳಿ. ಆದ್ರೆ 24/7 ವೃತ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಾಹಿತ್ಯ ಕ್ಷೇತ್ರಕ್ಕೂ ಯಾವುದೇ ಮೋಸ ಮಾಡದೇನೆ ಅತ್ಯಂತ ಜನಪ್ರಿಯ ಶಿಕ್ಷಕರಾಗಿ ರಾಜ್ಯ ಮಟ್ಟದ ಸಂಪನ್ಮೂಲ ಶಿಕ್ಷಕರಾಗಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅವರು
ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅಂತೇಳಿ ಇದೇ ವೇದಿಕೆಯಲ್ಲಿ ಇದೇ ಮತ್ತೆ ಸನ್ಮಾನ ಆಗುವಂತದ್ದಾಗಲಿ ಎಲ್ಲೆಲ್ಲೋ ಸನ್ಮಾನ ಆಗುವುದಕ್ಕಿಂತ ಈಗಾಗಲೇ ಹೇಳಿದಾಗೆ ಸ್ವಗ್ರಾಮದಲ್ಲಿ ಆಗ್ತಕ್ಕಂತಹ ಸನ್ಮಾನ ಇದೆಯಲ್ಲ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಅಲ್ಲ, ಸಮಸ್ತ ಊರಿನ ಎಲ್ಲ ಜಾತಿ ಜನಾಂಗದವರನ್ನ ಸೇರ್ಕೊಂಡು ಮಾಡ್ತಕ್ಕಂಥ ಈ ಸನ್ಮಾನ, ಸ್ವಗ್ರಾಮದಲ್ಲಿ ಸಿಗುವಂತಹ ಸನ್ಮಾನ, ಅದು ಯಾವ ಸನ್ಮಾನಕ್ಕಿಂತ ಹಿರಿದಾದವರು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲಾಖೆಯ ಪರವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಒಂದು ಸಂಭ್ರಮದ ವಾತಾವರಣ, ಅದಕ್ಕೆ ಕಾರಣಕರ್ತರಾಗಿರುವಂತಹ ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಶ್ರೀಯುತ PR ನಾಯ್ಕ ಸರ್ ಅವರೇ, ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವಗಿರಿ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವೀಣಾ ಅವರೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ 3 ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಈ ಆಯೋಜನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಯ್ಕ ಸರ್ ಅವರೇ, ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಂತರ ನನಗೆ ಮೊನ್ನೆ ದಿನ ಸಚಿನ್ ಅವರು ಫೋನ್ ಮಾಡಿ ನಾವಿವತ್ತು ರವಿವಾರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ತಾವು ಬನ್ನಿ ಅಂತೇಳಿ. ನಾನು ಒಂದು ಕ್ಷಣದಲ್ಲಿ ಅವರು PR ನಾಯ್ಕ ಸರ್ ಹೇಳ್ಕೊಂಡು ಆಯ್ತು ಅಂತ ಹೇಳಿದ್ರು. ಹಾಗೆ ಅವರು ಪುನಃ ನಿನ್ನೆಂದು ಸಹಿತ ಕಾಲ್ ಮಾಡಿದ್ರು, ಕರೆಕ್ಟ್ ಆಗಿ ಏನಿದೆ ಅಂದ್ರೆ 10:30ಗೆ ಕಾರ್ಯಕ್ರಮ ಆಗ್ತದೆ, ನೀವು ಬನ್ನಿ ಅಂತ ಹೇಳಿ. ಹಾಗೆ ಈಶ್ವರ್ ನಾಯ್ಕ ಸರ್ ಬರ್ತಾರೆ ಅಂತ ಹೇಳಿದ್ರು. ಹಾಗೆ ಅವ್ರ ಜೊತೆಗೂಡಿ ನಾವು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನಮಗೆ ಒಂದು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿಯ ಒಂದು ಸಂಭ್ರಮದ ವಾತಾವರಣ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ PR ನಾಯಕರ ಎಲ್ಲ ಸ್ನೇಹಿತ ವರ್ಗದವರು ಹಾಗೆ ಸಾಹಿತ್ಯ ಅಭಿಮಾನಿಗಳು ಸಹಿತ ಉಪಸ್ಥಿತರಿದ್ದರು. ಮುಖ್ಯವಾಗಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಈಶ್ವರ್ ನಾಯ್ಕ ಸರ್ ಅವರು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರ ಬಗ್ಗೆ ಹೇಳಿದರು. ಹಾಗೆ ಅಲ್ಲಿ ವೇದಾಸ್ ನಾಯ್ಕ ಸರ್ ಅವರು ಸಹಿತ ನಮ್ಮ ಸಾಹಿತ್ಯಿಕ ಚಟುವಟಿಕೆಗಳ ಬಗ್ಗೆ ಹೇಳಿದರು. ಹಾಗೆ ಮುಖ್ಯವಾಗಿ ಇಲ್ಲಿ ನಮ್ಮ ಈಶ್ವರ್ ನಾಯ್ಕ ಸರ್ ಅವರ ಮಾತಿನಲ್ಲಿ ಒಂದು ಏನು ಅಂತಂದ್ರೆ, ಅವರು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿದಾಗ ಆ ಬಗ್ಗೆ ಗಮನಕ್ಕೆ ಇರಲಿಲ್ಲ, ಪ್ರಸ್ತಾವನೆಯನ್ನು ನೋಡಿದಾಗ ನನಗೆ ಗಮನಕ್ಕೆ ಬಂದ ಅಂತ ಹೇಳಿ. ಆದ್ರೆ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಅವರು ಪ್ರಶಸ್ತಿಯ ಹಿಂದೆ ಹೋದವರಲ್ಲ, ಪ್ರಶಸ್ತಿ ಅವರಿಗೆ ಉಡ್ಕೊಂಡು ಬಂದಿದೆ ಅಂತ. ಯಾಕಂತ ಹೇಳಿದ್ರೆ ಅವರು ಕ್ರಿಯಾಶೀಲ ಶಿಕ್ಷಕರು, ನಮ್ಮ ಜಿಲ್ಲಾ ಶಿಕ್ಷಣ ತರಬೇತಿಯಲ್ಲಿ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು ಅಥವಾ ಇತರ ಕಡೆಗಳಲ್ಲಿಯೂ ಸಹಿತ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತರು. ಆ ಒಂದು ಚಟುವಟಿಕೆಯ ಮೂಲಕ ಅವರಿಗೆ ಮತ್ತೆ ಈ ಒಂದು ಪ್ರಶಸ್ತಿ ಬಂದಿದೆ. ಹಾಗೆ ಮುಖ್ಯವಾಗಿ ಈ ಪ್ರಶಸ್ತಿಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಮೇಲೆ ಅಭಿಮಾನ ಬಿಟ್ಟು ಆಗಮಿಸಿರುವಂತಹ ಎಲ್ಲ ಅವರ ಅಭಿಮಾನಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಅವರು ಏನ್ ಮಾಡ್ತೀವಿ, ಅದು ಒಂದು ಖುಷಿ ತಂದೆ, ನನಗೂ ಸಹಿತ ಖುಷಿ ಆಯ್ತು. ಹಾಗೆ ಮುಖ್ಯವಾಗಿ ಅವರಿಗೆ ಇನ್ನೂ 3 ವರ್ಷದ ಸೇವೆ ಇದೆ. 3 ವರ್ಷದ ಸೇವೆಯಲ್ಲಿ ಅವರ ನಮ್ಮ ಶಿಕ್ಷಣ ಇಲಾಖೆ ಆಸ್ತಿ 3 ವರ್ಷ ಸೇವೆಯಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿಯು ಸಿಗುವಂತಾಗಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ ಕೇವಲ ಒಬ್ಬ ಶಿಕ್ಷಕ ಅಷ್ಟೇ ಅಲ್ಲ, ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ನಾಯಕನೂ ಕೂಡ. ಯಾಕೆಂತ ಹೇಳಿದ್ರೆ, ನಾಯಕನಾದವನು ಅನುಯಾಯಿಗಳನ್ನ ಸೃಷ್ಟಿಸೋದಿಲ್ಲ, ಹೊಸ ನಾಯಕರನ್ನ ಹುಟ್ಟುಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೊಸ ಯುವಕರನ್ನ ಹುಡುಕಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೀಗೆ PR ನಾಯ್ಕ ಸರ್ ಅವರು ಇಂದು ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಕಷ್ಟು ಹೊಸ ಮುಖಗಳನ್ನು ಸೃಷ್ಟಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಕನ್ನಡದ ತೇರನ್ನ ಸಮರ್ಪಕವಾಗಿ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ರವಿದಾಸ್ ನಾಯ್ಕ ಸರ್ ಅವರು ಹೇಳಿದ್ರು, ಆಗಿನ ಒಂದು ಕಾಲದಲ್ಲಿ ಅವರು ಏನು ಲೆಕ್ಕಪತ್ರವನ್ನ ಜವಾಬ್ದಾರಿಯುತವಾಗಿ ಹೇಗೆ ಇಟ್ಟಿದ್ರು, ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಹೇಗೆ ಪ್ರಸಿದ್ಧಿ ಅಥವಾ ಅದನ್ನ ಗುರುತಿಸಿದ್ರು ಅಂತಕ್ಕಂಥದ್ದು. ಈ ವರ್ಷವೂ ಕೂಡ ನಾಡೋಜ ಡಾಕ್ಟರ್ ಮಹೇಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಅವರು ಈ ವರ್ಷ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಒಂದು ಏನು ಲೆಕ್ಕಾಚಾರದ ಪುಸ್ತಕ ಇದೆ, ಅದನ್ನ ಎಲ್ಲರಿಗೂ ತೋರಿಸಿ ಬಹಳ ಗೌರವಯುತವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಾಸರೆ ಅವರನ್ನ ಸನ್ಮಾನಿಸಿ ಅವರನ್ನ ಗೌರವಿಸಿರ್ತಕ್ಕಂಥದ್ದು. ಮಾನ್ಯ
ವಾಸವೆ ಸರ್ ಅವರು ಹೇಳಿದ ಹಾಗೆ ಇದರೆಲ್ಲದರ ಶ್ರೇಯಸ್ಸು ಮಾನ್ಯ ಪಿ ಆರ್ ನಾಯ್ಕ್ ಸರ್ ಅವರಿಗೆ ಸಲ್ಲಬೇಕು ಅಂತ ಹೇಳಿ ಅವರು ತುಂಬ ಹೃದಯದಿಂದ ಆ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತೇನೆ. ಪಿ ಆರ್ ನಾಯ್ಕ್ ಸರ್ ಅವರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿದ್ರೆ, ಯಾರೋ ನಮ್ಮ ದಾರಿಗೆ ಮುಳ್ಳನ್ನು ಹಾಕಿದರೆ ನಾವು ಹೂವನ್ನು ಹಾಕೋಣ, ಯಾರೋ ನಮ್ಮೆಡೆಗೆ ಕಲ್ಲನ್ನು ಎಸೆದ್ರೆ ನಾವು ಅವರೆಡೆಗೆ ಹಣ್ಣನ್ನು ಎಸೆಯೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಬರೀ ಪ್ರೀತಿ ಹೊಂದಿದ್ದರೆ ಸಾಕು, ಇಡೀ ಜಗತ್ತೇ ಇದೆ ನನ್ನ ಬಳಿ ಎನ್ನುವಂತೆ ಸದಾ ಪ್ರೀತಿ ತುಂಬಿರ್ತಕ್ಕಂತಹ ಮಾತುಗಳನ್ನ, ಭಾವನೆಗಳನ್ನ ಹೊಂದಿರತಕ್ಕಂತಹ ಪಿ ಆರ್ ನಾಯ್ಕ್ ಸರ್ ಅವರು ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡ್ತಕ್ಕಂಥ ಒಬ್ಬ ಶಕ್ತಿ ಅಂತೇಳಿ ಹೇಳಿಕ್ಕೆ ನಾ ಈ ಸಂದರ್ಭದಲ್ಲಿ ಬಯಸ್ತೇನೆ. ಮಕ್ಕಳ ಬಗ್ಗೆ ವಾತ್ಸಲ್ಯ ಇದೆ. ಮಕ್ಕಳನ್ನ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಂಬಂತ ರೀತಿಯಲ್ಲಿ ತಿಳಿದೇ ಅವರು ಪಾಠವನ್ನು ಮಾಡ್ತಾರೆ. ಮತ್ತೆ ನನಗೆ ಅವರಿಗೆ ಸಂಬಂಧಗಳು ತಾಯಿ ಮಗನ ಸಂಬಂಧದಂತೆಯೇ ಇದೆ. ನಾನು ಅವರು ಬೇಕಾದಷ್ಟು ಜಗಳವನ್ನು ಮಾಡ್ತಾರೆ, ನಾನು ಬೇಕಾದಷ್ಟು ಅವರ ಕೆಲಸಗಳನ್ನು ಮಾಡಿಕೊಂಡಿದ್ದೇನೆ, ನಾನು ಅವರ ಕೆಲಸಗಳನ್ನು ಮಾಡಿಕೊಂಡಿದ್ದೇನೆ. ಹಾಗಂತೇಳಿ ನಾವು ಬಹಳ ಮಹತ್ವದಾಗಿ ತಿಳಿಯಬೇಕಾದದ್ದು ಏನು ಅಂತ ಕೇಳಿದ್ರೆ, ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ ಅದು ನಮ್ಮದೊಂದಿದೆ ಯಜಮಾನಸ ಕಾಮ ಸ್ವಸ್ತಿ 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 ಅಂತ ಹೇಳ್ತಾರೆ. ಬಟ್ ಈ ಸ್ವಸ್ತಿ ಸ್ವಸ್ತಿ ಎಂತದ ಅಂತ ಕೇಳಿದ್ರೆ ಸುಮ್ಮಡಿಯ ಕಡಿಮೆ ಅಂತ ಹೇಳ್ತೀವಿ. ಆದ್ರೆ ನಿಜವಾದ ಶಿಕ್ಷಣ ಎಲ್ಲಿದೆ ಅಂತ ಹೇಳಿದ್ರೆ ಮತ್ತೆ ಈಗ ಸಿಗೋದು ಸಾಮಾಜಿಕ ಸ್ವಾಸ್ಥ್ಯ, ಆ ಮೂಲಕ ಮಾನಸಿಕ ಸ್ವಾಸ್ಥ್ಯ, ಆ ಮೂಲಕ ದೈಹಿಕ ಸ್ವಾಸ್ಥ್ಯ. ಈ ಮೂರನ್ನ ಯಾವುದು ಕೊಡುತ್ತದೆಯೋ ಅದು ಶಿಕ್ಷಣ ಆಗಿತ್ತು. ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು ಎಂಥ ಮನುಷ್ಯರು ಅಂತ ಕೇಳಿದ್ರೆ ಸಾಮಾನ್ಯ ಸಂಗತಿಗಳಿಗೆ ಅಖಂಡತ್ವವನ್ನು ಕಂಡ ಇವಾಗ ದೇವಗಿರಿ ಪುಸ್ತಕ ಇದೆಯಲ್ಲ, ದೇವಗಿರಿ ಪುಸ್ತಕ ಒಂದು ಸಂಶೋಧನಾ ಗ್ರಂಥ. ಅದನ್ನ ಟೈಪ್ ಮಾಡ್ಕೊಂಡು ನಾನು ಸೇರ್ಕೊಂಡೆ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಅದ್ಭುತವಾದಂತಹ ಸಂಶೋಧನಾ ಗ್ರಂಥ. ಆ ಸಂಶೋಧನಾ ಗ್ರಂಥ ಹೊರಗೆ ಬರಬೇಕಾದ್ರೆ ನನಗೆ ಬಹಳ ಸಮಾಧಾನ ಇದೆ. ಸಂತೋಷ ಅಲ್ಲ, ಸಂತೋಷ ಕ್ಷಣಿಕ, ಆನಂದ ತಾತ್ಕಾಲಿಕ. ಸಂತೋಷ ತಾತ್ಕಾಲಿಕ, ಆನಂದ ಸಂತೋಷ ಕ್ಷಣಿಕ, ಆನಂದ ತಾತ್ಕಾಲಿಕ. ಸಮಾಧಾನ ಅಂದ್ರೆ ಶಾಶ್ವತವಾಗಿ ಆ ಪುಸ್ತಕ ಉಳಿದೇ ಉಳಿತದೆ ಅಂತಂದ್ರೆ ಯಾಕೆ ಉಳಿತದೆ ಅಂತ ಕೇಳಿದ್ರೆ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ನಿಜವಾದ ಶಿಕ್ಷಕ ಏನಾಗಿರ್ತಾನೆ ಅಂತ ಕೇಳಿದ್ರೆ ಅವನೊಬ್ಬ ಚಿಕಿತ್ಸಕ ಆಗಿರ್ತಾನೆ. ಟೀಚರ್ ಇದ್ದ ಡಾಕ್ಟರ್ ದಿ ಸೊಸೈಟಿ, ಟೀಚರ್ ಇದ್ದ ಡಾಕ್ಟರ್ ದಿ ಸೊಸೈಟಿ ಎಂಬುದಕ್ಕೆ ಅವರ ಬರಹಗಳಲ್ಲಿ ಎಲ್ಲವೂ ಆ ರೀತಿಯ ಅಂಶಗಳನ್ನು ಕಾಣ್ತೇವೆ. ನಾನಿವತ್ತು ಅತಿಥಿ ಕರೆಯದೇ ಬಂದ, ನನಗೆ ಕರೆಯ ಇಲ್ಲ, ನನಗೆ ಬರಲೇಬೇಕು. ಯಾಕೆ ಅಂತಂದ್ರೆ ನನ್ನ ಮಗನ ಹಾಗೆ ಅದನ್ನ ನಾನು ನೋಡ್ಲಿಕ್ಕೆ ಬರಬೇಕು ಎಂಬಂತ ಕುತೂಹಲದಲ್ಲಿ ಬಂದಂತ ನನಗೆ ನಾನೇನೋ ಒಂದೆರಡು ತಾಯಿ ತಂದ ಗುಣವನ್ನು ಹೊಂದಿದಂತ ಅವರು ಶಾಲೆಗೆ ಹೋದ್ರೆ ಅದೆಲ್ಲ ಗೊತ್ತಾಗ್ತದೆ. ಯಾವ್ಯಾವ ರೀತಿಯಲ್ಲಿ ಈಗೆಲ್ಲ ಉದಾಹರಣೆ ಕೊಟ್ಟು ನಾನು ಅದಕ್ಕೆ ಉದಾಹರಣೆ ಮತ್ತಾವುದರಿಂದ ಕೊಡಲಿಲ್ಲ, ನನ್ನ ಜೀವನದ ಅನುಭವದಿಂದ ನೀಡಿದ್ದೆ. ಜೀವನಾನುಭವದಲ್ಲಿ ವಿರಿದಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಜೀವನಾನುಭವವನ್ನು ತಮ್ಮ ಮಕ್ಕಳಿಗೆ ನೀಡ್ತಾ ಇರುವಂತಹ ಪಿ ಆರ್ ನಾಯ್ಕರ ಅವರಿಗೆ ಮುಂದಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಸಿಗಲಿ ಅಂತ ನಾನು ಬಯಸ್ತಾ ಈ ಸಂದರ್ಭದಲ್ಲಿ ಅವರ ಬಗ್ಗೆ ನನಗೆ ಅಭಿನಂದನೆ ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಂಘಟಕರಿಗೆ ತಮ್ಮದಿಂದ ಗಮನಿಸಿ ಒಂದು ಮಾತಿದೆ ಅಂದ್ರೆ ಚಿಟಿಕೆ ಹೊಡೆಯೋದ್ರೊಳಗೆ ಒಳ್ಳೇದಾಗ್ಬಿಡ್ತದಂತೆ. ನೀನು ನಾನೇನು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಫೋನ್ ಮಾಡಿದೆ, ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಕೇವಲ ಒಂದೇ ದಿನದ ಅವಧಿಯೊಳಗ ಇಷ್ಟೊಂದು ದೊಡ್ಡ ಒಂದು ಸಮಾರಂಭ ಏನಿದೆಯಲ್ಲ, ಈ ಸಮಾರಂಭ ಸದೃಶ್ಯವಾದಂತ ಒಂದು ವಾತಾವರಣದಲ್ಲಿ ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಮತ್ತು ಅವರನ್ನು ಗೌರವಿಸ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದವರು ಪಿ ಆರ್ ನಾಯ್ಕರು. ನನ್ನ ಒಳಗತ್ತೆ ನಾವು ದ್ವಿಜ ಅಂತ ಹೇಳ್ತಾರೆ ಬ್ರಾಹ್ಮಣರಿಗೆ, ನಾನು ತ್ರಿಜ ಅನ್ಕೋತೇನೆ. ಯಾಕಂದ್ರೆ ನಮ್ಮ 3ನೇ ಜನ್ಮವನ್ನು ಕೊಟ್ಟಂತ ಪ್ರದೇಶದ್ದು ಒಳಗತ್ತೆ. ಹೀಗಾಗಿ ಇಲ್ಲಿ ನಮ್ಗೆ ಪ್ರಾಥಮಿಕ ಹಂತವನ್ನು ಕಲಿಸಿದಂತವ್ರು ನಮ್ಮ ಜೀವನೋದ್ದಕ್ಕೂ ನೆನಪಿರ್ತಾರೆ ಅಥವಾ ಕಾಲೇಜವರು ಇರ್ತಾರೆ. ಬಹುಶಃ ನಾವೆಲ್ಲ ಸೂಕ್ಷ್ಮ ನೋಡ್ಕೊಂಡ್ರೆ ಹೈಸ್ಕೂಲ್ ಅವ್ರು ನಮ್ಮ
ಟೀಚರ್ಸ್ ನೆನಪು ಬರೋದು ಕಡಿಮೆ. ಅಂದ್ರೆ ಪ್ರಾಥಮಿಕ ಶಿಕ್ಷಕರು ನಮ್ಗೆ ಪರ್ಮನೆಂಟ್ ನೆನಪಿರ್ತಾರೆ. ಅಂದ್ರೆ ಒಂದು ಸಮುದಾಯದ, ಒಂದು ಗ್ರಾಮದ ಆತ್ಮ ಗುರುಗಳಾಗಿರ್ತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂತ ಒಂದು ಕಾರ್ಯಕ್ರಮದೊಳಗೆ ನಾನು ಖಂಡಿತ ನಿರೀಕ್ಷೆ ಮಾಡಲಿಲ್ಲ. ಬಹುಶಃ ನಿನ್ನೆ ಮೇಲೆ ಬಂದ್ರೆ ಆತ್ಮೀಯತೆಯವರು ಕೂಡ್ಕೊಂಡು ಸನ್ಮಾನ ಮಾಡ್ತಿದ್ದಾರೆ ಅಂದ್ಕೊಂಡು ಆ ಕಲ್ಪನೆ ಒಳಗಿದ್ದೆ ನಾನು. ಆದ್ರೆ ಕ್ಷಿಪ್ರಂ ಭವತಿ ಪರಮಾತ್ಮ ಅನ್ನೋದು ನಿಜವಾಗ್ಲೂ ಇಲ್ಲಿ ಇದೆ ಅನ್ನೋದನ್ನು ಕಂಡದ್ದು ನಾನು ಬಹಳ ಸಂತೋಷ ತಂದಿದೆ. ಅದಕ್ಕಾಗಿ ಈ ಊರಿನ ಅಭಿಮಾನ ಏನಿದೆಯಲ್ಲ, ಅಭಿಮಾನವನ್ನು ಸಹಿತ ಪ್ರತಿನಿಧಿಸಿದ್ರು. ಇವರು ಸನ್ಮಾನ ಮಾಡ್ಬೇಕಾದ್ರೆ ಒಂದು ಹಾಡು ಹಾಕಿದ್ರು, ಟ್ಯೂನು. ಬಂತ ಓದಿದ್ದು ಊರ ಜಾತಿಯರೇ ಕರ್ಕೊಂಡು, ಕತ್ತಿಯ ಹಾಗೆ ರೆಕ್ಕೆಯೂ ಇದ್ದರೆ ಗದ್ದನ ಗಗನಕ್ಕೆ ಹಾರುತ್ತಲಿದ್ದೆ ಅಲ್ಲಿ ಇದ್ದಾರೆ ಅಂತಾರೆ. ಇವರು ಹಚ್ಕೊಂಡು ಹಾರಿದ್ದಾರೆ, ಪ್ರಯತ್ನ ಪಟ್ಟು ಅಂದ್ರೆ ತಮ್ಮ ಸ್ವಂತ ಬಲದಿಂದ ರೆಕ್ಕೆಯನ್ನು ಕಟ್ಕೊಂಡು ಹಾರಿ ಚಿಕ್ಕೆಗಳನ್ನು ಆಯ್ಕೆ ಮಾಡಿ ಈ ಸ್ಥಳದ ಪುರಾಣವನ್ನು, ಯಾಕಂದ್ರೆ ರಾಮಾಯಣಕ್ಕಿಂತ ಮುಂಚಿನದಾಯಿತು ಪರಶುರಾಮ ಸೃಷ್ಟಿ ಇದು, ಅದಕ್ಕೆ ಸಂಬಂಧಪಟ್ಟಂತಹ ಪುರಾಣವನ್ನು ಸಹಿತ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಮಾಡಿದ್ದಾರೆ. ಆ ಪುಸ್ತಕವನ್ನು ನೋಡಿದ್ದೇನೆ ನಾನು. ಹೀಗಾಗಿ ಈಗ ನಾವು ನಿಂತ್ಕೊಂಡಂತಹ ನೆಲದ ಬಗೆಗೆ, ನೆಲದ ಗುಣ ಅಂತ ಏನಿದೆಯಲ್ಲ, ಆ ನೆಲದ ಗುಣವನ್ನು ನಾವು ತಿಳಿಸಿದ್ರೆ ಜನಪ್ರಿಯಗಳು ಎರಡು ವಿಧಾನ ಅಂತೆ. ಒಂದು ಸ್ಥಳೀಯವಾಗಿ ಬಗ್ಗೆ ಅಥವಾ ದೂರದವರಿಗೆ ಗೊತ್ತಿರೋದಿಲ್ಲ. ಎರಡನೇದು ದೂರದಲ್ಲಿ ಸಿಕ್ಕಾಪಟ್ಟೆ ಅಥವಾ ಸ್ಥಳೀಯವಾಗಿ ಇತರ ಕಡೆ ಮಾತ್ರ ಲಾಭಕ್ಕಾಗಿರ್ತಾರೆ. ಆದರೆ ಇವೆರಡನ್ನೂ ಮೀರಿಕೊಂಡು ದೂರದಲ್ಲೂ ಸಹಿತ ಮತ್ತು ಸ್ಥಳೀಯರಲ್ಲೂ ಸಹಿತ ಆತ್ಮೀಯರಲ್ಲೂ ಸಹಿತ ಈ ರೀತಿಯ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಳೋದು ಏನಿದೆ ಅಲ್ಲ, ಅದು ನಿಜವಾಗ್ಲೂ ಮಾರ್ಗದರ್ಶನನೇ. ಇಂಥ ಒಂದು ಅವಕಾಶದೊಳಗೆ, ಸಾಧನೆ ಮಾಡಿದಂಥವ್ರ ಅವಕಾಶದೊಳಗೆ ನನಗೂ ಸಹಿತ ಈ ರೀತಿಯ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಸದವಕಾಶಕ್ಕೆ ನಮಸ್ಕಾರ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿಯೇ ಜನಿಸಿ ಇಲ್ಲಿಯೇ ವಾಸ್ತವ್ಯ ಮಾಡ್ತಾ ಶಿಕ್ಷಕ ವೃತ್ತಿಯನ್ನು ಮಾಡ್ತಿರುವಂತ PR ನಾಯಕರಿಗೆ ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕೆ ಗ್ರಾಮದ ಎಲ್ಲ ಜನರು ಸೇರಿ ಸಂರಕ್ಷಣೆ ಈ ಒಂದು ಕಾರ್ಯಕ್ರಮ. ನನಗನ್ನಿಸ್ತದೆ PR ನಾಯಕರು ತುಂಬಾ ಪುಣ್ಯವಂತರು. ಜೊತೆಗೆ PR ನಾಯಕರು ತೆಗೆದುಕೊಂಡಂತ ಪ್ರಶಸ್ತಿ ಇವತ್ತಿಗೆ ಇದು ಪರಿಪೂರ್ಣ ಆಯ್ತು ಅಂತ ಹೇಳಿ. ಯಾಕಂತಂದ್ರೆ ರಾಜ್ಯ ಪ್ರಶಸ್ತಿಗೆ PR ನಾಯಕರು ಅರ್ಜಿ ಹಾಕ್ತಾರೆ. ಅಲ್ಲಿ PR ನಾಯಕರ ಗುರುತು ಪರಿಚಯ ಇಲ್ಲ ಅಂತ, ಜೊತೆಗೆ PR ನಾಯಕರು ಕೇವಲ ದಾಖಲೆಗಳಷ್ಟೇ ನೋಡಿ ಅದಕ್ಕೆ ಮಾರ್ಕ್ಸ್ ಹಾಕಿ ಅವರನ್ನು ಆಯ್ಕೆ ಮಾಡ್ತಾರೆ. ಅದು ನಿಜವಾಗಿ PR ನಾಯಕರನ್ನು ಆಯ್ಕೆ ಮಾಡುವವರು, PR ನಾಯಕರಿಗೆ ಪ್ರಶಸ್ತಿ ಕೊಡುವವರು ಆ ಊರಿನ ಜನರು. ಅದನ್ನ ಗುರುತಿಸಿ ಅವರು ರಾಜ್ಯ ಪ್ರಶಸ್ತಿ ಅವ್ರಿಗೆ ಸಿಕ್ತು. ಅವರಿಗೆ ಕೊಟ್ಟಂತ ರಾಜ್ಯ ಪ್ರಶಸ್ತಿ ಯೋಗ್ಯವಾಗಿದೆ, ಅದು ಕೊಡಲೇಬೇಕಾದದ್ದು, ಅವ್ರಿಗೆ ಸಿಗಲೇಬೇಕಾದ್ದು ಅಂತ ಹೇಳಿ ಊರಿನಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಜೊತೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ಸಮೂಹ ಬಂದು ಅವರಿಗೆ ಇಲ್ಲಿ ಗೌರವ ಸಲ್ಲಿಸಿದೆಲ್ಲ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿಜವಾದ ಅವರಿಗೆ ಸಿಕ್ಕಂತ ಪ್ರಶಸ್ತಿ ಈಗ ಸಂದರ್ಭ ಗೌರವ. ಸೊ ಹಾಗೆ ಅಂತ ಒಬ್ಬ ಅಪರೂಪದ ಶಿಕ್ಷಕ PR ನಾಯಕರು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಗುಣವನ್ನ ನೋಡಿ ಆ ಗುಣ ತನ್ನಲ್ಲೂ ಇರಬೇಕು ಮತ್ತು ಆ ಗುಣವನ್ನ ಸಮಾಜಕ್ಕೆ ಎತ್ತಿ ಹೇಳುವಂತ ಮನಸ್ಸು ಯಾರಿಗಿರ್ತದೋ ಅವನ ದೊಡ್ಡ ವ್ಯಕ್ತಿ ಆತನಕ್ಕೆ PR ನಾಯಕರು ಸಾಕ್ಷಿ. ಅವರೆಲ್ಲ ಪುಸ್ತಕಗಳಲ್ಲಿ, ಜೊತೆಗೆ ಅವರೆಲ್ಲ ವಿಚಾರಗಳಲ್ಲಿ ಅವರು ಯಾವಾಗಲೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನ ವಿಶೇಷವಾಗಿ ಅವರ ಒಳ್ಳೆಯ ಗುಣಗಳನ್ನ ಅವರು ಪ್ರಶಂಸಿಸ್ತಾರೆ. ಜೊತೆಗೆ ಸಮಾಜ ಕೂಡ ಹಾಗೆ ಬೆಳಿಬೇಕು, ತಾನು ಹಾಗೆ ಆಡ್ಕೊಂತ ವಿಚಾರ ಇಟ್ಕೊಂಡಿದ್ದಾರೆ. ಯಾಕೆ ನಾ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ನಮ್ಮ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರತಿ ವರ್ಷ ನಾವು 10 ಜನ ತಾಲೂಕಿನ ಸಾಧಕ ಶಿಕ್ಷಕ ಪ್ರಶಸ್ತಿ ಕೊಡ್ತೇವೆ. ನಾವು ಆ ಸಂದರ್ಭದಲ್ಲಿ 2 ದಿವಸ ಮೊದಲು PR ನಾಯಕರು ನಾವು ಯಾರಿಗೆ ಕೊಡ್ತೇವೆ, PR ನಾಯಕರ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೇವೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ 2 ದಿನದಲ್ಲಿ 10 ಜನ ಶಿಕ್ಷಕರನ್ನ ಸಂಪರ್ಕಿಸಿ ಅವರ ಹತ್ರ ಮಾತಾಡಿ ಅವರ ಎಲ್ಲ ಒಳ್ಳೆಯ ವಿಚಾರಗಳನ್ನ ಪಟಾಪಟ 10 ಜನರ ಫೋಟೋ ಇಟ್ಟು ಅವರ ಪರಿಚಯಾತ್ಮಕ ಲೇಖನವನ್ನು ಬರೀತಾರೆ. ಇಡೀ ತಾಲೂಕಿಗೆ ಸಂಘ ಇವರಿಗೆ ಯಾಕೆ ಪ್ರಶಸ್ತಿ ಕೊಡ್ತದೆ, ಈ ಪ್ರಶಸ್ತಿಗೆ ಇವ್ರಿಗೆ ಯಾಕೆ ಅರ್ಹರು, ಇವರಿಗೆ ಕೊಡ್ಲೇಬೇಕಾದಂತ ವಿಚಾರವನ್ನ ಇಡೀ ಶಿಕ್ಷಕ ಸಮೂಹಕ್ಕೆ ಮುಡಿಸುವಂತ ಒಂದು ಅದ್ಭುತ ಕೆಲಸವನ್ನ PR ನಾಯಕರು ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ ನನಗೆ ಅನಿಸ್ತದೆ. ಯಾಕಂದ್ರೆ ಅವರ ಬರವಣಿಗೆ ಶೈಲಿ, ಅವರ ನಿಜವಾದ ವ್ಯಕ್ತಿತ್ವವನ್ನ ಅನಾವರಣಗೊಳಿಸುವಂತ ಆ ಒಂದು ಪರಿ, ಅದು ಯಾರಿಗೂ ಅಂತ ಒಂದು ಶಕ್ತಿ ಬರುವುದಿಲ್ಲ ಅಂತ ನನ್ನ ಅನಿಸಿಕೆ. ಯಾರು ಕೂಡ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತವಾಗಿ ಆ ಶಿಕ್ಷಕ ಅನಾವರಣ ಮಾಡ್ತಾರೆ. ಅನಾವರಣಗೊಂಡಂತ ಶಿಕ್ಷಕ ಪ್ರಶಸ್ತಿ ಪಡೆದಕ್ಕಿಂತ ಹೆಚ್ಚಾಗಿ PR ನಾಯಕರ ಲೇಖನವನ್ನು ಓದಿ ಕಂಡ ನೀರು ಬಿಟ್ಟಿದ್ದಾರೆ. ಎಂತ ಚಂದ ಬರ್ತದೆ ಸರ್ ನನ್ನ ಬಗ್ಗೆ ಅಂತ. ಅಂತ ಅದ್ಭುತ ಶಿಕ್ಷಕನಿಗೆ ಎಲ್ಲ ಶಿಕ್ಷಕರನ್ನ ಪರಿಚಯಿಸುವ, ಎಲ್ಲ ಶಿಕ್ಷಕರನ್ನ ಗೌರವಿಸುವ, ತನ್ನ ಶಾಲೆಯನ್ನು ಗೌರವಿಸುವ, ಒಳ್ಳೆಯದನ್ನ ಸಾಗಿಸುವ
ಅದ್ಭುತ ಶಿಕ್ಷಕರಿಗೆ ಇವತ್ತು ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಖುಷಿ ಮತ್ತು ತುಂಬಾ ಸಂತೋಷದ ವಿಚಾರ. ನಾನು ಕಳೆದ ಸಲ ಹೇಳಿದೆ, ಕಳೆದ 2 ವರ್ಷಗಳು ನಾವು ಹೇಳ್ತಾ ಬಂದಿದ್ದೆ, 3 ವರ್ಷ ಆಯ್ತು. ಅವ್ರು ನಂಬರ್ 2 ಶಾಲೆಗೆ ಬಂದ ತಕ್ಷಣ ಹೇಳಿದೆ ರಾಜ್ಯ ಪ್ರಶಸ್ತಿಗೆ ಹಾಕುವಂತೇಳಿ. ಮಕ್ಕಳಿಲ್ಲ ಮಗ ಶಾಲೆಯಲ್ಲಿ ಏನಾದ್ರೂ ಮಾಡಿ, ಮಕ್ಕಳು ಕಡಿಮೆ ಇದ್ದಾರೆ, ಎಂತ ಮಾಡೋದು ಗೊತ್ತಾಗಲ್ಲ. ಅವ್ರ ಹಿಂದಿನ ಸಾಧನೆಗಳು ತುಂಬಾ ಇವೆ, ಪ್ರಸ್ತುತ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಆ ಕಡಿಮೆ ಇರುವ ಮಕ್ಕಳ ಸಂಖ್ಯೆ ಶಾಲೆಯನ್ನ ಆಯ್ದುಕೊಂಡು ಅವರೆಲ್ಲ ಮಾಡಿದಂತ ಕಾರ್ಯಕ್ರಮಗಳ ಜೊತೆಗೆ ಆ ಶಿಕ್ಷಣದ ಬಗ್ಗೆ ಅವ್ರು ಮಾಡಿದ ವಿನೂತನವಾದ ಪ್ರಯೋಗಗಳು ಅದು ಇಡೀ ರಾಜ್ಯಕ್ಕೆ ಮಾದರಿ. ಹಾಗೆ ಅಂತ ಒಬ್ಬ ಅದ್ಭುತ ಶಿಕ್ಷಕರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಖುಷಿ ಮತ್ತು ಸಂತೋಷದ ವಿಚಾರ. ಹಾಗಾಗಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತುಂಬಾ ಅಂದ್ರೆ ನಾವು ಇವತ್ತಿನ ದಿವಸ ಸನ್ಮಾನ ಮಾಡಲಿಲ್ಲ, ಯಾಕಂದ್ರೆ ನಾವು ತಾಲೂಕಲ್ಲಿ ನಮ್ಮದೇ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತೇವೆ. ಆ ಸಂದರ್ಭಕ್ಕೆ ನಾವು ಸನ್ಮಾನ ಮಾಡ್ತೇವೆ. ಇವತ್ತಿನ ದಿವಸ ನಮ್ಮ ಹೊನ್ನಾವರ ತಾಲೂಕಿನ ಕ್ಷೇತ್ರ ಶಿಕ್ಷಣ ಕಚೇರಿ ಪರವಾಗಿ ಇವತ್ತು ನಮ್ಮ ಬಿಯವರನ್ನು ಸನ್ಮಾನಿಸಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಾ ಸಂಘಟನೆ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಈ ಸಂದರ್ಭಕ್ಕೆ ದೇವಗಿರಿ ಪಂಚಾಯತ್ ಆವರಣದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ದೇವಗಿರಿ ಪಂಚಾಯತ್ ಇದು ನೀವು ಶಿಕ್ಷಕರಿಗೆ ಕೊಟ್ಟಂತ ಗೌರವ, ಇದು ನಮ್ಮ ತಾಲೂಕಿಗೆ ಸಂದಂತ ಗೌರವ. ಒಬ್ಬ ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಇದಕ್ಕಿಂತ ದೊಡ್ಡ ಗೌರವ ಸಂದರ್ಭ ನನಗೂ ಸಿಕ್ಕಾಗ ಅಷ್ಟು ಖುಷಿ ನಮ್ಗೆ. ಹಾಗಾಗಿ ಎಲ್ಲ ದೇವಗಿರಿ ಪಂಚಾಯತ್ ಎಲ್ಲ ಸಮಸ್ತ ಬಾಂಧವರಿಗೆ ನಾನು ತಾಲೂಕು ಶಿಕ್ಷಕರ ಸಂಘಟನೆ ಪರವಾಗಿ ತುಂಬ ಅಭಿಮಾನದ ನಮನಗಳನ್ನು ಸಲ್ಲಿಸಿದ ಈ ಸಂದರ್ಭಕ್ಕೆ PR ನಾಯಕರಿಗೆ ತುಂಬಾ ಜನ ಹೇಳಿದ್ರು ರಾಷ್ಟ್ರ ಪ್ರಶಸ್ತಿ ಸಿಗಲಿ ಹೇಳಿ, ತುಂಬಾ ಖುಷಿ ಆಯ್ತು. ರಾಷ್ಟ್ರ ಪ್ರಶಸ್ತಿ ಲಭಿಸುವಂತಾಗಲಿ. ಹಾಗೆ ಇನ್ನೂ ತುಂಬಾ ಖುಷಿ ಆಗಿದೆ ಅಂದ್ರೆ ಈಶ್ವರ ನಾಯ್ಕ ಸರ್ ಅವರು ನಮ್ಮ ವಿಭಾಗ ಮಟ್ಟದ ಧಾರವಾಡ ಆಯುಕ್ತರ ಕಾರ್ಯದಿಂದ ನಿರ್ದೇಶಕರಾಗಿದೆ. ನಾವು ಕುಡಿದು ಕುಪ್ಪಳಿಸಿದ್ದಾರೆ ಸರ್, ಯಾಕಂದ್ರೆ ತುಂಬಾ ಖುಷಿ ನಮ್ಗೆ. ಯಾಕಂದ್ರೆ ಹಿಂದೆ GS ನಾಯ್ಕ ಸರ್ ಇದ್ರು ನಿರ್ದೇಶಕರಾಗಿ, ಅದರ ನಂತರ ನಾನು ಅನ್ಸಿದ್ದು ಈಶ್ವರ ನಾಯ್ಕ ಸರ್ ಅವರೇ. ಅಂದ್ರೆ ಅದು ಒಂದ್ ರೀತಿ ಬಾಂಧವ್ಯ ಇರ್ತದೆ, ನಮ್ಮ ಜಿಲ್ಲೆಯವರು ನಮ್ಮ ನೆರೆಕೆರೆಯವರು ಅಂತಂದಾಗ ಅದು ಬಹಳ ಖುಷಿ ಇರ್ತದೆ. ಧಾರವಾಡಕ್ಕೆ ಹೋದಾಗ ಧಾರವಾಡ ಆಯುಕ್ತರ ಕಚೇರಿ ನಾವು ಪ್ರವೇಶ ಮಾಡುವಾಗ GS ನಾಯ್ಕ ಇದ್ದಾಗ ನಾವು ಸ್ವಲ್ಪ ಹೋಗಿದ್ವಿ. ಅಲ್ಲಿ ಒಂದ್ ರೀತಿ ನಮ್ಮ BO ಕಚೇರಿಗೆ ಹೋದಾಗ ನಮ್ಗೆ ಬರ್ರಿ ಹೇಳ್ತಿದ್ರು. ಹಾಗೆ ಈಶ್ವರ ನಾಯ್ಕರು ಅದೇ ಹುದ್ದೆಯಲ್ಲಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಅವರು ಕೂಡ ಕಾರ್ಯಕ್ರಮ ಭಾಗವಹಿಸಿ PR ನಾಯಕರಿಗೆ ಹಾರೈಸಿದ್ದಾರೆ. ಸಂಘಟನೆ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಅವಕಾಶ ವಹಿಸಿದ ಧನ್ಯವಾದ. ಇವತ್ತಿನ ಉತ್ತಮ ಶಿಕ್ಷಕರಾದ ಪರಮೇಶ್ವರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀನಿತ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ಮುಂಭಾಗದಲ್ಲಿರುವಂತಹ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲ ಗೌರವಾನ್ವಿತ ಸದಸ್ಯರೇ, ಪಂಚಾಯತ್ ವ್ಯಾಪ್ತಿ ನಮ್ಮ PDOರೇ, ಊರ ನಾಗರಿಕರೇ, ಹಿರಿಯರೇ ಹಾಗೂ ಪ್ರಮುಖರೇ, ಹಾಗೆ ಈ ಕಾರ್ಯಕ್ರಮ ಆಯೋಜಿಸಿದಂತ ನಮ್ಮ ಸಚಿನ್ ಸರ್ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ತುಂಬಾ ಸಂತೋಷ ಅನಿಸ್ತದೆ. PR ಸರ್ ಅನ್ನು ನಾನು ಇದುವರೆಗೂ ನೋಡಿಲ್ಲ, ಆದ್ರೆ ಸ್ಕೂಲಿಗೆ ಬಂದಾಗ ಅವರ ಹೆಂಡತಿ ಮಕ್ಕಳನ್ನು ನನಗೆ ಪರಿಚಯ ಇತ್ತು. ಆದ್ರೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಕಂಡ್ರೆ ನಾನು ತುಂಬಾ ಸಲ ಕೇಳಿದೆ. ಇವತ್ತು ನೋಡಿದರೆ ಒಂದು ಹಬ್ಬದ ವಾತಾವರಣ ಆಗಿದೆ. ಈ ಹೊಳೆಗತ್ತಿಯಿಂದ ಅವರ ಮನೆಗೆ ಹೋಗಿ ಅವರ ವಾದ್ಯದ ಮೂಲಕವಾಗಿ ಅವರನ್ನು ಕರೆತಂದಿದ್ದಾರೆ. ಅದನ್ನು ತುಂಬಾ ಸಂತೋಷ ಅನಿಸಿದೆ. ಹಾಗೆ ಅವರ ಮನೆಗೂ ಒಂದು ಸನ್ಮಾನ ಕೂಡ ನಡೆದಿದೆ. ಅವರು ಎಷ್ಟು ಜನರನ್ನು ಪ್ರೀತಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನನಗೆ ಇದು ಬಂದ ತಕ್ಷಣ ಅರ್ಥ ಆಯ್ತು. ಎಷ್ಟು ಜನ ಪ್ರೀತಿ ವಿಶ್ವಾಸ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಹೇಳಿದ್ದಾರೆ ಅಂತಂದ್ರೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಹಾಗೂ ನಮ್ಮ ಈ ಸಮಾಜಕ್ಕೂ ಹಾಗೂ ನಮ್ಮ ಊರಿಗೂ ಒಳ್ಳೆ ಹೆಸರು, ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ತಂದಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯ ಅನಿಸ್ತದೆ. ಆಗ ಏನೋ ಒಂದು ಖುಷಿ ಹೇಳಲಿಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದೆ. ಪ್ರಶಸ್ತಿಯನ್ನ ಪಡೆಯಲಿಕ್ಕೆ ಹೋಗಿರುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಯಾವುದೋ ಒಂದು ಬೇರೆ ತಾಲೂಕಿನಲ್ಲಿ ಒಬ್ಬರದು ಟ್ರಾನ್ಸ್ಫರ್ ವಿಷಯ, ಟ್ರಾನ್ಸ್ಫರ್ ಆದಂತ ಸಂದರ್ಭ, ಆ ವ್ಯಕ್ತಿಗೆ ಸಹಕರಿಸೋದಕ್ಕೆ ಅವರನ್ನ ಸ್ಮರಿಸೋದಕ್ಕೆ ಎಷ್ಟು ಅವರು ಅಂತ ಗಡಬಡಿಯಲ್ಲಿ ಅವರು ಆ ಫೋನ್ ಮಾಡುವಂಥದ್ದು, ಯಾರನ್ನು ಸಂಪರ್ಕಿಸಬೇಕು, ಯಾರ ಹತ್ರ ಮಾತಾಡ್ಬೇಕು ಅಂತ ವ್ಯವಹರಿಸ್ತಾರಲ್ಲ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ಯಾರೇ ಆದ್ರೂ ಕೂಡ ಆ ಸಂದರ್ಭಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯತೆನೇ ಇಲ್ಲ. ಪ್ರಶಸ್ತಿಯನ್ನ ಪಡೆಯುವಂತ ಆ ಸಂದರ್ಭದಲ್ಲೂ ಕೂಡ ಅವರು ಇನ್ನೊಬ್ಬರಿಗೆ ಸಹಕರಿಸುವಂತ, ಇನ್ನೊಬ್ಬರಿಗೆ ಏನು ಸಹಾಯ ಮಾಡುವಂತ ಕೆಲಸ ಇದೆಯಲ್ಲ, ನಿಜವಾಗಿದು ದೇವತಾ ಏನು ವಿಚಾರದಲ್ಲಿ ದೇವಮಾನವ ಮಾಡುವಂತ ಕೆಲಸ ಖಂಡಿತ. ಹಾಗಾಗಿ PR ನಾಯ್ಕರವರನ್ನ ಯಾವ ರೀತಿಯಲ್ಲಿ ನಾವು ಏನು ಹೇಳಿದ್ರು ಕೂಡ ಅದು ಕಡಿಮೆನೇ ಆಗ್ತದೆ. ಯಾಕಂದ್ರೆ ಅವರ ಕೆಲಸ ಅಷ್ಟಿದೆ. ಈಗ ಶಿಕ್ಷಣದ ಮೂಲ ಉದ್ದೇಶದಲ್ಲಿ ಒಂದಾಗಿರುವಂತಹ ಸಾಮರಸ್ಯದ ಸಮಾಜವನ್ನು ಕಟ್ಟುವಂಥದ್ದು ಅದು ಆಗಿದೆ. ಇಲ್ಲಿ ಈ ಕೆಲಸವನ್ನು ನೋಡಿದಾಗ ಅದು ಆಗಿದೆ ಅನ್ನೋದು ನಾವು ಒಪ್ಕೊಳ್ಳೇಬೇಕು. ಈಗ PR ನಾಯ್ಕರವರು ಮಾಡುವಂತ ಎಲ್ಲ ಕೆಲಸವೂ ಕೂಡ ಇತಿಹಾಸ. ಅವರಿಗೆ ಈ ಒಂದು ಸಂದರ್ಭದಲ್ಲಿ
ಸನ್ಮಾನಿಸುವಂತ ಕಾರ್ಯವನ್ನ ದೇವಗಿರಿಯವರು ಮಾಡಿದ್ರಲ್ಲ, ಇದು ಒಂದು ಖಂಡಿತ ದೊಡ್ಡ ಇತಿಹಾಸ ಅನ್ನೋದನ್ನ ಖಂಡಿತ ನಾವು ಮೆಚ್ಚಬೇಕಾದದ್ದು. ನಿಮ್ಮೆಲ್ಲರೂ ಕೂಡ ಅತ್ಯಂತ ಅಂತರಾಳದ ಧನ್ಯವಾದವನ್ನು ಹೇಳಲೇಬೇಕು. ಹಾಗಾಗಿ ಪಿ ಆರ್ ನಾಯ್ಕರ ಇನ್ನು ಹೆಚ್ಚಿನ ಸಾಧನೆ ನಮ್ಮೆಲ್ಲರೂ ಕೂಡ ನೋಡಿ ಅನುಭವಿಸುವಂತಾಗಿ. ಅತ್ಯಂತ ನನ್ನ ಜೀವನದಲ್ಲಿ ಹೆಚ್ಚು ಖುಷಿ ಪಟ್ಟಂತ ಸಂದರ್ಭ ಇದು ಕೂಡ ಹೌದು. ನಾನು ಮೊದಲ ದಿನಕ್ಕೂ ಕೂಡ ಪಿ ಆರ್ ನಾಯ್ಕ ನನ್ನಷ್ಟಕ್ಕೆ ನಾನು ಪಿ ಆರ್ ನಾಯ್ಕರ ಹೆಸರು ಬರಲಿಲ್ಲ ಅಂತ ಹೇಳ್ತಾ ಇದ್ದೆ. ಅವ್ರ ಹೆಸರನ್ನ ಕೇಳಿ ಶಾಲೆಗೆ ಮನೆಗೆ ಬರುವಾಗ ಬರ್ತಾ ನನ್ನ ಹೆಂಡತಿ ಹತ್ರ ಪಿ ಆರ್ ನಾಯ್ಕ ಪ್ರಶಸ್ತಿ ಬಂತು, ಪಿ ಆರ್ ನಾಯ್ಕ ಪ್ರಶಸ್ತಿ ಬಂತು. ಮನೆ ಬರುವಾಗ ಏನ್ರಿ ಮಕ್ಕಳನ್ನ ಮಾಡ್ತಾ ಇದ್ರು ನೀವು ಅಂತ. ಮಕ್ಕಳನ್ನ ಅಷ್ಟು ನಿಮಗೆ ಪ್ರಶಸ್ತಿ ಬಂದಾಗ ಅಷ್ಟು ಖುಷಿ ಪಡಲಿಲ್ಲ, ಇಷ್ಟು ನೀವು ಬಹಳ ಖುಷಿ ಪಡ್ತಾ ಇದ್ರಲ್ಲ ಅಂತ ಹೇಳಿ ಖಂಡಿತ ಅಷ್ಟು ನನಗೆ ಅಂತರಾಳದ ಖುಷಿಯಾಗಿದೆ. ಅವರಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಪ್ರತ್ಯೇಕವಾಗಿ ಅಭಿನಂದನೆ ಮಾಡಿಕೊಂಡು ಈ ಒಂದು ಸಂದರ್ಭಕ್ಕೆ ಅವಕಾಶ ಕೊಟ್ಟದ್ದು ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಮಾಜ ಸಮಾರಂಭದ ಹಿಂದಿರುವಂತಹ ಆಶಯ ಕೇವಲ ಪ್ರಶಸ್ತಿಗೆ ಮಾತ್ರ ಸೀಮಿತ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಶಿಕ್ಷಕನಾಗಿ ಯಾವ ಎತ್ತರಕ್ಕೆ ಇರಬಹುದು, ಒಬ್ಬ ಸಮಾಜಮುಖಿ ವ್ಯಕ್ತಿತ್ವ, ಸಂಘಟನಾ ಕೌಶಲ್ಯ, ಸೃಜನಶೀಲ ವ್ಯಕ್ತಿತ್ವ, ಸ್ನೇಹಶೀಲ ಸ್ವಭಾವ, ಇವು ಎಲ್ಲ ಒಟ್ಟು ಗುಣಗಳ ಒಂದು ಮೊತ್ತ ಅಂತ ನಮಗೆ ಅನಿಸ್ತದೆ. ಅವರನ್ನು ನಾವು ಸುಮಾರು 25 ವರ್ಷಗಳಿಂದ ಹತ್ತಿರದಿಂದ ಬರಲಿ. ಇಂಗ್ಲಿಷ್ ಒಂದು ಮಾತಿದೆ, ರೆಸ್ಪೆಕ್ಟ್ ಇಸ್ ಟು ಬಿ ಕಮಾಂಡೆಡ್ ಅಂಡ್ ಲವ್ ಟು ಬಿ ಅರೇಂಜ್, ನಾಟ್ ಟು ಬಿ ಡಿಮಾಂಡೆಡ್ ಅಂತಾರೆ. ಹಾಗಾಗಿ ಅವರು ಈ ಇಷ್ಟೆಲ್ಲ ಜನರನ್ನ ಇಷ್ಟು ಸಮಯದವರೆಗೆ ಅವರ ಮಾತುಗಾರಿ ಕಾಯ್ದುಕೊಡ್ತಿರುವಂತಹ ಸಂದರ್ಭ ನೋಡಿದ್ರೆ ಅವ್ರು ಎಷ್ಟೆಲ್ಲ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇಂಗ್ಲಿಷ್ ಇನ್ನೊಂದು ಮಾತಿದೆ, ಎ ಬ್ಯಾಡ್ ಟೀಚರ್ ಆಲ್ವೇಸ್ ಕಂಪ್ಲೇನ್ಸ್ ಅಂಡ್ ಎವರಿ ಟೀಚರ್ ಇನ್ಫಾರ್ಮ್ಸ್, ಎ ಗುಡ್ ಟೀಚರ್ ಟೀಚರ್ಸ್ ಅಂಡ್ ದ ಬೆಸ್ಟ್ ಟೀಚರ್ ಇನ್ಸ್ಪೈರ್ಸ್ ಅಂತಾರೆ. ಹಾಗೆ ಒಂದು ಸ್ಫೂರ್ತಿಯನ್ನು ತುಂಬಿ ಎಲ್ಲ ಒಟ್ಟು ಸಮುದಾಯದಲ್ಲಿ ಪ್ರೀತಿ ವಿಶ್ವಾಸವನ್ನು ಹೊಂದಿರುವಂತಹ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಅದು ಸಮಾಜಕ್ಕೆ ಈ ಸಮಾರಂಭ ಒಳ್ಳೆಯ ಸಂದೇಶವನ್ನು ಕೊಡುತ್ತದೆ. ಮಾತಾಡೋದಕ್ಕಿಂತ ಈ ದೇವಗಿರಿ ಗ್ರಾಮದವರ ಬಗ್ಗೆ ಈ ಒಂದು ಕುವೆಂಪು ಅವರು ಹೇಳಿದಂತಹ ಈ ಸಾಲುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುರೇಶ್ ಸರ್ ಇರ್ಬೋದು, ಸುರೇಶ್ ಸರ್ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಹೊಳಗೆದ್ದೆ ನಮ್ಮ ಊರು ಅಂತ ಹೇಳ್ತಿದ್ರು. ನಿಮ್ಮ ಊರು ಹೇಗಿದೆ ಅನ್ನೋದನ್ನ ಇವತ್ತು ನಾನು ಕಣ್ಣಾರೆ ಕಂಡೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ಯಾವುದೇ ಒಂದು, ಯಾಕಂದ್ರೆ ಈ ಸಮಾಜದಲ್ಲಿ ಬೇರೆಯವರ ಉದ್ಧಾರವನ್ನ ಬಯಸದ ಮನುಷ್ಯರು ನಿಮ್ಮಂತಹ ದೇವಗಿರಿ ಗ್ರಾಮದವರು ಪಿ ಆರ್ ನಾಯ್ಕ ಸರ್ ಬಂದ ಅವಾರ್ಡ್ ನಮಗೆ ಬಂದಿದೆ ಅಂತ ಒಂದು ವಿಶಾಲ ಮನೋಭಾವದಿಂದ ಮಾಡಿದ್ದೀರಿ. ನಿಮ್ಗೆ ಮೊದಲನೇದಾಗಿ ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಇವತ್ತು ಬೆಳಿಗ್ಗೆ ಬೆಂಗಳೂರಿನಿಂದ ಬಂದಂತಹ ಪಿ ಆರ್ ನಾಯ್ಕ ಸರ್ ಅವರು ಅವರಿಗೆ ಪ್ರೋತ್ಸಾಹ ಕೊಟ್ಟಂತಹ ದಯಾನಂದ ಭಂಡಾರಿಯವರ ಮನೆಗೆ ಹೋಗಿ ತನಗೆ ಬಂದಂತಹ ಪ್ರಶಸ್ತಿಗಳನ್ನ ಅವರಿಗಿಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಒಂದು ಆಶೀರ್ವಾದವನ್ನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಪುರಂದರದಾಸರು ಹೇಳಿದಂತಹ ಮಾತನ್ನ ಅವರು ತನಗೆ ಕೊಟ್ಟದನ್ನ ಏನು ಅದನ್ನು ಪುನಃ ಈ ಒಂದು ದೇವಗಿರಿ ಗ್ರಾಮದವರಿಗೆ ಅರ್ಪಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಮನೋಭಾವಕ್ಕೆ ನಾವು ಆ ಮನುಷ್ಯತ್ವಕ್ಕೆ ಎಸ್ಟಿಎಂಟ್ ಅವರು ಇಲ್ಲೇ ಇದ್ದಾರೆ, ಅವ್ರು ಯಾವಾಗಲೂ ಮಾತನ್ನು ಹೇಳ್ತಾರೆ, ಆ ಮನುಷ್ಯತ್ವಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ವರ್ಷದ ಈಚೆಗೆ ಬಾಗಲಕೋಟೆ ಜಿಲ್ಲೆಯವರಾದ ನನ್ನನ್ನ ಈ ಉತ್ತರ ಕನ್ನಡ ಜಿಲ್ಲೆಗೆ ಪರಿಚಯಿಸಿರ್ತಕ್ಕಂಥ ಒಂದು 2-3 ಜನರಿದ್ದಾರೆ. ಅವರಲ್ಲಿ ಸುರೇಶ್ ನಾಯ್ಕರು ಮತ್ತು ಪಾಪ ಅವರು ಇಲ್ಲೇ ಈಗ ಸುರೇಶ್ ನಾಯ್ಕರು ಮತ್ತು ಪಿ ಆರ್ ನಾಯ್ಕ ಸರ್ ಅವರ ಇಬ್ಬರ ಮೂಲಕ ನಾನು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬರವಣಿಗೆ ಎಲ್ಲ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ನನ್ನನ್ನು ಪರಿಚಯಿಸಿದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಪಿ ಆರ್ ನಾಯ್ಕ ಸರ್ ಅವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜನ ಈಗ ಬರೀತಾ ಇದ್ದಾರೆ, ಬಂದಿದ್ದಾರೆ ಮತ್ತು ಬರೀತಾ ಇದ್ದಾರೆ. ಅವರೆಲ್ಲರಲ್ಲಿ ಅತ್ಯಂತ ಕಲಾತ್ಮಕವಾಗಿ ನಿಖರವಾಗಿ ಗಟ್ಟಿಯಾಗಿ ಬರೀತಾ ಇದ್ದಿರ್ತಕ್ಕಂಥ ಸದ್ಯದಲ್ಲಿ ನಾನು ಗಮನಿಸಿದ ಹಾಗೆ, ಯಾಕೆ ನಾನು ಒಬ್ಬ ವಿಮರ್ಶಕನಾಗಿ ಹೇಳ್ತಾ ಇದ್ದೇನೆ, ಪಿ ಆರ್ ನಾಯ್ಕರು ಒಬ್ಬರೇ ಸದ್ಯಕ್ಕೆ ಬರೀತಾ ಇದ್ದಾರೆ. ಬಹಳ ಜನ ಬರೀತಾ ಇದ್ದಾರೆ, ಆದರೆ ಅವರ ಬರವಣಿಗೆಯಲ್ಲಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಒಂದು ಸತ್ವಯುತವಾಗಿರ್ತಕ್ಕಂತಹ ಸಾಹಿತ್ಯವನ್ನ ನಾವು ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅವರೀಗ ಸಾಹಿತ್ಯ ಪ್ರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಆಶಯ ಅವರು ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂತೇಳಿ ನನ್ನೊಂದು ಆಸೆ ಇದೆ. ಅದ್ರ ಜೊತೆಗೆ ಅವರನ್ನ ಎಲ್ಲ ಕಡೆಗೆ ಸಾಹಿತ್ಯ ಅಂತ ಪರಿಚಯ ಮಾಡ್ತಾ ಇದ್ದೇವೆ. ಶಿಕ್ಷಕರಂತೂ ನೀವೆಲ್ಲ ಮಾತಾಡ್ಬೇಕಂತ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಅವರ ಬರವಣಿಗೆ ಬಗ್ಗೆ ಮಾತಾಡ್ಬೇಕಾಯ್ತು ಅಂತ ಕೇಳಿದ್ರೆ ನನಗೆ ಅನಿಸ್ತದೆ ಅವರ ಸಾಹಿತ್ಯದ ಬಗ್ಗೆ
ಎಲ್ಲಿಯೂ ಸಹಿತ ಒಂದು ನಿಖರವಾಗಿ ಮತ್ತು ಒಂದು ಗಟ್ಟಿತನದಿಂದ ಒಂದು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ ನನಗೆ ಅನಿಸ್ತದೆ. ಅವರ ಸಾಹಿತ್ಯದ ಬಗ್ಗೆನೇ ಒಂದು ಗೋಷ್ಠಿ ಆದ್ರೆ ತುಂಬಾ ಅವರಿಗೆ ಅವರ ಸಾಹಿತ್ಯಕ್ಕೆ ಒಂದು ಗೌರವ ಸೂಚಿಸಿದಾಗ ಆಗ್ತದೆ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೇನೆ. ಬಹುಶಃ ಮನೋಹರ್ ಕಾಲೇಜಿನ ನನ್ನ ಸಾಹಿತ್ಯ ಪರಿಷತ್ನಲ್ಲಿ ಕುರಿತು ಅವರಿಗೆ ಒಂದು ಸನ್ಮಾನ ಇದೆ ಅಂತ ಅನಿಸ್ತದೆ. ಆ ಸಂದರ್ಭದಲ್ಲಿ ಅವರ ಸಾಹಿತ್ಯದ ಒಂದು ಗೋಷ್ಠಿ ಆಗಬೇಕು ಅಂತ ಹೇಳಿ ಅವರ ಸಾಹಿತ್ಯದ ಬಗ್ಗೆನೆ ಒಂದು ಎಲ್ಲ ಸಮಗ್ರ ಸಾಹಿತ್ಯ ಮೇಡಮ್ ತುಂಬಾ ಚೆನ್ನಾಗಿ ಎರಡು ಪದ್ಯ ಹೇಳಿದ್ರು ಅಂತ ಯಾರ್ಯಾರಿಗೆ ಸಾಧ್ಯ ಇದೆಯಲ್ಲ ಅದು ಬರ್ತಾರೆ ಹೌದು. ಅದು ಏನಿದೆ ಅದ್ರೊಳಗೆ 25 ಬರ್ತಾರೆ 30 ಬರ್ತಾರೆ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಅದ್ರ ಬಗ್ಗೆ ಒಂದು ಪರಿಚಯ ಆಗ್ಬೇಕು, ಒಂದು ಗೋಷ್ಠಿ ಆಗ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಗೋಷ್ಠಿ ಆದ್ರೆ ಮತ್ತು ನಮ್ಮಂತವರಿಗೆ ಮತ್ತು ಊರಿನ ನಾಗರಿಕರಿಗೆಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಅಂತ ಹೇಳುತ್ತಾ ಈ ಪ್ರಶಸ್ತಿ ಅವರಿಗೆ ಬಂದಿದೆ. ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ನಂಗೆ ಅನಿಸ್ತದೆ ಈ ಪ್ರಶಸ್ತಿ ಅವರಿಗೆ ಪಡೆದಿದ್ದರಿಂದ ಅವರ ಜವಾಬ್ದಾರಿ ಮತ್ತು ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಆ ಜವಾಬ್ದಾರಿಯನ್ನ ಅವರು ಸಮರ್ಥವಾಗಿ ನಿರ್ವಹಿಸಲಿ ಮತ್ತು ಇನ್ನೂ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಮಾನ ಸಮ್ಮಾನಗಳು ಎಲ್ಲ ಅವರಿಗೆ ದೊರೆಯಲಿ. PN ಸರ್ ಅವರೇ ಹಾಗೂ ಇಲ್ಲಿರುವಂತ ಎಲ್ಲ ಗಣ್ಯರೇ ಹಾಗೂ ಇಲ್ಲಿರುವಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನನ್ನ ಬಂಧುಗಳೇ ಹಾಗೂ ಎಲ್ಲ ಶಿಕ್ಷಕರೇ ಎಲ್ಲ ನನ್ನ ಬಂಧುಗಳಿದ್ದಾರೆ. ತುಂಬಾ ಸಂತೋಷವಾಗ್ತದೆ ಇವತ್ತು ಕಾರ್ಯಕ್ರಮ. ಇಲ್ಲಿದ್ದಂಥವ್ರು ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈ ದೇವಗಿರಿ ಬಗ್ಗೆ, ದೇವಗಿರಿ ಪಂಚಾಯತ್ ವ್ಯಾಪ್ತಿಯ ನಾಗರಿಕರ ಬಗ್ಗೆ, ಇಲ್ಲಿಯ ಒಂದು ಸಂಪ್ರದಾಯ, ಇಲ್ಲಿ ಯಾವ ರೀತಿ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾರೆ ಹೇಳುವಂತದನ್ನ ಹೇಳಿದಾಗ ನನಗೂ ಕೂಡ ತುಂಬಾ ಸಂತೋಷವಾಯಿತು. ಯಾಕೆ ಹೇಳಿದ್ರೆ ಇದೆಲ್ಲ ಹಿಂದೆ ನಮ್ಮ PR ನಾಯಕರ ಮಾರ್ಗದರ್ಶನ ಈ ಸಂಘಟನೆ ಹಿಂದೆ ಹೇಳುವಂತದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಲ್ಲೂ PR ನಾಯಕರಿಗೆ ಈ ಪ್ರಶಸ್ತಿ ಬಂದಿರೋದು ಆ ಪ್ರಶಸ್ತಿಗೆ ಒಂದು ಮೌಲ್ಯ ಹೆಚ್ಚಾಗಿದೆ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ಅವರು ಯಾವಾಗಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅಪಾರವಾದ ಸೇವೆಯನ್ನ ಮಾಡಿದ್ದಾರೆ. ಆದರ್ಶ ಶಿಕ್ಷಕರಾಗಿ ಇಡೀ ನಮ್ಮ ಗ್ರಾಮ ಪಂಚಾಯತಿ ಒಂದಲ್ಲ, ಇಡೀ ಜಿಲ್ಲೆಯ ಅಂತ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಯಾವಾಗ ನಾನು ಫೋನ್ ಮಾಡಿದ್ರು ಕೂಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಜೊಯ್ಡಾ, ದಾಂಡೇಲಿ, ಮಂಡ್ಯ ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತದೋ ಅಲ್ಲೆಲ್ಲ ಅಷ್ಟೊಂದು ಸಮಯವನ್ನ ಅವರು ತೊಡಗಿಸ್ಕೊಳ್ತಾರೆ ಅಂದ್ರೆ ಯಾರತ್ರೂ ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರೆಲ್ಲ ಹೋಗಿ ಬರೋದೇನು 1-2 ದಿವಸ 3 ದಿವಸ ಬೇಕು ಕಾರ್ಯಕ್ರಮದಲ್ಲಿ ಹೋಗಿ ಬರೋದಕ್ಕೆ. ಒಂದು ದಾಂಡೇಲಿ ಹಳ್ಳಿಯಾಗ ಹೋದ್ರೆ 1 ದಿವಸಕ್ಕೆ ಆಗುದಿಲ್ಲ. ಅಲ್ಲೆಲ್ಲ ಹೋಗಿ ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ಅವರು ಆ ಅಚ್ಚುಕಟ್ಟಾಗಿ ಆ ಸಾಹಿತ್ಯ ಸಮ್ಮೇಳನದ ಜವಾಬ್ದಾರಿಯನ್ನ ನಿಭಾಯಿಸುವಂತದ್ದು ಹಿಡಿದು ಅವ್ರು ಈಗಾಗಲೇ ನಮ್ಮ ಪುಟ್ಟು ಕುಲಕರ್ಣಿಗಳು ಹಾಗೂ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾಗಿ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ ಹೇಳುವಂತದ್ರಲ್ಲಿ ಅವರಿಗೆಲ್ಲರಿಗೂ ಭರವಸೆ ಇರೋದ್ರಿಂದ ಅವ್ರಿಗೆ ಎಲ್ಲೇ ಹೋದ್ರು ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಡ್ತಾರೆ. ಯಾಕೆಂದ್ರೆ ನಮ್ಮನ್ನು ಸ್ವಲ್ಪ ಕಡಿಮೆಯಾಗಿ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಹೋಗಲಿಕ್ಕೆ ಅವರು ಸಹಕಾರಿ ಆಗ್ತಾರೆ ಹೇಳುವಂತ ದೃಷ್ಟಿಯಿಂದ ಅವರು ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಯಶಸ್ವಿಯಾಗಿ ಆ ಕಾರ್ಯಕ್ರಮನ ನಿಭಾಯಿಸುವಲ್ಲಿ ಅವರು ಕೂಡ ಸಫಲರಾಗ್ತಾರೆ. ಅದ್ರ ಜೊತೆಗೆ ನಮಗೂ ಕೂಡ ತುಂಬಾ ಮಾರ್ಗದರ್ಶಕರು. ಅವರು ಈಗ ಹೇಳಿದಾಗೆ ದೇವಗಿರಿ ಗ್ರಾಮ ಪಂಚಾಯತಿ ದೇವಗಿರಿ ಪುಸ್ತಕವನ್ನ ದೇವಗಿರಿ ರಚಿಸುವಾಗ ಎಷ್ಟೋ ಸಲ ಸಂಪರ್ಕದಲ್ಲಿ ನನಗೆ ಆಗಿರ್ಬೋದು, ನಮ್ಮ ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತಿ ಇರುವಂತಹ ಹಿರಿಯರು, ಬೇರೆ ಬೇರೆ ಸಮುದಾಯದವರು ಅವರನ್ನು ಸಂಪರ್ಕ ಮಾಡಿ ಅದನ್ನು ಕಲೆ ಹಾಕುವಲ್ಲಿ ಅವ್ರು ಎಷ್ಟು ಶ್ರಮ ತಗೊಂಡಿದ್ದಾರೆ ಅಂದ್ರೆ ಕರೆಕ್ಟ್ 2 ಗಂಟೆಗೆ ಬರ್ತಂದ್ರೆ 2 ಗಂಟೆಗೆ ಬರು ಸಮಯಕ್ಕೆ ಯಾವಾಗಲೂ ಅದಕ್ಕೆ ಮಹತ್ವ ಕೊಡುವಂಥವ್ರು. ಎಷ್ಟೇ ಗಂಟೆ ಅಲ್ಲ ಆ ಗಂಟೆಗೆ ಆ ಟೈಮ್ಗೆ 2 ಗಂಟೆಗೆ ಬರ್ತೀನಿ ಅಂದ್ರೆ ಆ ಸಮಯದಲ್ಲಿ 2 ಗಂಟೆಗೆ ಇರ್ತಾರೆ. 3 ಗಂಟೆಗೆ ಬರ್ತೀನಿ ಅಂದ್ರೆ 3 ಗಂಟೆಗೆ ಇರ್ತಾರೆ. ಆ ಸಮಯಕ್ಕೆ ತುಂಬಾ ಬೆಲೆಯನ್ನ ಮಹತ್ವವನ್ನ ಕೊಡುವಂತಹ ವ್ಯಕ್ತಿತ್ವ. ಅದ್ರ ಜೊತೆಗೆ ಆ ಟೈಮ್ನಲ್ಲಿ ನಾವು ಅಕಸ್ಮಾತ್ ಇಲ್ಲ ಹಾಕೋರಿಗೆ ಸಡನ್ ಆಗಿ ಒಂದ್ಸಲ ಹೋಗುವುದು ಗೆಲ್ಲಿದ್ದಕ್ಕಿಲ್ಲ. ಆ ರೀತಿ ಅಂದ್ರೆ ಅದನ್ನ ಸಂಗ್ರಹಣೆ ಮಾಡುವಾಗ ಎಷ್ಟು ಕಷ್ಟ ಇದೆ ಅಂತ ಹೇಳುವಂತದ್ದನ್ನ ನಾನು ಅವರ ಹತ್ತಿರದಲ್ಲಿ ನೋಡಿದ್ದೇನೆ. ಅದೇ ರೀತಿ ಕೆಲವೊಂದು ಆಗುಗಳ ತೊಡಗಲು ಕೂಡ ಒಂದು ಮಾರ್ಗದರ್ಶನ ಕೊಡ್ತಾರೆ. ಅಂದ್ರೆ ಅದು ಸರಿ ಇದೆ, ಇದು ಈ ರೀತಿ ಇದೆ, ಈ ರೀತಿ ತಿಳ್ಕೊಂಡು ಹೋಗಬೇಕು ಹೇಳುವಂತದ್ದನ್ನ ನಮಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ. ಅವ್ರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತೇ ಅಲ್ಲ, ಇಡೀ ಜಿಲ್ಲೆ ಅಂತ ಇಡೀ ರಾಜ್ಯ ಅಂತ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಸಂತೋಷದ ವಿಚಾರ. ಇವತ್ತು ಇಲ್ಲಿ ಏನು ಜನ ಸೇರಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಅವರ ಎಲ್ಲ ಆತ್ಮೀಯರು, ಎಲ್ಲ ಶಿಕ್ಷಕ ಬಂಧು ಬಳಗದವರು ಎಲ್ಲರೂ ಕೂಡಿ ಆ ಸಮಯವನ್ನ
ಇವತ್ತು ಕೊಟ್ಟಿದ್ದಾರೆ. ಎಲ್ಲರೂ ಇವತ್ತು ಜ್ಞಾನ, ಎಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊಂದು ಸಮಯವನ್ನ ಇಲ್ಲಿ ಕೊಡ್ತಾರೆ ಅಂದ್ರೆ ಇಲ್ಲಿ ಯಾರಿಂದ PRNAಯಕರ ಒಂದು ಅವರೊಂದು ವ್ಯಕ್ತಿತ್ವ, ಅವರೊಂದು ಸಂಬಂಧ, ಅವರೊಂದು ಆತ್ಮೀಯತೆಗೆ ಎಲ್ಲರೂ ಇಲ್ಲಿ ಇಷ್ಟೊಂದು ತನಕ ಸಮಯವನ್ನು ಕೊಟ್ಟಿದ್ದಾರೆ. ಅದೇ ಹೇಳ್ಬೇಕಂದ್ರೆ ನಮ್ಮ ಬೆಳಗಾವಿಯಿಂದ ಬಂದಂತ ನಮ್ಮ ಸರ್ ಇರ್ಬೋದು, ನಮ್ಮೆಲ್ಲ ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಈ ವೇದಿಕೆ ನಿಂತು ಯಾಕೆ PRNAಯಕರ ಮೇಲೆ ಒಂದು ಅಭಿಮಾನಕ್ಕೆ ಇವರೆಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರೆಲ್ಲರ ಬಗ್ಗೆ ಆಗ್ತದೆ. ನಾನು ಮತ್ತೆ ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. PRNAಯಕರು ನಮ್ಮ ಅಶೋಕ್ ನಾಯ್ಕರು ಅದಕ್ಕೆ ವಿಸ್ತಾರವಾಗಿ ಈ ಕಾರ್ಯಕ್ರಮದ ಚೌಕಟ್ಟಿನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆ ಮಾಡಿದಂತ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ನಮ್ಮ ಸರ್ಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಹೇಳ್ತಾ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಅವರ ಪಾದವನ್ನು ಸ್ಪರ್ಶಿಸಿ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಎದುರುಗಡೆ ಒಂದಿಷ್ಟ ತಾವೆಲ್ಲ ಹಿರಿಯರಿದ್ದೀರಿ, ನನ್ನನ್ನು ಇಲ್ಲಿವರೆಗೆ ಎತ್ತಿ ಆಡಿಸಿದಂಥವ್ರು ಇದ್ದೀರಿ. ಎಲ್ರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಾನು ಪ್ರಾತಸ್ಮರಣೀಯವಾಗಿ ನೆನೆಸ್ಕೊಳ್ಬೇಕಾಗಿತ್ತು ನನ್ನ ಚಿಕ್ಕಿ ಲಕ್ಷ್ಮಿ. ಇವತ್ತು ಬಂದರೆ ಅವರು ಎದುರು ಕೂತ್ಕೊಳ್ತಿತ್ತು. ಅದ್ರ ಜೊತೆಗೆ ಮತ್ತೊಂದು ಚಿಕ್ಕಮ್ಮ ಸೋಮ, ಮತ್ತೊಬ್ಬ ಚಿಕ್ಕಪ್ಪ ಮಂಜಪ್ಪ. ಕಳೆದ 2 ದಿನಗಳ ಹಿಂದೆ ನನ್ನ ಕ್ಲಾಸ್ಮೇಟ್ ಪುಷ್ಪಾ ಶೆಟ್ಟಿ ತೀರ್ಕೊಂಡ್ರು. ಬಹುಶಃ ಇವರನ್ನ ನಾನು ಮೊದಲನೇ ಸ್ಥಾನದಲ್ಲಿಟ್ಟು ನಾನು ನೆನಪಿಸ್ಕೊಳ್ತಾ, ಇವತ್ತೇನು ಪ್ರಶಸ್ತಿ ಬಂದಿದೆ ಅದು ನಮ್ಮ ಊರಿನಲ್ಲಿ ಒಂದಿಷ್ಟು ಜನ ಗೌರವಾನ್ವಿತ ಶಿಕ್ಷಕರಿದ್ದಾರೆ. ಆ ಪ್ರಶಸ್ತಿ ಪೂರಕವಾಗಿ ನನ್ನನ್ನು ಬೆಂಬಲಿಸಿ ನನ್ನ ಎಲ್ಲ ಬೆಳವಣಿಗೆಗೆ ಕಾರಣೀಕರ್ತರಾದಂಥ ದಿವಂಗತ ಗೋವಿಂದ ಎಸ್ ನಾಯ್ಕ್, 1-2 ಜನರ ಅವರ ಹೆಸರನ್ನ ಹೇಳ್ತೇನೆ. ದಿವಂಗತ SN ಭಟ್ ಬೆದಗೇರಿ ಅವರನ್ನು ನಾನು ಪ್ರಾತಸ್ಮರಣೀಯವಾಗಿ ನೆನೆದಿದ್ದೇನೆ. ಅದೇ ರೀತಿ ಶ್ರೀ NJ ನಾಯ್ಕ್ ಗುರುಗಳು, ಶ್ರೀ PN ಭಟ್, ಶ್ರೀ ಗೋಪಾಲಕೃಷ್ಣ ಭಂಡಾರಿ, ಶ್ರೀಮತಿ ರಮಾ ಭಂಡಾರಿ, ಶ್ರೀ AR ಭಟ್, ಶ್ರೀ ಸುದೀಶ್ ನಾಯ್ಕ್ ಸಮಯದ ಮಿತಿಯಲ್ಲಿ ಮಾತಾಡ್ತಿದ್ದೇನೆ, ಹಾಗಾಗಿ ಖಾಲಿ ಹೆಸರನ್ನ ಉಲ್ಲೇಖ ಮಾಡ್ತೇನೆ. ಶ್ರೀ ಸುರೇಶ್ ರಾಮನಾಯ್ಕ್, ಶ್ರೀ ನರಸಿಂಹ ಸುಬ್ರಾಯ ಶಾನ್ಭಾಗ್, ಶ್ರೀ ನಿತ್ಯಾನಂದ ಅಪ್ಪು ನಾಯ್ಕ್, ಶ್ರೀ ತಿರುಮಲ್ ಅಪ್ಪು ನಾಯ್ಕ್, ಶ್ರೀ ರಾಜು ಪಾಂಡುರಂಗ್ ದೇಶಪಾಂಡಾರಿ, ಶ್ರೀಮತಿ ಆಶಾ ಸುದೀಶ್ ನಾಯ್ಕ್, ಶ್ರೀಮತಿ ಉಮಾ ನಾಯ್ಕ್, ಶ್ರೀಮತಿ ರಮಾ ನಾಯ್ಕ್, ಶ್ರೀಮತಿ ಪದ್ಮಾ ನಾಯ್ಕ್, ಶ್ರೀ ಅಶೋಕ್ ರಾಮ ನಾಯ್ಕ್, ಶ್ರೀಮತಿ ಭಾರತಿ ನಾಯ್ಕ್, ಶ್ರೀ ಹನುಮಂತ ಶಿವ ನಾಯ್ಕ್, ಶ್ರೀ GS ನಾಯ್ಕ್ ಮಂಕಿ, ಶ್ರೀ MA ನಾಯ್ಕ್, ಶ್ರೀ ಜನಾರ್ದನ್ ಹರ್ನೇರು, ಶ್ರೀಮತಿ ಪದ್ಮಾವತಿ ನಾಯ್ಕ, ಶ್ರೀ ಭಾಸ್ಕರ್ ಭಟ್, ಶ್ರೀಮತಿ ಪ್ರತಿಮಾ ಭಟ್, ಶ್ರೀ ಮಂಜುನಾಥ್ ಕೊಡಿಯಾ, ಶ್ರೀ ವಸಂತ ನಾರಾಯಣ್, ಶ್ರೀಮತಿ ಸುಮಿತ್ರಾ ಭಟ್, ಶ್ರೀ MS ನಾಯ್ಕ್, ಶ್ರೀ ಷಣ್ಮೂರ್ತಿ ನಾಯ್ಕ್, ಶ್ರೀಮತಿ ಶಾರದಾ ನಾಯ್ಕ್, ಶ್ರೀಮತಿ ಕಮಲಾಕ್ಷ ನಾಯ್ಕ್, ಶ್ರೀ ರಾಮಚಂದ್ರ ನಾಯ್ಕ್, ಶ್ರೀಮತಿ ಕವಿತಾ ಭಟ್, ಶ್ರೀಮತಿ ಸೀತಾ ಭಟ್, ಶ್ರೀ ಭಾರ್ಗವ್ ಭಟ್, ಶ್ರೀ ಸುರೇಶ್ ಭಟ್, ಇವರೆಲ್ಲ ನನ್ನ ದೇವಗಿರಿ ಗ್ರಾಮ ಪಂಚಾಯತ್ ಒಳಪಟ್ಟಂತ ಶಿಕ್ಷಕರು. ಇವರಿಂದ ನಾನು ಬಹಳಷ್ಟನ್ನ ಕಲ್ತ್ಕೊಂಡಿದ್ದೇನೆ, ತಿಳಿದಿದ್ದೇನೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈ ವೇದಿಕೆ ಇವತ್ತು ದೇವಗಿರಿ ಗ್ರಾಮ ಪಂಚಾಯತ್ ಒಳಪಟ್ಟ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು, ಜೊತೆಗೆ ಎಲ್ಲ ನಾಗರಿಕ ಸೇರಿ ನನ್ನನ್ನು ಸನ್ಮಾನಿಸಿ ಗೌರವಿಸಿದ್ರಿ. ಅದರಲ್ಲಿ ವಿಶೇಷವಾಗಿ ದೇವಗಿರಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ನನ್ನ ಕುಟುಂಬದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಮದಾರಿ ಸಂಘ, ವ್ಯವಸಾಯ ಸೇವಾ ಸಹಕಾರಿ ಸಂಘ, ಜನತಾ ವಿದ್ಯಾಲಯ ಟ್ರಸ್ಟ್ ಕಾಲೇಶ್ವರ, ಜಟಕ ದೇವಸ್ಥಾನ ಹೊಳೆಗದ್ದೆ, ಮಡಿವಾಳ ಸಂಘ ಹೊಳೆಗದ್ದೆ, ನಾಮದಾರಿ ನೌಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಮಾನ್ಯ ದಂಡಾಧಿಕಾರಿಗಳು, ಅದೇ ರೀತಿ ಮಾನ್ಯ ಕ್ಷೇತ್ರಾಧಿಕಾರಿಗಳು, ಅದರ ಜೊತೆಗೆ ಹಲಕ್ಕಿ ಸಮಾಜ, ಈ ಎಲ್ಲ ಸಮಾಜದ ಸಂಘಟನೆಗಳು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಗೌರವಿಸಿರಿ. ನಾನು ಮೊದಲನೇದಾಗಿ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನನ್ನ ಕುಟುಂಬದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ವಿಶೇಷವಾಗಿ ಇಲಾಖೆ ಇವತ್ತಿನವರೆಗೂ ನನ್ನನ್ನು ಇಲ್ಲಿವರೆಗೆ ತಂದಿರಿಸಿದೆ. ಬಹುಶಃ ಮಾನ್ಯ ಈಶ್ವರ ನಾಯ್ಕ ಸಾಹೇಬರು ಡೈರೆಕ್ಟ್ ಪ್ರಾಂಶುಪಾಲರಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರು ನಲಿಕೆರೆಯಲ್ಲಿ ನನಗೆ ಮಾರ್ಗದರ್ಶನ ಮಾಡಲಿಕ್ಕೆ. ನಲಿಕೆರೆ ಎಲ್ಲಿವರೆಗೆ ಹೋಯ್ತು ಅಂದ್ರೆ ಬಹಳಷ್ಟು ವೇದಿಕೆಯಲ್ಲಿ ಅವರು ನನಗೆ ಹೇಳ್ತಾ ಇದ್ರು, ನಲಿಕೆರೆಯ ಬ್ರಹ್ಮ ಹೇಳಿ, ದಿನಕರ ಬ್ರಹ್ಮನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ದಿನಕರ ದೇಸಾಯಿ ಬಗ್ಗೆ, ನಲಿಕೆರೆಯ ಬ್ರಹ್ಮನ ಬಗ್ಗೆ ನನ್ನನ್ನು ಬ್ರಹ್ಮನ ಮಾಡಿದ್ರು. ಆವಾಗ ನನಗೆ ನಾನು ರಾತ್ರಿ 1 ಗಂಟೆ 2 ಗಂಟೆಗಳು ಎದುರುಕೊಳ್ತಿದ್ದೆ. ನಿಮಗೆಲ್ಲ ಎದುರುಕೊಳ್ಳೋರು ಅವರೆಲ್ಲ ಎದುರುಗಳಲ್ಲಿ ಎದ್ದೋಗರು. ನಾನು ಯಾವತ್ತು ಆ ನಲಿಕೆರೆ ಹೇಳ್ತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟರು ನನ್ನ ಹೆಂಡತಿ ಗೊತ್ತುಂಟು. ನಾನು 1 ಗಂಟೆ 2 ಗಂಟೆ ಎದ್ದು
ಅಧ್ಯಯನ ಮಾಡುದು. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ನಾನು ಉಳಿಬೇಕು ಬೆಳಿಬೇಕು ಅಂದ್ರೆ ಅದು ಯಾರಿರಲಿ ಅಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕಾಗ್ತದೆ. ಎಲ್ಲಿವರೆಗೆ ನಾನು ಅಧ್ಯಯನ ಆಗೋದಿಲ್ವೋ, ಎಲ್ಲಿವರೆಗೆ ನಾನು ನನ್ನ ವ್ಯಾಪ್ತಿಗೊಳಪಟ್ಟು ನನ್ನ ಕೆಲಸ ಮಾಡ್ತೇನೋ ಅದು ಇತರರಿಗೆ ನಾನು ಮಾದರಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಂಥ ಅವಕಾಶಗಳು. ಆನಂತರ ಒಂದು ನಲಿಕೆಯಲ್ಲಿ ಮೈಕ್ರೋವೇವ್ ಒಂದು ಅಧ್ಯಯನ ಬಂತು, ಕಾರವಾರಕ್ಕೆ ಹೋಗ್ಬೇಕಾಗಿತ್ತು. ಅದು ಯಾರು ಒಪ್ಪಲಿಲ್ಲ, ಒಂದಿಷ್ಟು ಜನ ಸಬ್ಬರ್ಗಳು ಸಾಹೇಬರು ಒಂದು ಫೋನ್ ಬರ್ತದೆ ಈಶ್ವರನಾಯಕ್ ಸಾಹೇಬರಿಗೆ, ಮತ್ತೆ ಉತ್ತರ ಕನ್ನಡದಿಂದ ಯಾರು ಹೆಸರು ಬರಲಿ. ಆ ಸೂಚನೆ ಕೊಟ್ಟ ತಕ್ಷಣ ನಾನು ಹಿಡಿಯದೆ, ನಾನು ಇಲ್ಲಿ 3 ಗಂಟೆಗೆ ಹೋಗ್ತಿದ್ದೆ. 3 ಗಂಟೆಗೆ ಹೋಗಿ ಕುಂಟಾದಲ್ಲಿ ಬೈಕ್ ಇಟ್ಟು ಕಾರವಾರ ಹೋಗ್ತಿದೆ. ಕಾರವಾರದಲ್ಲಿ ಶಿಕ್ಷಕರು ನನಗ ಕಾಯ್ತಾ ಇದ್ರು. ನಾನು 25 ಶಾಲೆ ಭೇಟಿ ಕೊಟ್ಟಿದ್ದೇನೆ, ಒಂದೇ ಒಂದು ಶಾಲೆಗೆ ಪ್ರಾರ್ಥನಾ ಅವಧಿಯನ್ನ ಮೀರಿ ಹೋಗಲಿಲ್ಲ. ಇದು ನನಗೆ ಕೊಟ್ಟಂತ ಒಂದು ಗೌರವ ನಾನು ಭಾವಿಸಿ ಬಿಳಗ ಸುಮಾರು ಕಾರವಾರದಿಂದ 75 ಕಿಲೋಮೀಟರ್ ದೂರ ಇರ್ತಕ್ಕಂಥ ಶಾಲೆಗಳಿಗೂ ಸಹ ನಾನು ಪ್ರಾರ್ಥನಾ ಸಮಯಕ್ಕೆ ಹೋಗಿದ್ದೆ 8. ಅಲ್ಲಿ ಸ್ವಲ್ಪ ಶಿಕ್ಷಕರು ಅವರ ಸಮಯನೂ ಆ ರೀತಿ ಇರ್ತಿತ್ತು. ಒಟ್ಟಾರೆ ಪ್ರಾರ್ಥನೆಯನ್ನ ಮೀರಿ ಆ ಶಾಲೆಗಳಿಗೆ ನಾನು ಹೋಗಿಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ, ನಾನು ನನ್ನ ಕೆಲಸವನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನನಗೆ ಅನ್ನ ಕೊಡ್ತಕ್ಕಂಥ ಮಕ್ಕಳಿದಾರಲ್ಲ, ಇವತ್ತು ಸಾಹಿತ್ಯ ಪರಿಷತ್ ನನಗೆ ಅನ್ನ ಕೊಡಲಿಲ್ಲ, ಅಥವಾ ಬೇರೆ ಯಾವುದೇ ಸಂಘಟನೆ ನನಗೆ ಅನ್ನ ಕೊಡಲಿಲ್ಲ. ನನಗೆ ಅನ್ನ ಕೊಟ್ಟದ್ದು ನನ್ನ ಮಕ್ಕಳು ಮಾತ್ರ. ಹಾಗಾಗಿ ನಾನು ಹಂಸಳ್ಳಿಗೆ ಬಂದೆ, ಅದು ನನ್ನ ಶಾಲೆಯಲ್ಲಿ ನಾನು ಕೆಲಸ ಮಾಡಿದೆ. ನಾನು ಕಲ್ಕಟ್ಟು ಬಂದೆ. ಈಗಾದ್ರೂ ಅಲ್ಲಿ ಮುಖರುಗಳು ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ಯಾಕಂದ್ರೆ ಆ ಮಕ್ಕಳಿಗೆ ನಾನು ಆ ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳು ಅದು ಅವಿಸ್ಮರಣೀಯವಾದದ್ದು. ಎಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡು ಯಾರೇ ಶಿಕ್ಷಕರಲ್ಲಿ ನಮ್ಮೂರಲ್ಲಿ ಒಂಥರ ಬಹಳ ದೊಡ್ಡ ಪ್ರತಿಭೆ ಇದೆ. ಇವತ್ತು ಸುದೇಶ್ ನಾಯ್ಕರು ಇವತ್ತು ನಾಳೆ ಅರ್ಜಿ ಹಾಕಿದ್ರೆ ಅವರಿಗೆ ರಾಜ್ಯ ಪ್ರಶಸ್ತಿ ಬರ್ತದೆ, ಸುರೇಶ್ ನಾಯ್ಕರು ಬರ್ತದೆ, ಸುಬ್ರಾಯ್ ಶಾಂಬಾಗ್ ಅವರು ಇದ್ದಾರೆ. ಈಗ ಬಹಳ ದೊಡ್ಡ ಪಟ್ಟಿಯನ್ನು ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅರ್ಹತೆ ಇದೆ. ಬಟ್ ಅದು ಅವಕಾಶಗಳು ಬೇಕು. ಅವಕಾಶಗಳು ಹೇಗಿರ್ತಂದ್ರೆ, ನನಗೆ ಏನು ಇಲಾಖೆ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟು ಅದನ್ನು ಸಮರ್ಥವಾಗಿ ನಾನು ನಿಭಾಯಿಸ್ತೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ನಂತರ ನಾನು ತಕ್ಷಣ ಜಾಗೃತನಾಗಿ ಏನು ಸ್ಥಳೀಯವಾಗಿ ಪ್ರತಿಭೆಗಳಿದೆ, ಸ್ಥಳೀಯವಾಗಿ ಕಸುಬುದಾರರಿದ್ದಾರೆ, ಅವ್ರ ಮನೆಗೆ ಹೋಗಿ ನನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತೀನಿ. ಬಹುಶಃ ಅಂತ ಘಟನೆಗಳೇ ಇವತ್ತು ಆ ಕ್ಷೇತ್ರದಲ್ಲಿ ನನಗೆ ತಂದುಕೊಟ್ಟು, ಹಾಗಾಗಿ ಈ ಪ್ರಶಸ್ತಿ ನಾನು ನನ್ನ ಮಕ್ಕಳಿಗೆ ಅರ್ಪಿಸ್ತೇನೆ. ನನ್ನ ಮಕ್ಕಳಿಂದಲೇ ಇಡೀ ನನ್ನ ಜೀವನ ಆಗ್ತಾ ಇದೆ. ನನ್ನ ನೌಕರಿಂದ ನಾನು ಮನೆ ಕಟ್ಟಿದ್ದೇನೆ, ನನ್ನ ನೌಕರಿಂದ ಒಂದು ಸಣ್ಣ ಜಾಗ ತಗೊಂಡಿದ್ದೇನೆ, ನನ್ನ ನೌಕರಿಂದ ನನ್ನ ತಾಯಿಯಿಂದ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೇನೆ. ನನ್ನ ಹೆಂಡತಿ ನನಗೆ ಸದಾ ಕಣಗಾವು. ನಾನು ಬರಲಿಕ್ಕೆ ಓದಲಿಕ್ಕೆ ಕುಂತಾಗ ನಾನು ಕುಂತಲ್ಲಿ ಚಾ ತಂದು ಕೊಡೋದು ಅಥವಾ ನೀರು ತಂದು ಕೊಡೋದು, ಊಟ ತಂದು ಕೊಡೋದು, ಇಂಥದ್ದೆಲ್ಲ ಕೆಲಸ ಮಾಡಿದಂತ ಶ್ರೇಯಸ್ಸು ನನ್ನ ಹೆಂಡತಿ ಸಲ್ಲಿಸ್ತದೆ. ಬಹುಶಃ ನನಗೆ ಏನಿಲ್ಲದೆ ನನ್ನ ಅಪ್ಪ ಉಂಟಲ್ಲ, ಏನು ಆಸ್ತಿ ಮಾಡದೆ ಹೋದ. ನಾನು ನನ್ನ ಅಪ್ಪ ನೆನಪು ಬರ್ತಾ ಇಲ್ಲ, ಕಣ್ಮುಂದೆ ನನ್ನ ಅಪ್ಪ ಕಾಣ್ತಾ ಇಲ್ಲ. ಯಾಕಂದ್ರೆ ಸಣ್ಣ ಇರುವಾಗ ನನ್ನ ಅಪ್ಪ ತೀರ್ಕೊಂಡ. ನನ್ನ ತಾಯಿ ನನಗೆ 93 ನೌಕರಿ ಸಿಕ್ಕು ನನ್ನ ಮನೆ ಕರೆಂಟ್ ಬಂದದ್ದು 2000 ಇಸ್ವಿ. ನನ್ನ ತಾಯಿ ಉಂಟಲ್ಲ ಹಗಲು ರಾತ್ರಿ, ನನ್ನ ಅಕ್ಕಂದಿರು 2 ಜನ, ಒಂದು ಮಂಜುಳ ಮತ್ತು ಮಹಾಲಕ್ಷ್ಮಿ, ಅವರೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ನನ್ನ ಹೊಟ್ಟೆ ಹೊರದಲ್ಲಿ ನನ್ನ ಬೆಳೆಸಿದ್ದಾರೆ, ನನ್ನ ಉಳಿಸಿದ್ದಾರೆ. ಆದ್ರೆ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವತ್ತೂ ರಾಶಿ ಆಗಲಿಲ್ಲ. ನಾನು ಏನ್ ಮಾಡ್ಬೇಕು ಮಾಡ್ಬಿಟ್ಟು, ಯಾರು ಏನ್ ಹೇಳ್ಕೊಂಡು ಹೋಗ್ಲಿ. ನಾನು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ನಂತರ ಬಹಳಷ್ಟು ಚರ್ಚೆಗಳಾಯ್ತು. ಎಲ್ಬೆ ಬಂತು ಮೊನ್ನೆ ತುಂಬಾ ಚರ್ಚೆ ಆಯ್ತು. ಆದ್ರೆ ಇಂಥ ಪರಿಣಾಮಕಾರಿಯಾಗಿ ಆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇಲಾಖೆ ನನಗೆ ಒದಗಿಸಿಕೊಟ್ಟಿತ್ತು. ಎಲ್ಬೆ ಸರ್ ಬಹಳ ಅದ್ಭುತವಾದ ಕಾರ್ಯಕ್ರಮ ಅದು. ಅದರಿಂದ ನನ್ನ ತರಗತಿ ಕೋಣೆಯಲ್ಲಿ ನನ್ನ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತದೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದದ್ದು ತುಂಬಾ ವಿರೋಧಗಳಿದೆ. ಆದ್ರೂ ಸಹ ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಂತಂದ್ರೆ, ಮೊದಲು ನನ್ನ ಮಗುವಿಗೆ ನನ್ನ ಸುತ್ತಮುತ್ತಲ ಪರಿಸರ ಅದು ಪರಿಚಯ ಆಗ್ಬೇಕು. ಅದಕ್ಕಾಗಿ ನಾನು ದೇವಗಿರಿ ಗ್ರಾಮ ಪಂಚಾಯತ್ ಹೇಳ್ತಕ್ಕಂಥದ್ದು ಪುಸ್ತಕ ಅಲ್ಲಿ 22 ಬಂಜರ ಮತ್ತು 8 ಗ್ರಾಮಗಳಿದೆ. ಇವತ್ತು ದೇವಗಿರಿ, ಇವತ್ತು ನಾನು ಆ ಪುಸ್ತಕದಲ್ಲಿ ನಿನ್ನೆ ನನ್ನ ಸನ್ಮಾನ ಮಾಡಿದ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಅದರಲ್ಲಿ ದೇವಗಿರಿಯನ್ನು ಉಲ್ಲೇಖ ಮಾಡಿದ್ದಾರೆ. ಈ ಕೃತಿ ಉಂಟಲ್ಲ ದೇವಗಿರಿ ಕೃತಿ, ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಮಾಡಲಿಲ್ಲ. ಯಾಕಂದ್ರೆ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋನು. ನನಗೆ ಜಾನಪದ ಅಕಾಡೆಮಿಯಿಂದ ಒಂದು ಕೆಲಸ ಕೊಟ್ಟಿದ್ದು ಯಾವುದಂದ್ರೆ ಗ್ರಾಮ ಚರಿತ್ರ ಕೋಶವನ್ನು ತಯಾರು ಮಾಡಲಿಕ್ಕೆ. ಗ್ರಾಮ ಚರಿತ್ರೆ ಅಧ್ಯಯನಕ್ಕಾಗಿ ನಾನು ರಜಾ ಅವಧಿಯಲ್ಲಿ, ಶಾಲೆಯಲ್ಲ ರಜಾ ಅವಧಿಯಲ್ಲಿ ಜೊಯ್ಡಾ, ಸಿದ್ದಾಪುರ ಮತ್ತು ಕಾರವಾರ ತಾಲೂಕುಗಳಿಗೆ ಹೋಗಿ ಅಲ್ಲೆಲ್ಲ ಹುಡುಕೊಂಡು ರೂಮ್ ಮಾಡ್ಕೊಂಡು ಯಾರು ಗೆಳೆಯರನ್ನು ಹುಡ್ಕೊಂಡು ಅಧ್ಯಯನ ಮಾಡಿ ಒಂದಿಷ್ಟು ಕೃತಿಗಳನ್ನ ಪ್ರಕಟ ಮಾಡಿದೆ. ಆದ ನಂತರ ಹುಡ್ಕೊಂಡದ್ದು ದೇವಗಿರಿ. ಈ ದೇವಗಿರಿ ಹೇಳ್ತಕ್ಕಂಥ ಕೃತಿ ಇವತ್ತು ರಾಷ್ಟ್ರ ಮಟ್ಟದ ಎಲ್ಲ ಗ್ರಂಥಾಲಯಗಳಿಗೆ ನನ್ನ ಅಧಿಕೃತ ಪತ್ರ ಇದೆ. ಎಲ್ಲ ಗ್ರಂಥಾಲಯಗಳಲ್ಲಿ ಈ ಪುಸ್ತಕ ಉಳ್ಕೊಂಡಿದ್ದಂದ್ರೆ ಅದಕ್ಕೆ ನನ್ನ ದೇವಗಿರಿ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರು, ಸದಸ್ಯರು, ನನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು,
ವಿನಯ್ ನಾಯ್ಕರವರು. ಬಹುಶಃ ಇವರೆಲ್ಲರ ಸಹಕಾರದಿಂದ ಆ ಕೃತಿ ಬಹಳ ಚೆನ್ನಾಗಿ ಬಂತು. ಅದೊಂದು ಅಪರೂಪದ ಕೃತಿ, ಅದೊಂದು ಸಂಶೋಧನಾ ಕೃತಿ. ನನಗೆ ಹರೀಶ್ ಕಾಂಬರ್ ಸಾಹೇಬರು ಒಂದು ಆದೇಶ ಮಾಡಿಕೊಟ್ರು, ಯಾಕಂದ್ರೆ ಇದು ಚೆನ್ನಾಗಿದೆ, ಯಾರು ಇನ್ಸ್ಪೈರ್ ಆಗಿ ಉಳಿದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಿಕ್ಷಕರು ಯಾರಾದ್ರೂ ಇದನ್ನು ಓದ್ಕೊಂಡು ಪುಸ್ತಕ ಪ್ರಕಟ ಮಾಡಿ ನನಗೆ ಆದೇಶ ಮಾಡಿಕೊಟ್ರು. ಕುಮಟಾ, ಹೊನ್ನಾವರ ಮತ್ತು ಭಟ್ಕಳ 3 ತಾಲೂಕಿನಲ್ಲಿ ಈ ಪುಸ್ತಕಗಳು ಅವರ ಶಾಲೆಗಳಿಗೆ ಹೋಗಿದೆ. ಹಾಗಾಗಿ ಇದೆಲ್ಲ ಮಾಡಲಿಕ್ಕೆ ನನಗೆ ಇಲಾಖೆ ತುಂಬಾ ಅವಕಾಶ ಕೊಟ್ಟಿದೆ. ಜೊತೆಗೆ ಇಲ್ಲಿ ಏನಿದ್ದಾರೆ ಅವಧಾನಿ ಸಾಹೇಬರು ಮೊನ್ನೆ ನನಗೊಂದು ಪ್ರಶಸ್ತಿಗೆ ಒಂದು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದಾಗ ನನ್ನ ಗೆಳೆಯ ಆನಂದ್ ಗಾಂವಕರ್ ಹೇಳಿ ಅವರೇ ನನಗೆ ತುಂಬಾ ಪ್ರೇರಣೆ ಮಾಡಿ ಈ ಅರ್ಜಿಗಳನ್ನ ಹಾಕಲಿಕ್ಕೆ ಮಾರ್ಗದರ್ಶನ ಮಾಡಿದಂತರು. ಆನಂದ್ ಹೇಳಿದ್ರು, ನೀನು ಡಿಗ್ರಿ ಓದಿದೆ, BEd ಓದಿದೆ, ಎಲ್ಲಿದೆ ದಾಖಲೆ ಹೇಳಿ. ಒಂದು ಮೀಟಿಂಗ್ ನಡೀತಾ ಇದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಎದ್ದೆದ್ದುಕೊಂಡು ನನಗೆ ಪ್ರಶ್ನೆ ಮಾಡ್ತಾರೆ, ಎಲ್ಲಿದೆ ಹೇಳಿ. ನಾನು ಹೇಳಿದೆ ಸರ್ ಒಂದ್ ಕಡೆ ಇದೆ, ಇತರ ಸಾಧನೆಗಳು ಇದೆ ಹೇಳಿ. ಅದು ಹುಡುಕಿದ್ರು ಸಿಗ್ಲಿಲ್ಲ. ಆದ್ರೆ ಅವರು ನನಗೆ ಮಾರ್ಗದರ್ಶನ ಮಾಡಿದ್ರು, ಈ ದಾಖಲೆಗಳು ಇದ್ರೆ ಮಾತ್ರ ಇವತ್ತು ನನಗೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಏನು ಮಾಡದೆ ಅಥವಾ ಹೊಸದಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಪ್ರಶಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಕ್ಕಂಥ ಮಾತು ಹೇಳಿದ್ರು. ಜೊತೆಗೆ 2 ದಿವಸ ಎಕ್ಸ್ಟೆನ್ಷನ್ ಆಯ್ತು ಈ ಪ್ರಶಸ್ತಿ. ಅವಾಗ ನನಗೆ ಕಾರವಾರ ಕಳಿಸ್ಕೊಂಡ್ರು, MJ ಸುದೀಶ್ ಅಂಡ್ ಆನಂದ್ ಗಾಂವಕರ್ ಅವರು ಕಲಿಸ್ಕೊಂಡು ಅಲ್ಲಿ ಇಲಾಖೆಗೆ ಹೇಳಿ ಅವಧಾನಿ ಸಾಹೇಬರಿಗೆ ತಕ್ಷಣ ಫೋನ್ ಮಾಡಿ ಮತ್ತೆ ಒಂದು ಅಲ್ಲಿ ಬೆಂಗಳೂರಿನಿಂದ ಕೇಳಿದ್ರು, BO ಅವ್ರ ಪರ್ಮಿಷನ್ ಬೇಕು ಹೇಳಿ. ಆ BO ಅವ್ರ ತಕ್ಷಣ ಪರ್ಮಿಷನ್ ಎಲ್ಲೋ ಒಂದು ಸಭೆಯಲ್ಲಿ ಇದ್ರು. ಆದ್ರೂ ಒಂದು ಕರೆ ಹೋಗಿ ನನಗೆ ಆದೇಶ ಮಾಡಿಕೊಟ್ಟು ಅಲ್ಲಿ ನನ್ನ 3 ವಿಡಿಯೋ ಸೇರ್ಪಡೆ ಆಯ್ತು ಹೊಸದಾಗಿ. ಒಂದು ವಿಶೇಷ ಅಗತ್ಯಗಳ ಮಕ್ಕಳ ಕುರಿತಾಗಿ ನಾಟಕ ಮಾಡಿದ್ದು ನಾನು. ಆ ನಾಟಕದ ವಿಡಿಯೋ ಅಲ್ಲಿ ಬಂತು. ಆ ನಂತರ ಹಾಜರಾತಿ ಮತ್ತು ದಾಖಲಾತಿ ಹೆಚ್ಚಿಸಲಿಕ್ಕೆ ನಾನು ನನ್ನ ಚರ್ಚ್ ಫಾದರ್, ನನ್ನ ಶಾಲೆಯಲ್ಲಿ ಫಾದರ್ ಇದ್ದಾರೆ, ಆ ಫಾದರ್ನ ಕರ್ಕೊಂಡು ನಾನು ಒಂದಿಷ್ಟು ಕಾರ್ಯಕ್ರಮ ಮಾಡೋದು ದಾಖಲೆಗಳಿತ್ತು. ಆನಂತರ ನಲಿಕೆರೆಯ ಬಗ್ಗೆ ವಿಶೇಷವಾದ ತರಗತಿ ಕೋಣೆಯನ್ನು ನಿರ್ಮಾಣ ಮಾಡಿದಂಥ ದಾಖಲೆಗಳಿತ್ತು. ಆ 3 ವಿಡಿಯೋ ಎಂಟ್ರಿ ಆಯ್ತು. ಯಾವಾಗ 2 ದಿನ ಎಕ್ಸ್ಟೆನ್ಷನ್ ಆದ ನಂತರ ಒಟ್ಟು ಆ ಇದರಲ್ಲಿ ಪ್ರಶಸ್ತಿಯಲ್ಲಿ ನಂದು 23 ವಿಡಿಯೋಗಳಿದೆ. 23 ವಿಡಿಯೋ ಜೊತೆಗೆ ಏನೆಲ್ಲ ಕೇಳ್ತಾರೆ ಅಂದ್ರೆ, ಈಗ ಮಗನಾಗಿದೆ ಸರ್, ಎಲ್ಲಕ್ಕೂ ದಾಖಲೆಗಳನ್ನ ಕೇಳ್ತಾರೆ, ವಿಡಿಯೋಗಳನ್ನ ಕೇಳ್ತಾರೆ. ನನಗೆ ನನ್ನ ಮಗ ಇದ್ದಾನೆ, ಅಲ್ಲಿ ಕೂತಿದ್ದಾನೆ, ಬಹಳ ತಂಡು ಹುಡುಗ. ನಾನೇನಾದ್ರೂ ವಿಡಿಯೋ ಮಾಡ್ಬಂದ್ರೆ ಅವನ ಹತ್ರ ಕೊಟ್ಬಿಡುದು. ಅವನ ತಕ್ಷಣ ಅದನ್ನ ಏನ್ ಬೇಕೋ ಆ ರೀತಿ ಜೋಡಿಸಿ ಪೂರ್ಣವಾಗಿ ನಾನು ಕೊಡ್ತಾನೆ. ಇವೆಲ್ಲ ಉಂಟಲ್ಲ ಇಡೀ ನನ್ನ ಕುಟುಂಬ. ನನ್ನ ಹೆಂಡತಿ ಅಂತೂ ಅದು ಇಲ್ಲಿ ಸಮಯ ಇಲ್ಲ ಹೇಳಲಿಕ್ಕೆ. ಹೆಂಡತಿಯನ್ನ ಸಮಯ ಇದ್ದ ಸಂದರ್ಭದಲ್ಲಿ ಹೇಳುವಂತ ಸಂದರ್ಭಗಳು ಬರಲಿ. ಹಾಗಾಗಿ ಇಡೀ ನನ್ನ ಕುಟುಂಬ, ನನ್ನ ತಾಯಿ ಇಲ್ಲಿ ಇದ್ದಾಳೆ. ಬಹುಶಃ ನನ್ನ ತಾಯಿ ಇಲ್ಲಿವರೆಗೆ ಬದುಕಿರೋದ್ರಿಂದ ನನಗೆ ಈ ಪ್ರಶಸ್ತಿ ಬಂದಿದೆ. ಒಂದು ವೇಳೆ ನನ್ನ ತಾಯಿ ಇಲ್ಲ ಅಂದ್ರೆ ನನಗೆ ಈ ಪ್ರಶಸ್ತಿ ಖಂಡಿತ ನಾನು ಅರ್ಜಿನೇ ಹಾಕ್ತಾ ಇರಲಿಲ್ಲ. ನನ್ನ ತಾಯಿ ಖುಷಿ ಪಡಬೇಕು, ಅದು ನೋಡಬೇಕು. ಆ ಕಾರಣಕ್ಕಾಗಿ ಇವತ್ತು ಇಲಾಖೆ ನನಗೆ ವಹಿಸಿದ ಎಲ್ಲ ಕೆಲಸಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನನ್ನ ತಾಯಿ ಹೇಳ್ತಿದ್ದು ಯಾವಾಗಲೂ, ನಿಮ್ಮ ಊರಿನಲ್ಲಿ ಇಷ್ಟೆಲ್ಲ ಜನ ಮಾಸ್ತರ್ ಅವರೇ, ನಿನಗೆ ಹಂಗಾದ್ರೆ ರಜೆ ಇಲ್ವಾ, ಟೈಮ್ ಇಲ್ವಾ ಹೇಳ್ತಿದ್ದು. ಇಷ್ಟ ನಮ್ಮೂರಲ್ಲಿ ತುಂಬಾ ಜನ ಮಾಸ್ತರ್ ಇದ್ದಾರೆ. ಈಗ ಸುದೀಶ ಮನೆಯಿಂದ ಹೊರ ಹೋಗಿದ್ದಾನೆ, ಅವರ ಅಪ್ಪ ಅಮ್ಮ ಹಾಗೆ ಕೇಳ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ದು, ಈಗಲ್ಲ ಸುಮಾರು 20 ವರ್ಷಗಳ ಹಿಂದೆ ಕೇಳ್ತಾ ಇದ್ದೆ. ನಾನು ಭಟ್ಕಳದಲ್ಲಿದ್ದಾಗ ಬಹುಶಃ ನಾನು ಶಾಲೆಯಲ್ಲಿ ಮಲಿಕೊಂಡು ಕೆಲಸ ಮಾಡಿದ್ದೆ. ಇಡೀ ದಿನ ನನಗೆ ಕೆಲವರು ಗೊತ್ತಿದೆ ನಾನು ಏನೇನು ಮಾಡಿದ್ದೆ ಹೇಳಿ. ಹಾಗಾಗಿ ಅವ್ರು ಹೇಳ್ತಿತ್ತು ಆ ರೀತಿಯಾಗಿ, ನಿನಗೆ ಊರಿನಲ್ಲಿ ಬರೀ ಎಷ್ಟು ಜನ ಮಾಸ್ಟರ್, ನಿಂಗೆ ಮಾತ್ರ ಟೈಮ್ ಇಲ್ಲ, ರಜೆ ಇದ್ದ ಮನೆಗೆ ಬರುದಿಲ್ಲ, ಇಂಥದ್ದೆಲ್ಲ ಹೇಳ್ತಿತ್ತು. ಅದೇ ದಿನ ಹೇಳಿದೆ, ಅದು ಪ್ರಶಸ್ತಿ ಅದರ ಕಾರಣ ಇಟ್ಕೊಂಡು ಹೇಳಿದೆ. ನೀ ಆಗಲೇ ಹೇಳ್ತಿದ್ದ, ಅದರ ಫಲವಾಗಿ ಇವತ್ತು ಪ್ರಶಸ್ತಿ ಬಂದಂದೇಳಿ ಆ ಪ್ರಶಸ್ತಿ ಅವಳಿಗೆ ಅರ್ಪಿಸಿದ್ದೇನೆ. ಅವಳ ಆಶೀರ್ವಾದ ಸದಾ ನನಗಿದೆ. ಈ ಸಮಯದ ಮಿತಿಯಲ್ಲಿ ಮಾತನಾಡುವಾಗ ಬಹಳಷ್ಟು ಏನಾದರೂ ನನ್ನ ತಪ್ಪಾದ ದಯವಿಟ್ಟು ಕ್ಷಮಿಸಿ. ನಿಮ್ಮ ಏನು ಒಂದು ಪ್ರೀತಿಯ ಅಭಿಮಾನದಿಂದ ನನ್ನನ್ನು ಗೌರವಿಸಿದ್ದೀನಿ, ಇದು ನನ್ನ ಜೀವಮಾನದಲ್ಲಿ ನಾನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ತೇನೆ. ಜೊತೆಗೆ ಯಾರೇ ನಮ್ಮ ದೇವರಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉತ್ತಮ ಕೆಲಸ ಮಾಡಿದವರನ್ನ ಅದು ಗೌರವಿಸಿ ಅಭಿನಂದಿಸುವುದು ನಮ್ಮ ಜವಾಬ್ದಾರಿ ಹೇಳಿ ಆ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನು ವಿಶೇಷ ಒಂದು ಮಾತು ಬರ್ತದೆ. ಪ್ರಾರಂಭದಲ್ಲಿ ನಮಗೆ ಅನ್ನ ಇಲ್ಲಾಗಿತ್ತು. ಅವಾಗ ಮೋಹನ್ ಕಾಮತ್ ಇದ್ದು, ಏನಮ್ಮ ನೀನು ದುಡ್ಡು ಕೊಡ್ಬೇಡ, ಸಾಮಾನು ತಗೊಂಡು ಹೇಳ್ತೀನಿ. ಮೋಹನ್ ಕಾಮತ್ ಮತ್ತು ಶ್ರೀ ಅನಂತ ಗಣಪತಿ ಕಾಮತ್ ಅವರು ಇಂಥ ಒಂದು ಸರ್ಜನರಿಂದ ನಮ್ಮ ಬದುಕನ್ನು ಕಟ್ಕೊಡ್ಲಿಕ್ಕಾಯ್ತು. ನನ್ನ ತಾಯಿ ಈಗಲೂ ಹೇಳ್ತಾರೆ, ಆ ಮೋಹನ್ ನೋಡಿ ಒಂದಿಲ್ಲ ಅಂದ್ರೆ ನಾವು ಉಪವಾಸ ಬೆಳಿತಿದ್ರು ಹೇಳಿ. ಆ ಮೋಹನ್ ನೋಡಿ ಅಕ್ಕಿ ಕೊಟ್ಟ ಅಂಗಡಿಯಿಂದ ನಾನು ಬೇಕಷ್ಟು ಕೂಲಿ ಮಾಡಿದ್ದೇನೆ. ನಾನು 10 ರೂಪಾಯಿ 8 ರೂಪಾಯಿ ಕೂಲಿ ಮಾಡಿದೆ.
ನಾನು 2000 ಗುರಿ ಬಿಟ್ಟದ್ದು ಸುಮಾರು. ನೌಕರಿ ಸಿಕ್ಕ 93 ಇದ್ರು 93 ನೌಕರಿ ಸಿಕ್ಕಿದ್ರು ಆವಾಗ OBB ಸರ್, OBB ತೊಪ್ಪೂರಿಗೆ. ಆ ಹೊಟ್ಟೆ ಹಸುವಾಗ ನಾನು ಸಂಘಟನೆ ಸೇರ್ಕೊಂಡವ. ಅದಕ್ಕೆ ಜಿಲ್ಲಾ ಸಂಚಾಲಕ ನಾನೇ ಆಗಿದೆ. ಎಲ್ಲೆಲ್ಲೋ ಏನೇನು ಬೇಕಾ ಅಷ್ಟೆಲ್ಲ ಮಾಡಿದೆ. ತುಂಬಾ ಏನೋ ನನಗೆ ತೊಂದರೆ ಕೊಟ್ಟರು. ಆದ್ರೂ ಹೊಟ್ಟೆ ಸಲುವಾಗಿ ನಾನು ಹೊರಡೆ. ಯಾಕಂದ್ರೆ 3-4 ತಿಂಗಳ ಪಗಾರ ಆಗ್ತಾ ಇಲ್ಲ. ನನ್ನ ತಾಯಿ ಮತ್ತೆ ದುಡಿತಾ ಇತ್ತು, ನನ್ನ ಅಕ್ಕನ ದುಡಿಗೆ ಹೋಗ್ತಿತ್ತು. ಯಾಕಂದ್ರೆ ನಾನು ಆಸರ ಹೌದು, ಆದ್ರೆ ಹೊಟ್ಟೆ ಬೇಕಲ್ಲ, 8 ತಿಂಗಳ 9 ತಿಂಗಳ ಪಗಾರ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನನಗೆ ಓದೋದು ತುಂಬಾ. ಈಗ ನನ್ನ ಮಗ ಎಜುಕೇಶನ್ ಮಾಡುವಾಗ ಅಂತ ಹಣ ಇರಲಿಲ್ಲ. ನನ್ನ ಗೆಳೆಯಿಂದ ಸುರೇಶ್, ನನಗೆ ಒಂದಿಷ್ಟು ಹಣ ಬೇಕು. ತಕ್ಷಣ ಸುರೇಶ್, MS ನಾಯ್ಕ್, ಆನಂತರ ಷಣ್ಮುಖ್ ನಾಯ್ಕ್, JK ನಾಯ್ಕ್, ಅದ್ಭುತವಾಗಿ ಆ ರಮಾ ನಾಯ್ಕ್, ಮಹೇಶ್, ಇವರೆಲ್ಲ ಉಂಟಲ್ಲ, ಅಶೋಕ್ ನ್ಯೂ ಸ್ಕೂಲ್ ಪ್ರೌಢಶಾಲಾ ಮುಖ್ಯಾಧ್ಯಾಪಕ. ನಾನು ಕೊನೆಯ ಗಳಿಗೆ ಅವರ ಎಲ್ಲ ಹಣ ಕೇಳ್ತಿದ್ದೆ. ತಕ್ಷಣ ಅವರು ನನಗೆ ಹಣ ಕೊಟ್ಟಿದ್ರು. ನನ್ನ ಮಕ್ಕಳ ಎಜುಕೇಶನ್ಗೆ ತುಂಬಾ ಅನುಕೂಲ ಆಯಿತು. ಕಾಮತ್ ಅವರು SSLC ಪಾಸ್ ಆದಂತ ಹೇಳಿದ್ರು, ನೀನು ಯಾವುದೇ ಶಿಕ್ಷಣ ಕಲಿ, ಅದಕ್ಕೆ ನನ್ನ ಇಡೀ ಕುಟುಂಬದಿಂದ ಸಹಾಯ ಮಾಡ್ತಾರೆ. ಹೀಗೆ ಇಡೀ ಊರು ನನಗೆ ನನ್ನ ಬಗ್ಗೆ ಪ್ರೀತಿಸಿದೆ, ಅದು ದುಡ್ಡಿದೆ. ನಾನು ಗೌರವಗಳು ಮುಖಗಳು ಒಟ್ಟಿಗೆ ಕೆಲಸ ಮಾಡೋದು ಜಾಸ್ತಿ. ಹಾಗಾಗಿ ಯಾವತ್ತೂ ನನಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ. ಅವ್ರು ಹಾಗಿದ್ದಾರೆ. ಆದ್ರೆ ಇವತ್ತು ನಾನು ಸ್ವಲ್ಪ ಮೇಲೆ ಹೋದೆ, ಯಾಕಂದ್ರೆ ಶಿಕ್ಷಣದಿಂದ. ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣ ಪಡಿಬೇಕು. ಮೊನ್ನೆ ಚೌತಿ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ಆಯಿತು. ಅದಕ್ಕೆ ಶಿಕ್ಷಣ ವಂಚಿತವೇ ಮುಖ್ಯ ಕಾರಣ ಅಂತ ಸಂದರ್ಭ ಹೇಳ್ತಾ ಅಂತ ಘಟನೆಗಳು ಆಗಬಾರ್ದು. ನಾನು ಅವರಲ್ಲಿ ಮತ್ತೊಮ್ಮೆ ನಮ್ಮಿಂದ ತಪ್ಪಾದ ಕ್ಷಮೆಯನ್ನು ಕೇಳ್ತೇನೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದು ಹಬ್ಬದಂತೆ ಆಗಬೇಕು. ಯಾರನ್ನ ದ್ವೇಷಿಸುವ ಕೆಲಸ, ಯಾರನ್ನ ಬೈಯುವ ಕೆಲಸ ಆಗಬಾರ್ದು ಅಂತ ಈ ಸಂದರ್ಭ ಹೇಳ್ತಾ, ನನ್ನ ಊರು ನನಗೆ ಹೆಮ್ಮೆ, ನನ್ನ ಊರು ನನ್ನ ಸರ್ವಸ್ವ, ನನ್ನೂರು ನನ್ನನ್ನು ಗೆಲ್ಲಿಸಿದೆ, ನನ್ನನ್ನು ಶಾಶ್ವತವಾಗಿ ಉಳಿಸಿದೆ. ನನಗೆ ಮಾನ ಸನ್ಮಾನಕ್ಕೆ ನನ್ನ ಊರು ಕಾರಣ, ನನ್ನ ಊರಿನ ಜನ ಕಾರಣ. ಎಲ್ಲ ಊರಿನ ಜನರ ಪಾದಗಳಿಗೆ ನನ್ನ ಕೈಲಿಟ್ಟು ನಮಸ್ಕಾರ ಹೇಳ್ತಾ, ಇಲ್ಲಿ ನಡೆದಂತ ಎಲ್ಲ ಗಣ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿಮ್ಮ ಆಶೀರ್ವಾದ ಸಹಕಾರಕ್ಕೆ ಸದಾ ನಾನು ಚಿರುಣತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದರ ಜೊತೆಗೆ ಅಶೋಕ್ ಭಂಡಾರಿ ಅವರನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಮೇಲ್ಗಡೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರನ್ನ ವಂದಿಸುತ್ತಾ ಈ ನಾವು ವಂದನಾರ್ಪಣಾ ಕಾರ್ಯಕ್ರಮಕ್ಕೆ ಬಂದು ಮುಟ್ಟಿದ್ದೇವೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಅದು ಚಿಕ್ಕದಾಗಿ ಚೊಕ್ಕದಾಗಿ ವಂದನಾರ್ಪಣೆಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವಗಿರಿ ಎನ್ನುವಂತಹ ಪುಸ್ತಕವನ್ನ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತ ಶ್ರೀ PR ನಾಯ್ಕ್ ಸರ್ ಅವರು ಈ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲರ ಇತಿಹಾಸವನ್ನ ಪುಸ್ತಕದಲ್ಲಿ ಬರೆದು ನಮ್ಮ ಮೇಲೆ ಒಂದು ಋಣ ಇಟ್ಟಿದ್ರು ಅವರು. ಆದ್ರೆ ಇವತ್ತು ಅದೇ ದೇವಗಿರಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಾಗರಿಕರು ಸೇರಿ ಅವರಿಗೆ ಇವತ್ತು ಈ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂತಹ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡಿ ಅವರ ಮೇಲಿರುವಂತಹ ಋಣವನ್ನ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ ಅಂತ ನನಗೆ ತುಂಬಾ ಹೇಳಲಿಕ್ಕೆ ಇಷ್ಟ ಆಗ್ತಿದೆ. ಅದೇ ರೀತಿ ಹೊಳೆಗೆರೆ ಗ್ರಾಮದಲ್ಲಿ ಅಂದಾಜು 50 ರಿಂದ 60 ಶಿಕ್ಷಕರು ಇರುವಂತಹ ಊರಿದು. ಇಂತಹ ಊರಿಗೆ ಒಂದು ಪ್ರಶಸ್ತಿಯ ಬರ ಇತ್ತು. ಅಂತಹ ಪ್ರಶಸ್ತಿ ಕೂಡ ನಮ್ಮ PR ನಾಯ್ಕ್ ಸರ್ ಅವರು ಆ ಪ್ರಶಸ್ತಿಯ ಬರವನ್ನು ನೀಡಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಅದೇ ರೀತಿ ಈ ಒಡೆಯ ಮತ್ತು ಒಕ್ಕಲು ಸಂಸ್ಕೃತಿಯನ್ನು ಅವರು ಇಂದಿಗೂ ಕೂಡ ಪಾಲನೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರು ರಾಜ್ಯ ಪ್ರಶಸ್ತಿಯನ್ನ ಪಡೆಯಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಊರಿನ ಶ್ರೀ ಮೋಹನ್ ಕಾಮತ್ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಬೆಂಗಳೂರಿಗೆ ಹೊರಟಿದ್ದಾರೆ. ಜೊತೆಗೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಒಡೆಯ ಒಕ್ಕಲು ಸಂಸ್ಕೃತಿ ಅಂದರೆ ಹಬ್ಬಗಾಣಿಕೆ ಕೊಡುವಂತಹ ಒಂದು ಪದ್ಧತಿ ಇದೆ. ಅದನ್ನು ಕೂಡ ಅವರು ಈಗ ನೌಕರಿಗೆ ಸೇರಿದ್ದೇನೆ, ನಾ ಯಾಕೆ ಅದನ್ನು ಮಾಡಬೇಕು, ಅದನ್ನ ಬಿಟ್ಟು ಅದು ಯಾವುದೇ ಏನು ಅಹಂಕಾರ ಇಲ್ಲದೆ ಅವರು ಆ ಪದ್ಧತಿಯನ್ನು ಇಂದಿಗೂ ಕೂಡ ಅವರು ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಅವರಿಗೆ ಈ ಊರಿನ ಮೇಲೆ ಅಥವಾ ಗೌರವಾನ್ವಿತರ ಮೇಲೆ ಇರುವಂತ ಈ ಗೌರವವನ್ನ ಸೂಚಿಸ್ತದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟ ಆಗ್ತದೆ. ಅದೇ ರೀತಿ ನಾವೀಗ ನೇರವಾಗಿ ಈ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಶ್ರೀ PR ನಾಯ್ಕ್ ಸರ್ ಹಾಗೂ ಅವರ ಧರ್ಮಪತ್ನಿಯಾದಂತ ಅರುಣ ಅವರಿಗೆ, ಅದೇ ರೀತಿ ಅವರ ತಾಯಿಯವರಾದಂತ ನಾಗಮ್ಮ ಅವರಿಗೆ, ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಈ ಅಭಿನಂದನಾ ಸಮಿತಿಯ ಪರವಾಗಿ ಸಮಸ್ತ ದೇವಗಿರಿ ಗ್ರಾಮ ಪಂಚಾಯತ್ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಈಶ್ವರ್ ನಾಯ್ಕ್ ನಿರ್ದೇಶಕರು ಧಾರವಾಡ ಇವರು ತಮ್ಮ ಸಮಯವನ್ನ ಒತ್ತಡದ ಸಮಯದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಂಜಾನೆಯಿಂದ 10 ಗಂಟೆಯಿಂದ ಇಲ್ಲಿಯ ತನಕ ಅವರಿಗೆ ಕೂತ್ಕೊಂಡಿದ್ದಾರೆ ಅಂದ್ರೆ ಅದು ನಿಜವಾಗಿಯೂ ನಮ್ಮ PR ನಾಯ್ಕ್ ಅವರ ಮೇಲಿನ ಅಭಿಮಾನ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟ ಆಗ್ತದೆ. ಅವರಿಗೂ ಕೂಡ ನಮ್ಮ ಈ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಮಧ್ಯೆ ಈಗಾಗಲೇ
ಉಪಸ್ಥಿತರಿದ್ದು ತೆರಳಿರುವಂತಹ ಶ್ರೀ ಪ್ರವೀಣ್ ಕರಾಂಡೆ, ಮಾನ್ಯ ತಹಶೀಲ್ದಾರ್ ಹೊನ್ನಾವರ್, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೊನ್ನಾವರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿನಾಯಕ್ ಅವಧಾನಿ ಸರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಉದಯ್ ನಾಯಕ್ ಸರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ವೀಣಾ ಡಿ ದುರ್ಗೇಕರ್ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಟಿ ನಾಯಕ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿ ತೆರಳಿರುವಂತಹ ಶ್ರೀ ಸೂರಜ್ ನಾಯ್ಕ್ ಸೋನಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಶ್ರೀ ರೋಹಿದಾಸ್ ನಾಯ್ಕ್ ಕಸಾಪ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಪುಟ್ಟು ಕುಲಕರ್ಣಿ ಸಾಹಿತಿಗಳು, ಶ್ರೀ ಎಸ್ ಡಿ ಹೆಗ್ಡೆ ನಿವೃತ್ತ ಪ್ರಾಚಾರ್ಯ ಸಾಹಿತಿಗಳು ಹೊನ್ನಾವರ, ಶ್ರೀ ಎಂ ಜಿ ನಾಯ್ಕ್ ಶಿಕ್ಷಕರ ಸಂಘ ಹೊನ್ನಾವರದ ಅಧ್ಯಕ್ಷರು, ಎಸ್ ಎಚ್ ಗೌಡ ಕಸಾಪ ಅಧ್ಯಕ್ಷರು ಹೊನ್ನಾವರ, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಪ್ರಮೋದ್ ನಾಯ್ಕ್ ಕಸಾಪ ಅಧ್ಯಕ್ಷರು ಕುಮಟ, ಅದೇ ರೀತಿ ಹೊನ್ನಪ್ಪಯ್ಯ ಸಾಹಿತಿಗಳು, ಶ್ರೀ ಎಂ ಎನ್ ನಾಯ್ಕ್ ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು, ಅವರಿಗೂ ಕೂಡ ಈ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಪದವಿ ಪೂರ್ವ ಉಪನ್ಯಾಸಕರ ಸಂಘದವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದ ಉಪಸ್ಥಿತರಿರುವಂತಹ ವಿನಯ್ ಕುಮಾರ್ ಸರ್, ಪಿಡಿಒ ದೇವಗಿರಿ ಗ್ರಾಮ ಪಂಚಾಯತ್ ದೇವಗಿರಿ, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಪಾಂಡುರಂಗ್ ಪಡ್ಗಾರ್, ಶ್ರೀ ದೇವೇಂದ್ರ ಶೇರುಗಾರ್, ಶ್ರೀ ನಾಗೇಶ್ ನಾಯ್ಕ್, ಶ್ರೀಮತಿ ಗೋಪಾಲ್ ಮಡಿವಾಳ್, ಶ್ರೀ ದಿನಕರ್ ಭಂಡಾರಿ, ಶ್ರೀಮತಿ ಸೋನಾಲಿ ಭಂಡಾರಿ, ಶ್ರೀಮತಿ ರತ್ನ ಸರಿಕಾಂತ್, ಶ್ರೀಮತಿ ಶಾಂತಿಯ ತುಳಸ್ವಾರ್, ಶ್ರೀಮತಿ ಗೀತಾ ಮಂಜುನಾಥ್ ಗೌಡ, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತ ನಮ್ಮ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶ್ರೀ ಗೋಪಾಲ್ ಮಡಿವಾಳ್, ಶ್ರೀ ಜಾನು ನಾಯ್ಕ್, ದತ್ತಾತ್ರೇಯ ನಾಯ್ಕ್, ರಾಜು ನಾಯ್ಕ್, ರಾಮದಾಸ್ ಪೈ, ಅಶೋಕ್ ಭಂಡಾರಿ, ಕೇಶವ್ ಮಡಿವಾಳ್, ಸಚಿನ್ ನಾಯ್ಕ್, ರಾಮ ಹೊಳೆಗದ್ದೆ, ಮಂಜುನಾಥ್ ಗೌಡ, ಜಗದೀಶ್ ಗೌಡ, ಸುಬ್ರಾಯ್ ಪಡ್ಗಾರ್, ಸುರೇಶ್ ಹರಿಕಾಂತ್, ಲಕ್ಷ್ಮೀಶ್ ಭಂಡಾರಿ, ನಾಗಪ್ಪ ಹರಿಕಾಂತ್, ವಿಜಯ ಮೂರ್ಗಳಿ, ಅಶೋಕ್ ನಾಯ್ಕ್ ಹೊಳೆಗದ್ದೆ, ಎಂ ಎಸ್ ನಾಯ್ಕ್ ಹೊಳೆಗದ್ದೆ, ಗಣಪತಿ ಮಡಿವಾಳ್ ಎಸ್ಡಿಎಂಸಿ ಅಧ್ಯಕ್ಷರು ಹೊಳೆಗದ್ದೆ, ಜಟ್ಟುಗೌಡ ದಾನೇಶ್ವರ್, ಅನಿಲ್ ಬೇನಂಕಿ, ಅನಂತ್ ಕಾಮತ್, ಮೋಹನ್ ಕಾಮತ್, ಗೋವಿಂದ್ರ ಶಾನ್ಭಾಗ್, ಶಂಕರ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಕಿರಣ್ ನಾಯ್ಕ್, ಮಾಧವ್ ನಾಯ್ಕ್, ಅದೇ ರೀತಿ ಎಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಶ್ರೀ ಸಚಿನ್ ನಾಯ್ಕ್ ಅವರು, ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಎಲ್ಲ ಪ್ಲಾನಿಂಗ್ ಕೂಡ ಅವರು ಮಾಡಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವಂತಹ ಶಿಕ್ಷಕರಾದಂತಹ ಶ್ರೀ ಸುದೀಶ್ ನಾಯ್ಕ್ ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀ ಸುರೇಶ್ ನಾಯ್ಕ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಭಿನಂದನಾ ನುಡಿಗಳನ್ನಾಡಿದಂತಹ ಶ್ರೀ ಅಶೋಕ್ ನಾಯ್ಕ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮುಂಜಾನೆ ಪ್ರಾರ್ಥನೆಯನ್ನ ಮಾಡಿರುವಂತಹ ಶ್ರೀ ಸುಭಾಷ್ ರೇವಣ್ಕರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕುಮಟಾ ಮತ್ತು ಹೊನ್ನಾವರ ಭಾಗದ ಅನೇಕ ಶಿಕ್ಷಕರು ನಮ್ಮ ಪಿ.ಆರ್. ನಾಯ್ಕ್ ಸರ್ ಅವರ ಅಭಿಮಾನಿಗಳು ಇಲ್ಲಿ ಆಗಮಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟನೆಯ ರೂವಾರಿಯನ್ನು ಪಡ್ಕೊಂಡಿರುವಂತಹ ಶ್ರೀ ಸಚಿನ್ ನಾಯ್ಕ್ ಅವರಿಗೆ ಪಿ.ಆರ್. ನಾಯ್ಕ್ ರವರ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸ್ಥಳಾವಕಾಶ ಕೊಟ್ಟಂತ ಶಾಲೆಯ ಎಸ್ಡಿಎಂಸಿ ಅವರಿಗೆ ಹಾಗೂ ಮುಖ್ಯ ಶಿಕ್ಷಕ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಇದ್ದಂತಹ ಡಾಕ್ಟರ್ ಡಿ.ಎಸ್. ದೊಡ್ಡಮನಿ ಸರ್ ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳು, ವ್ಯವಸಾಯ ಸೇವಾ ಸಹಕಾರಿ ಸಂಘ ದಾನೇಶ್ವರ, ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಯುವಕ ಸಂಘದವರಿಗೆ, ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ, ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರುವಂತಹ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರುಗಳಿಗೆ ಹಾಗೂ ಸದಸ್ಯರುಗಳಿಗೆ, ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕುಮಟಾ ಮತ್ತು ಹೊನ್ನಾವರ ವತಿಯಿಂದ ಬಂದಿರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಪೆಂಡಾಲ್ ಹಾಗೂ ಮೈಕ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಶ್ರೀ ಅಶೋಕ್ ಭಂಡಾರಿ ಅವರಿಗೆ, ಫೋಟೋಗ್ರಾಫರ್
ಆಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಶ್ರೀ ಲಕ್ಷ್ಮೀಶ್ ಭಂಡಾರಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ತನುಮನದ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಸಂಘಟನೆಯ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತಿದೆ. ಎಲ್ಲರಿಗೂ ಧನ್ಯವಾದ.